ವೆಲ್ಕಮ್ ಟು ಗುರುದೇವ್. ಆತ್ಮೀಯರೇ, 402 PSI ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಕನಾಮಿ, ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತ ವಿಶೇಷವಾಗಿ ಏನು ರಾಷ್ಟ್ರೀಯ ಆದಾಯದ ಅಥವಾ ಸಾರ್ವಜನಿಕ ಹಣಕಾಸದ, ವಿದೇಶಿ ವ್ಯಾಪಾರದ ಅಥವಾ ಹಣಕಾಸು ಮಾರುಕಟ್ಟೆ, ತೆರಿಗೆ ವ್ಯವಸ್ಥೆ, ಇನ್ನೊಂದು 3-4 ಚಾಪ್ಟರ್ಗಳ ಕುರಿತು. ಸೊ ಒಟ್ಟಾರೆಯಾಗಿ ಒಂದು 7-8 ಚಾಪ್ಟರ್ಗಳನ್ನ ಪರೀಕ್ಷಾ ದೃಷ್ಟಿಕೋನದಿಂದ ಕಾನ್ಸೆಪ್ಟ್ ಬೇಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ನೀವು ಒಂದು 3-4 ತಾಸು ಪಾಠ ಕೇಳಿದ್ರು ಸಾಕಾಗತ್ತೆ. ಜಸ್ಟ್ ಆ ಒಂದು ಕಲ್ಪನೆ ಆಧಾರದ ಮೇಲೆ ಪ್ರಶ್ನೆಗಳನ್ನ ಬಿಡಿಸುವಂತ ಒಂದು ಸಾಮರ್ಥ್ಯ, ಕ್ಷಮತೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮಾರು ಒಂದು 80 to 90% ಜಸ್ಟ್ ಒಂದು 2-3 ತಾಸು ಕೇಳಿದ್ರೆ ಸಾಕಾಗತ್ತೆ. ಸೊ ಇವತ್ತು ನಾವು ಏನು PSI ಪರೀಕ್ಷೆಗೆ ಕೇಳಬಹುದು ಅನ್ನೋ ಮಟ್ಟಕ್ಕೆ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ಮೊದಲಿಗೆ ಅರ್ಥಶಾಸ್ತ್ರದ ಪರಿಚಯದ ಬಗ್ಗೆ, ನಂತರ ರಾಷ್ಟ್ರೀಯ ಆದಾಯ ಇದೆ, ಸಾರ್ವಜನಿಕ ಹಣಕಾಸು, ವಿದೇಶಿ ವ್ಯಾಪಾರ, ಹಣಕಾಸು ಮಾರುಕಟ್ಟೆ, ನಂತರ ತೆರಿಗೆ ವ್ಯವಸ್ಥೆ ಇದೆ. ಬಟ್ ಸ್ಟಾರ್ಟಿಂಗ್ಗೆ ನಾನು ಅರ್ಥಶಾಸ್ತ್ರದ ಪರಿಚಯ ತೆಗೆದುಕೊಳ್ಳಲ್ಲ, ಬದಲಾಗಿ ಸಾರ್ವಜನಿಕ ಹಣಕಾಸು ಪಾಠಕ್ಕೆ ಬಂದ್ಬಿಡ್ತೀನಿ. ಓಕೆ, ಪಬ್ಲಿಕ್ ಫೈನಾನ್ಸ್. ಸಮಯ ಹಾಳು ಮಾಡದೆ ನೇರವಾಗಿ ಬಂದ್ಬಿಡೋಣ. ಓಕೆ ಆದ್ಮೇಲೆ, ಹಾಗಿದ್ರೆ ಸಾರ್ವಜನಿಕ ಹಣಕಾಸು ಪಾಠ ಪರೀಕ್ಷಾ ದೃಷ್ಟಿಕೋನದಿಂದ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಣಕಾಸು. ಓಕೆ, ತುಂಬಾ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನು. ಸಾರ್ವಜನಿಕ ಹಣಕಾಸು ಅನ್ನುವಂತ ಒಂದು ಪಾಠ ಪಬ್ಲಿಕ್ ಫಿನಾನ್ಸ್ ಅಂತ ಕರಿತೀವಿ. ಸಾರ್ವಜನಿಕ ಹಣಕಾಸು ಅಂತಂದ್ರೆ ಏನ್ರಿ ಅನ್ನುವಂತ ವಿಚಾರ ಬಂದಾಗ, ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ ಮತ್ತು ಸರ್ಕಾರದ ಸಾಲ ಇವುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತಾ ಬರ್ತೀವಿ. ಈ 3ರ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಸಾರ್ವಜನಿಕ ಹಣಕಾಸು. ಸೊ ಆದ್ಮೇಲೆ ಸಹಜವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರು, ಗೊತ್ತಿರ್ಲಿ. ಸಾರ್ವಜನಿಕ ಹಣಕಾಸು ಅಂದ್ರೆ ಏನು? ಓಕೆ, ಸಾರ್ವಜನಿಕ ಹಣಕಾಸು ಅಂದ್ರೆ ಏನು? ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ, ಸರ್ಕಾರದ ಸಾಲದ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತಂದ್ರೆ ಸಾರ್ವಜನಿಕ ಹಣಕಾಸು. ಹಾಗಿದ್ರೆ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರಕ್ಕೆ ಬರತಕ್ಕಂತ ಒಟ್ಟು 3 ಭಾಗಗಳು. ಒಂದು ಆದಾಯ, ಓಕೆ, ಒಂದು ಆದಾಯ, 2 ವೆಚ್ಚ, 3 ಸಾಲ. ಹಾಗಿದ್ರೆ ಇವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಡೆಫಿನಿಷನ್ ನಮ್ಗೆ ಗೊತ್ತಾಯ್ತು. ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ ಮತ್ತು ಸರ್ಕಾರದ ಸಾಲ ಇವುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಪಬ್ಲಿಕ್ ಫೈನಾನ್ಸ್ ಅಥವಾ ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಹಾಗಿದ್ರೆ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ಕಾರದ ಆದಾಯ, ಓಕೆ, ಸರ್ಕಾರದ ಆದಾಯ ಅಥವಾ ಸಾರ್ವಜನಿಕ ಆದಾಯ ಅಂತ ಸಹ ನಾವು ಕರಿತಾ ಬರ್ತೀವಿ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ಆದಾಯ ಅಂದ್ರು ಒಂದೇ, ಸರ್ಕಾರದ ಆದಾಯ ಅಂದ್ರು ಒಂದೇ. ಸರ್ಕಾರ ಏನು ಆದಾಯವನ್ನು ಗಳಿಸುತ್ತೋ ಅದನ್ನೇ ನಾವು ಸರ್ಕಾರದ ಆದಾಯ ಅಂತ ಕರಿತೀವಿ. ಹಾಗಿದ್ರೆ ಸರ್ಕಾರಕ್ಕೆ ಯಾವ್ಯಾವ ಮೂಲಗಳಿಂದ ಆದಾಯ ಬರುತ್ತೆ ಅಂತ ಅನ್ನೋದಾದ್ರೆ ಒಟ್ಟಾರೆ ಮತ್ತೆ ಇದರಲ್ಲಿ 2 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಸಾರ್ವಜನಿಕ ಆದಾಯದಲ್ಲಿ ಮೊದಲಿಗೆ ನಾವು ನೋಡೋಣ ಕಂದಾಯ ಆದಾಯ ಅನ್ನುವಂಥದ್ದು. ಸಾರ್ವಜನಿಕ ಆದಾಯದಲ್ಲಿ ಮತ್ತೊಂದು ಕಂದಾಯ ಆದಾಯ, ಬಹಳ ಮುಖ್ಯ ಇದು. ಓಕೆ, ಕಂದಾಯ ಆದಾಯ. ಎರಡನೇದ್ದು ಬಂಡವಾಳ ಆದಾಯ. ಒಟ್ಟಾರೆಯಾಗಿ ಸರ್ಕಾರ 2 ಖಾತೆಗಳಲ್ಲಿ ತನ್ನ ಆದಾಯವನ್ನ ಹೊಂದಿರುತ್ತೆ. ಒಂದು ಕಂದಾಯ ಆದಾಯ, ಮತ್ತೊಂದು ಬಂಡವಾಳ ಆದಾಯ ಅನ್ನುವಂಥದ್ದು. ಹಾಗಿದ್ರೆ ಈ ಕಂದಾಯ ಆದಾಯ ಅನ್ನುವಂತ ಏನು ವಿಚಾರದ, ಈ ಕಂದಾಯ ಆದಾಯ ಮತ್ತೆ ಎಷ್ಟು ವಿಧಗಳನ್ನು ಹೊಂದಿದೆ? ಕಂದಾಯ ಆದಾಯ ಅಂತಂದ್ರೆ ಮತ್ತೆ ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ತೆರಿಗೆ ಆದಾಯ, ಒಂದನೇದ್ದು ತೆರಿಗೆ ಆದಾಯ. ಸರ್ಕಾರ ಹಣ ಗಳಿಸಬೇಕಾದ್ರೆ ಒಂದನೇದ್ದು ಕಂದಾಯ ಆದಾಯದಲ್ಲಿ ತೆರಿಗೆ ಆದಾಯ, ಮತ್ತೊಂದು ಇದರಲ್ಲಿ ತೆರಿಗೆ ಏತರ ಆದಾಯವನ್ನು ನೋಡ್ತಾ ಹೋಗ್ತೀವಿ. ತೆರಿಗೆ ಏತರ
ತೆರಿಗೆಯೇತರ. ಸೊ ಒಟ್ಟಿಗೆ ತೆರಿಗೆ ಆದಾಯ ಮತ್ತು ತೆರಿಗೆಯೇತರ ಆದಾಯ ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಬಂಡವಾಳ ಆದಾಯದಲ್ಲಿ ಸರ್ಕಾರ ಮಾಡುವಂತಹ ಸಾಲವನ್ನ ಪ್ರಮುಖವಾಗಿ ನೋಡ್ತೀವಿ. ಆದ್ರೆ ಅದನ್ನು ಹೊರತುಪಡಿಸಿ ನಾವು ಬಂಡವಾಳ ಆದಾಯದಲ್ಲಿ ಏನ್ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಸರ್ಕಾರ ಇಲ್ಲಿ ಬಹುಮುಖ್ಯವಾಗಿ ಸಾಲ ವಸೂಲಿ ಮಾಡೋದನ್ನು ನೋಡ್ತೀವಿ. ಸಾಲ ವಸೂಲಿ ಮಾಡೋದನ್ನು ನೋಡ್ತೀವಿ. ಓಕೆ, ಸಾಲ ವಸೂಲಿ ಮಾಡೋದನ್ನು ನೋಡ್ತೀವಿ. ತದನಂತರ ಜನರು ಇಡುವಂತಹ ಪಿ ಎಫ್ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಭವಿಷ್ಯ ನಿಧಿ, ಜನ ಇಡ್ತಕ್ಕಂತಹ ವಿಮೆ, ತದನಂತರ ಜನ ಮಾಡತಕ್ಕಂತಹ ಡಿಪಾಸಿಟ್ ಠೇವಣಿ ಅಂತ ಹೇಳ್ತೀವಿ. ಠೇವಣಿ, ಈ ಠೇವಣಿ ಬಂದು RD ಆಗಿರಬಹುದು ಅಥವಾ ಠೇವಣಿ ಬಂದು ನಿಮಗೆ FD ಆದರೂ ಆಗಿರಬಹುದು. ನಂತರ ಸಣ್ಣ ಉಳಿತಾಯ ಇವುಗಳನ್ನು ನಾವು ಬಂಡವಾಳ ಆದಾಯದಲ್ಲಿ ನೋಡ್ತೀವಿ. ಸೊ ಬಹಳ ಸಿಂಪಲ್. ಸರ್ಕಾರದ ಬಂಡವಾಳ ಆದಾಯವು ಈ ಕೆಳಗಿನ ಯಾವುದನ್ನ ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ. ಬಹಳ ಸಿಂಪಲ್ ಆಗಿ ಸರ್ಕಾರದ ಬಂಡವಾಳ ಆದಾಯ ಸಾಲ ವಸೂಲಿ, PF ಅಂದ್ರೆ ಭವಿಷ್ಯ ನಿಧಿ, ವಿಮೆ ಅಂದ್ರೆ ಇನ್ಶೂರೆನ್ಸ್, ಠೇವಣಿ ಜನ ಮಾಡ್ತಕ್ಕಂಥ RD ಇರಬಹುದು, FD. RD ಮೀನ್ಸ್ ರಿಕರಿಂಗ್ ಡೆಪಾಸಿಟ್, ಆವರ್ತ ಠೇವಣಿ. FD ಅಂದ್ರೆ ನಿಶ್ಚಿತ ಠೇವಣಿ. ಓಕೆ, ನಂತರ ಸಣ್ಣ ಉಳಿತಾಯ, ಬೇಟಿ ಬಚಾವ್, ಸುಕನ್ಯಾ ಸಮೃದ್ಧಿ ಇತ್ಯಾದಿ ಏನ್ ಮಾಡ್ತೀವಲ್ಲ, ಸಣ್ಣ ಉಳಿತಾಯದಂತಹ ಉಳಿತಾಯಗಳು ಮತ್ತು ಠೇವಣಿಗಳು, ವಿಮೆ ಮತ್ತು ಭವಿಷ್ಯ ನಿಧಿ ಇವೆಲ್ಲವೂ ಕೂಡ ನಮಗೇನಪ್ಪಾ ಅಂದ್ರೆ ಬಂಡವಾಳ ಆದಾಯದಲ್ಲಿ ಬರುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಬಂಡವಾಳ ಆದಾಯದಲ್ಲಿ ಏನ್ರಿ ಅಂತಂತಂದ್ರೆ ಸಾಲ ಮಾಡುವುದು. ಗೊತ್ತಿರ್ಲಿ, ಬಂಡವಾಳ ಖಾತೆಯಲ್ಲಿ ನೋಡ್ತೀವಿ ನಾವು ಸಾಲ ಮಾಡುವುದು. ಆಕ್ಚುಲಿ ಸಾಲ ಇದು ಏನಪ್ಪಾ ಅಂದ್ರೆ ಆದಾಯ ಅಲ್ಲ. ಆದ್ರೂ ಒಂದ್ ವೇಳೆ ಸರ್ಕಾರ ಸಾಲ ಮಾಡಿತ್ತಂದ್ರೆ ಅದನ್ನ ಬಂಡವಾಳ ಆದಾಯದಲ್ಲಿ ಅಥವಾ ಬಂಡವಾಳ ಖಾತೆಯಲ್ಲಿ, ಆದಾಯ ಅಲ್ಲ ಬಂಡವಾಳ ಖಾತೆಯಲ್ಲಿ ನಾವು ತೋರಿಸ್ತೀವಿ. ಸೊ ಒಂದು ನಮಗೆ ಈಗ ಗೊತ್ತಾಗಿದ್ದೇನಪ್ಪಾ ಅಂತ ಹೇಳಿದ್ರೆ, ಸರ್ಕಾರದ ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ ಇಲ್ಲಿ ಬಂಡವಾಳ ಆದಾಯದಲ್ಲಿ ಏನೇನ್ ಬರುತ್ತೆ ಅಂತ. ಎರಡನೇದು ತೆರಿಗೆ ಆದಾಯದಲ್ಲಿ ಏನೇನ್ ಬರುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರಕ್ಕೆ ತೆರಿಗೆಯಿಂದ ಬರುವಂತಹ ಆದಾಯ ನೋಡ್ತಾ ಹೋಗೋಣ. ಒಟ್ಟು ಎರಡು ವಿಧ ಮಾಡ್ತೀವಿ. ಒಂದು ನೇರ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ನೇರ ಮತ್ತೊಂದು ಪರೋಕ್ಷ ತೆರಿಗೆ. ಎರಡು ತರ ನಮಗೆ ತೆರಿಗೆಯಿಂದ ಹಣ ಬರುತ್ತೆ, ನಮಗೆ ಅಂದ್ರೆ ಸರ್ಕಾರಕ್ಕೆ ಬರುತ್ತೆ. ಗೊತ್ತಿರಲಿ, ಸರ್ಕಾರಕ್ಕೆ ಬರುವಂತಹ ತೆರಿಗೆ ಆದಾಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಆದಾಯ ನೇರ ತೆರಿಗೆಯಿಂದ ಬರುತ್ತೆ. ನೇರ ತೆರಿಗೆಯಲ್ಲಿ ಅತಿ ಹೆಚ್ಚು ಆದಾಯ ತಂದುಕೊಡುವಂಥದ್ದು ಯಾವುದ್ರಿ ಅಂತಂದ್ರೆ ಸಹಜವಾಗಿ ಕಂಪನಿ ಆದಾಯ. ಕೇಂದ್ರ ಸರ್ಕಾರಕ್ಕೆ ಗೊತ್ತಿರಲಿ, ಕೇಂದ್ರ ಸರ್ಕಾರಕ್ಕೆ ಅಂತಂದ್ರೆ ತೆರಿಗೆ ಅಂತ ನೀವು ಓಕೆ ಪರವಾಗಿಲ್ಲ ಬರದೇ ಬಿಟ್ಟಿದ್ದೀನಿ. ಕಂಪನಿ ತೆರಿಗೆ ಅತಿ ಹೆಚ್ಚು ಸರ್ಕಾರಕ್ಕೆ ಆದಾಯ ತಂದುಕೊಡುತ್ತೆ. ಯಾವ್ದ್ರಲ್ಲಿ? ನೇರ ತೆರಿಗೆಯಲ್ಲಿ. ಎರಡನೇದಾಗಿ ಅತಿ ಹೆಚ್ಚು ಯಾವ್ದಪ್ಪ ಅಂದ್ರೆ ಆದಾಯ ತೆರಿಗೆ. ಯಾರಾದ್ರೂ IAS ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಿದ್ರೆ ಹುಷಾರಿರ್ಬೇಕು. 2021 ನಲ್ಲಿ ಐ ಥಿಂಕ್ 21-22 ಯಾವುದೋ ಎರಡರಲ್ಲಿ ಒಂದಿರಬೇಕು. ಆ ವರ್ಷ ಕ್ವಶನ್ ಆಗಿದೆ, ಡೈರೆಕ್ಟ್ ಕ್ವಶನ್ IAS ಒಳಗಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡುವ ನೇರ ತೆರಿಗೆಯಾಗಿದೆ ಅನ್ನುವಂಥ ಪ್ರಶ್ನೆ ಇತ್ತು. ಆಗ ಮಾತ್ರ ಉತ್ತರ ಆದಾಯ ತೆರಿಗೆ ಆಗಿತ್ತು. ಆದ್ರೆ ಯಾವಾಗ್ಲೂ ಆದಾಯ ತೆರಿಗೆ ಆಗಲ್ಲ, ಬಿಕಾಸ್ ಕೊರೋನಾ ಇತ್ತು. ಹಾಗಾಗಿ ಆ ಟೈಮಲ್ಲಿ ಕಂಪನಿಗಳ ಗಳಿಕೆ ಕಡಿಮೆ ಇತ್ತು, ಆದಾಯ ತೆರಿಗೆಯ ಆದಾಯವೇ ಹೆಚ್ಚಾಗಿತ್ತು. ಬಟ್ ನೇರ ತೆರಿಗೆಗಳಲ್ಲಿ ಯಾವಾಗ್ಲೂ ಅತಿ ಹೆಚ್ಚಿರೋದು ಯಾವ್ದಂದ್ರೆ ಕಂಪನಿ ತೆರಿಗೆ ಅಥವಾ ಕಾರ್ಪೊರೇಷನ್ ತೆರಿಗೆ ಅಂತೀವಿ. ತದನಂತರ ಆದಾಯ ತೆರಿಗೆ. ಇನ್ನು ಪರೋಕ್ಷ ತೆರಿಗೆ ಅಂತೂ ನಿಮ್ಗೆ ಗೊತ್ತಿದೆ, ಇದರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಟ್ಯಾಕ್ಸ್ ಪಾಠದಲ್ಲಿ ನೋಡ್ತಾ ಹೋಗೋರಿ. GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ಸೊ ತೆರಿಗೆಯಿಂದ ಬರುವಂತ ಆದಾಯ. ಈ ಕಡೆ ತೆರಿಗೆ ಆದಾಯ ಹೊರತುಪಡಿಸಿದರೆ ತೆರಿಗೆಯೇತರ ಆದಾಯ ಬಹಳ ಬಹಳ ಮುಖ್ಯ. ಸರ್ಕಾರಕ್ಕೆ ತೆರಿಗೆಯನ್ನು ಹೊರತುಪಡಿಸಿ ಬರುವಂತಹ ಆದಾಯ ಯಾವ್ಯಾವುದು? ಮೊದಲಿಗೆ 1 by 1 ನಾವೀಗ ನೋಡ್ತಾ ಬರೋಣ. ತೆರಿಗೆಯೇತರ ಆದಾಯ. ಫಸ್ಟ್ ಹೆಡ್ ಯಾವುದು? ತೆರಿಗೆಯೇತರ ಆದಾಯ. ಮೊದಲಿಗೆ ಸಾರ್ವಜನಿಕ ಆಡಳಿತದಿಂದ ಬರುವ ಆದಾಯ. ಸಾರ್ವಜನಿಕ
ಸಾರ್ವಜನಿಕ ಆಡಳಿತದಿಂದ ಬರುವ ಆದಾಯ. ಪ್ರಶ್ನೆ ಬರುತ್ತೆ, ಸಾರ್ವಜನಿಕ ಆಡಳಿತದಿಂದ ಆದಾಯ ಬರುತ್ತಾ? ಎಸ್. ನೀವು ಈಗ ಹಾಸ್ಪಿಟ್ಲಿಗೆ ಹೋಗ್ತೀರಿ, 10 ರೂಪಾಯಲ್ಲಿ ಚೀಟಿ ತೆಗೆಸ್ತೀರಿ, ಅಥವಾ ತಹಸೀಲ್ ಆಫೀಸಿಗೆ ಹೋಗ್ತೀರಿ, ಒಂದು ಪ್ರಮಾಣ ಪತ್ರ ತೆಗೆಸ್ಬೇಕಾಗತ್ತೆ, ಅಲ್ಲೊಂದು 50 ರೂಪಾಯಿ ಕಟ್ತೀರಿ. ಬೇರೆ ಬೇರೆ ಯಾವುದೋ ನಿಟ್ಟಿನಲ್ಲಿ ನೀವು ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀರಿ, ಒಂದಲ್ಲ ಒಂದು ಕೆಲಸಕ್ಕೆ ಹೋಗ್ತೀರಿ, ಒಂದು 5 ರೂಪಾಯಿಂದ ಹಿಡ್ಕೊಂಡು 10, 20, 30, 100 ರೂಪಾಯಿ ಈಗ ಮೋಟಿಷನ್ ಮಾಡಿಸ್ತಿರ್ತೀರಿ, ಅಥವಾ ಜಮೀನು ನಿಮ್ಮ ಹೆಸರಿಗೆ ಮಾಡಿಸ್ತಿರ್ತೀರಿ, ಆಗಲೂ ಕೂಡ ನೀವು ಫೀಸ್ ಕಟ್ಟಬೇಕಾಗತ್ತೆ. ಇದೆಲ್ಲವೂ ಆಡಳಿತಾತ್ಮಕ ಆದಾಯ ಅಂತ ಆಗತ್ತೆ, ಇನ್ಕ್ಲೂಡಿಂಗ್ ಪೊಲೀಸ್ ನೀವೆಲ್ಲ ನೋಡಿರ್ತೀರಿ. ಸೊ ಇದೆಲ್ಲವೂ ಆಡಳಿತಾತ್ಮಕ ಆದಾಯ ಅಥವಾ ಸಾರ್ವಜನಿಕ ಆಡಳಿತದಿಂದ ಬರೋ ಆದಾಯ ಅಂತ ಕರಿಬಹುದು, ಅಥವಾ ಇದನ್ನೇ ಆಡಳಿತಾತ್ಮಕ ಆದಾಯ ಅಂತ ಕರೆದ್ರೂ ತಪ್ಪಿಲ್ಲ. ಆಡಳಿತಾತ್ಮಕ ಆದಾಯದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಎರಡನೇದಾಗಿ ನಾವು ನೋಡ್ತಾ ಹೋಗೋಣ, ಬಹುಮುಖ್ಯವಾದಂತ ವಿಚಾರ PSUs. ಓಕೆ, PSUs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಸಾರ್ವಜನಿಕ ಸ್ವಾಮ್ಯದ ಉದ್ಯಮಗಳು. ಫಾರ್ ಎಕ್ಸಾಂಪಲ್, ಈಗ ಗೊತ್ತಿರಲಿ, ಇವತ್ತು ಸಾರ್ವಜನಿಕ ಸ್ವಾಮ್ಯದ ಉದ್ಯಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬೇಲ್ ಇರಬಹುದು, ಅಥವಾ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರಬಹುದು, ಅಥವಾ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರಬಹುದು, ಅಥವಾ ಮಹಾರತ್ನಗಳ ನೋಡ್ತಾ ಹೋಗ್ತೀವಿ, ಸೀಲ್, ಸೇಲ್, ಘೇಲ್, ಬೇಲ್, ಓಕೆ, BPCL, HPCL, ONGC, IOCL ಇತ್ಯಾದಿ. ಸುಮಾರು ಈಗ 14 ಮಹಾರತ್ನಗಳಾಗಿದೆ. 14. ಮುಂದಿನ ತರಗತಿಗಳಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಹೇಳ್ತಾ ಹೋಗ್ತೀನಿ, ಕೃಷಿ ಮತ್ತು ಕೈಗಾರಿಕೆಯಿಂದ ನೋಡ್ಕೊಳ್ತಾ ಹೋಗಿ. ಸೊ ಆದ್ಮೇಲೆ ಸಾರ್ವಜನಿಕ ಒಂದು ಉದ್ಯಮಗಳಿಂದ ಸರ್ಕಾರಕ್ಕೆ ಹಣ ಬರುತ್ತೆ, ಸಾರ್ವಜನಿಕ ಉದ್ಯಮಗಳಿಂದ. ಇದನ್ನು ಹೊರತುಪಡಿಸಿದ್ರೆ ಗೊತ್ತಿರಲಿ, ಇದನ್ನು ಹೊರತುಪಡಿಸಿದ್ರೆ ಸರ್ಕಾರಕ್ಕೆ ರೈಲ್ವೆ, ರಾಜ್ಯಕ್ಕೆ ಬಂದ್ರೆ ನಮ್ಮ KSRTC ಇಂದ ಅಂಚೆ, ರೈಲ್ವೆ, ಅಂಚೆ, ತಂತಿ ಮೀನ್ಸ್ ಈಗ BSNL ಆಗಿದೆಯಲ್ಲ, ರೈಲ್ವೆ, ಅಂಚೆ, ತಂತಿ, ಇವುಗಳಿಂದ ಅತಿ ಹೆಚ್ಚು ಲಾಭ ಬರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಸರ್ಕಾರಕ್ಕೆ ಮತ್ತೆ ಆದಾಯ ಬರುವಂಥದ್ದು RBIಯ ಲಾಭ, RBI ಮತ್ತು ಅಂತ ಬರೆದಿರ್ತೀನಿ, ನಾಣ್ಯ ಟಂಕಶಾಲೆ, RBI ಮತ್ತು ನಾಣ್ಯ ಟಂಕಶಾಲೆಯ ಲಾಭ, ಟಂಕಸಾಲೆ ಅನ್ಬೇಕು ಆಕ್ಚುಲಿ, ಟಂಕಸಾಲೆ ಲಾಭ, ನಾಣ್ಯ ಮತ್ತು ಟಂಕಸಾಲೆಯ ಲಾಭ. ಓಕೆ, ನಾಣ್ಯ ಟಂಕಸಾಲೆ ಅಂತ ಹೇಳಿದ್ರೆ ಕೇವಲ ನಾಣ್ಯಗಳನ್ನು ಮಾತ್ರ ನಾವು ಟಂಕಿಸೋದಿಲ್ಲ, ಬದಲಾಗಿ ಪದಕಗಳನ್ನ, ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ನಾವು ಸಾಕಷ್ಟು ಬಾಂಡ್ಗಳನ್ನ, ಟ್ರೆಸರಿ ಬಿಲ್ಗಳಿರ್ಬೋದು, ಇತ್ಯಾದಿ ಪ್ರಾಮಿಸರಿ ನೋಟ್ಸ್ ಇರ್ಬೋದು, ಚೆಕ್ ಬುಕ್ಗಳಿರ್ಬೋದು, ಇವುಗಳನ್ನು ಕೂಡ ನಾವು ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮಾಡ್ತೀವಿ. ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಈ ಒಂದು ಮಿಂಟಿಂಗ್ ಪ್ರೆಸಸ್ ಅಲ್ಲಿ ಬರುತ್ತೆ, ಕರೆನ್ಸಿ ಒಳಗೆ ಬರಲ್ಲ, ಈ ಕಾಯಿನ್ ಮಿಂಟಿಂಗ್ ಪ್ರೆಸ್ ಅಂತ ಹೇಳ್ತೀವಿ, ಅಲ್ಲಿ ಬರುತ್ತೆ. ಓಕೆ, RBI ಲಾಭ ನಿಮ್ಗೆ ಗೊತ್ತಿರಬಹುದು, ಹಿಂದಿನ ವರ್ಷ 1.76 ಲಕ್ಷ ಕೋಟಿ ಕೊಟ್ಟರೆ ಈಗ ಜಸ್ಟ್ ಈ ವರ್ಷ RBI 2 ಲಕ್ಷ ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. RBIಯ ಲಾಭ, ಈ ತರದ ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತಾನು. ಕೊನೆಯದಾಗಿ ಇಲ್ಲಿ ನೋಡೋಣ, ಇದನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನು ಬಿಟ್ಟು ಬರ್ತಕ್ಕಂಥ ಆದಾಯದಲ್ಲಿ ಮತ್ತೆ ಯಾವ್ದು ಬರ್ತಂದ್ರೆ ಬಡ್ಡಿ ವಸೂಲಿ. ಓಕೆ, ಯಾರ್ಯಾರು ವಿಡಿಯೋ ನೋಡ್ತಿರ್ತೀರಿ, ಓಕೆ, ನಿಮಗೆ ಸ್ವಲ್ಪ ಸ್ಲೋ ಅನಿಸಿದ್ರೆ ಜಸ್ಟ್ 1.5 ಇಟ್ಕೊಂಡು ಅಥವಾ 1.25 ಸ್ಪೀಡ್ ಇಟ್ಕೊಂಡು ವಿಡಿಯೋಸ್ ನೋಡ್ತಾ ಹೋಗ್ರಿ. ಕಾನ್ಸೆಪ್ಟ್ ಕ್ಲಾರಿಟಿ ಬಂತಂದ್ರೆ ಪ್ರತಿ ಪ್ರಶ್ನೆಗೂ ನಾವು ಉತ್ತರ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿರ್ತೀವಿ. ಆದ್ಮೇಲೆ ಸಾರ್ವಜನಿಕ ಹಣಕಾಸಿನ ಬಗ್ಗೆ ನಾವು ನೋಡ್ತಾ ಇದ್ವಿ. ಸಾರ್ವಜನಿಕ ಹಣಕಾಸು ಅಂತಂದ್ರೆ ಏನು? ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ, ಸರ್ಕಾರದ ಸಾಲದ ಕುರಿತು ಅಧ್ಯಯನ ಮಾಡೋದು ಅಂತ. ಹಾಗಿದ್ರೆ ಅದರಲ್ಲಿ ನಾವು ಮೊದಲೇ ನೋಡಿದ್ವಿ ಸಾರ್ವಜನಿಕ ಆದಾಯ ಅಂದ್ರೆ ಯಾವ್ಯಾವ್ದು ಒಳಗೊಳ್ಳುತ್ತೆ, ಸರ್ಕಾರಕ್ಕೆ ಬರೋ ಆದಾಯ ಯಾವ್ಯಾವ್ದು ಒಳಗೊಳ್ಳುತ್ತೆ. ಒಂದು ಕಂದಾಯ ಆದಾಯ, ಮತ್ತೊಂದು ಬಂಡವಾಳ ಆದಾಯ. ಕಂದಾಯದಲ್ಲಿ ಮತ್ತೆ ಎರಡು, ಒಂದು ತೆರಿಗೆಯಿಂದ ಬರುವ ಆದಾಯ, ಮತ್ತೊಂದು ತೆರಿಗೆಯೇತರದಿಂದ ಬರುವ ಆದಾಯ. ಓಕೆ, ಮತ್ತೊಂದು ಬಂಡವಾಳದಲ್ಲಿ ಸರ್ಕಾರ ಸಾಲ ವಸೂಲಿ ಮಾಡುತ್ತೆ. ಬಿಟ್ರೆ ಗೊತ್ತಿರಲಿ, ಸರ್ಕಾರ ಮಾಡೋ ಸಾಲವನ್ನು ಕೂಡ ಬಂಡವಾಳ ಖಾತೆಯಲ್ಲಿ ತೋರಿಸ್ತೀವಿ, ಆದಾಯ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ತಲೆಯೊಳಗೆ ಇಟ್ಕೋಬೇಕು. ಓಕೆ, ಮುಂದುವರಿಯೋಣ. ಈಗ ನಮಗೆ ದುಡ್ಡು ಬಂದಿದೆ, ಈ ದುಡ್ಡನ್ನು ನಾವು ಎಲ್ಲಿ ಇಡ್ತೀವ್ರಿ? ಒಟ್ಟಾರೆ 3 ಖಾತೆಗಳಿರುತ್ತೆ ಸರ್ಕಾರದ ಕಡೆ. ಆ 3 ಖಾತೆಗಳಲ್ಲಿ ಈ ದುಡ್ಡನ್ನು ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಒಟ್ಟಾರೆ 3 ಖಾತೆಗಳಿರುತ್ತೆ. ಸಂವಿಧಾನದ ವಿಧಿ 266ರ ಪ್ರಕಾರ 3 ಖಾತೆಗಳನ್ನ, ಎಷ್ಟು ಖಾತೆಗಳನ್ನ?
ಮೂರು ಖಾತೆಗಳನ್ನ ಸಂವಿಧಾನ ನಮಗೆ ಒದಗಿಸಿದೆ. ಸಂವಿಧಾನದ ವಿಧಿ 266 ಪ್ರಕಾರ ಒಟ್ಟು ಮೂರು ಖಾತೆಗಳು. ಹಾಗಿದ್ರೆ ಆ ಮೂರು ಖಾತೆಗಳು ಯಾವ್ಯಾವು? ಒಂದು, ಭಾರತದ ಸಂಚಿತ ನಿಧಿ. ಭಾರತದ ಸಂಚಿತ ನಿಧಿ. ಭಾರತದ ಸಂಚಿತ ನಿಧಿ. ಭಾರತದ ಸಂಚಿತ ನಿಧಿ. ಓಕೆ, ಇದು ಸಂವಿಧಾನದ ವಿಧಿ 266 ಉಪವಿಧಿ 1 ಪ್ರಕಾರ ಇರುತ್ತೆ. ಉಪವಿಧಿ 1. ಇನ್ನು ಎರಡನೆಯದು ಭಾರತದ ಸಾದಿಲ್ವಾರು ನಿಧಿ. ಭಾರತದ ಸಾದಿಲ್ವಾರು ನಿಧಿ. ಭಾರತದ ಸಾದಿಲ್ವಾರು ನಿಧಿ. ಓಕೆ, ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಆತ್ಮೀಯರೇ. ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಆರ್ಟಿಕಲ್ 267 ಸಬ್ ಕ್ಲಾಸ್ 1. Okay, then finally the public account of India, that is ಸಾರ್ವಜನಿಕ ಖಾತೆ. ಭಾರತದ ಸಾರ್ವಜನಿಕ ಖಾತೆ. ಭಾರತದ ಸಾರ್ವಜನಿಕ ಖಾತೆ. ಭಾರತದ ಸಾರ್ವಜನಿಕ ಖಾತೆ. ಒಟ್ಟಾರೆ ಈಗ ಸರ್ಕಾರಕ್ಕೆ ಹಣ ಬಂದಿದೆ. ಸರ್ಕಾರಕ್ಕೆ ಬಂದಿರುವಂತ ಏನ್ ಹಣ ಇದೆ, ಈ ಹಣವನ್ನು ನಾವು ಎಲ್ಲೆಲ್ಲಿ ಇಡ್ತೀವಿ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂವಿಧಾನದ ವಿಧಿ 266 ಉಪವಿಧಿ ಕ್ಷಮಿಸಿ ಉಪವಿಧಿ 2. ಉಪವಿಧಿ 2. ಸೊ ಒಟ್ಟಿಗೆ ಈ ಮೂರು ನಮ್ಮ ಹತ್ರ ಅಕೌಂಟ್ಗಳಿದೆ. ಈ ಮೂರು ಅಕೌಂಟ್ ಅಲ್ಲಿ ನಾವು ಹಣವನ್ನ ಇಡ್ತಾ ಹೋಗ್ತೀವಿ. ಎಷ್ಟು ಅಕೌಂಟ್ಗಳಲ್ಲಿ? ಈ ಮೂರು ಅಕೌಂಟ್ಗಳಲ್ಲಿ ನಾವು ಹಣವನ್ನ ಇಡ್ತೇವೆ. ಮೂರು ಅಕೌಂಟ್ಗಳಲ್ಲಿ. ಓಕೆ, ಸೊ ಸಂವಿಧಾನದ ವಿಧಿ ಎಷ್ಟಪ್ಪ ಅಂತ ಹೇಳಿದ್ರೆ, ಸಂವಿಧಾನದ ವಿಧಿ 266 ಪ್ರಕಾರ ಸಂವಿಧಾನದಲ್ಲಿ ಮೂರು ಖಾತೆಗಳನ್ನ ಹೊಂದಲಿಕ್ಕೆ ನಮಗೆ ಅವಕಾಶ ಇದೆ. ಮೂರು ಖಾತೆಗಳನ್ನು ಹೊಂದಲಿಕ್ಕೆ ನಮಗೆ ಅವಕಾಶ ಇದೆ. ಮೂರು ಖಾತೆಗಳನ್ನು ಹೊಂದಲಿಕ್ಕೆ ನಮಗೆ ಅವಕಾಶ ಇದೆ. ಯಾವ್ಯಾವ್ದಂತ ಆಲ್ರೆಡಿ ನಾವು ನೋಡಿ ಆಗಿದೆ. ಓಕೆ, ಯಾವ್ಯಾವ್ದಂತ ನಾವು ನೋಡಿ ಆಗಿದೆ. ಸೊ 1 by 1 ನೋಡ್ತಾ ಹೋಗ್ರಿ. ಈ ಭಾರತದ ಸಂಚಿತ ನಿಧಿ, ಭಾರತದ ಸಾದಿಲ್ವಾರು ನಿಧಿ, ಭಾರತದ ಸಾರ್ವಜನಿಕ ಖಾತೆ. ಸರ್ಕಾರಕ್ಕೆ ದುಡ್ಡು ಬಂತು. ಆ ದುಡ್ಡನ್ನ ಈಗ ಯಾವ್ದ್ರಲ್ಲಿ ಇಡ್ತಾರೆ? ಒಟ್ಟಾರೆಯಾಗಿ ಏನ್ ಅಮೌಂಟ್ ಬಂತಲ್ಲ, ಕಂದಾಯ ಆದಾಯ, ಅದರಲ್ಲಿ ಬರೆದಿರ್ತೀನಿ ಮುಂದ್ಗಡೆಗೆ. ಕಂದಾಯ ಆದಾಯ, ಕಂದಾಯ ಆದಾಯ, ರೈಟ್, ಕಂದಾಯ ಆದಾಯ ಇರಬಹುದು. ಪ್ಲಸ್ ಸಾಲೇತರ ಬಂಡವಾಳ ಆದಾಯ. ಸಾಲೇತರ ಬಂಡವಾಳ ಆದಾಯ. ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯ. ಸಾಲೇತರ ಬಂಡವಾಳ ಆದಾಯ ಇವುಗಳನ್ನು ನಾವು ಏನಪ್ಪಾ ಅಂದ್ರೆ ಭಾರತದ ಸಂಚಿತ ನಿಧಿ ಒಳಗಡೆಗೆ ಇಡ್ತೀವಿ. ರೈಟ್. ತದನಂತರ ಸಾದಿಲ್ವಾರು ನಿಧಿನಲ್ಲಿ ಇದನ್ನ ತುರ್ತು ನಿಧಿ ಅಂತ ಕರಿತೀವಿ. ಸಹಜವಾಗಿ ಈ ನಿಧಿ ಒಳಗಡೆಗೆ ಪ್ರಾರಂಭದಲ್ಲಿ 500 ಕೋಟಿ ಇಡ್ತಿದ್ವಿ. ರೀಸೆಂಟ್ ಆಗಿ ಅದಕ್ಕೆ 30,000 ಕೋಟಿ ಇರುವ ಪ್ರಸ್ತಾವನೆಯಾಗಿ ಕೊನೆ 30,000 ಕೋಟಿ ಇಡಲಾಗಿದೆ ಕೂಡ. ರೈಟ್. 1 by 1 ಮತ್ತೆ ನೋಡ್ತಾ ಹೋಗ್ರಿ. ಭಾರತದ ಸಾರ್ವಜನಿಕ ಖಾತೆ ಅಂತಿದೆ. ಈ ಸಾರ್ವಜನಿಕ ಖಾತೆಯಲ್ಲಿ ಗೊತ್ತಿರಲಿ, ಸಹಜವಾಗಿ ಈ ಸಾರ್ವಜನಿಕರ ಅಮೌಂಟ್ ಇರುತ್ತೆ. ಆಲ್ರೆಡಿ ನೋಡಿದ್ವಿ. ಬಂಡವಾಳ ಖಾತೆಯಲ್ಲಿರುವ, ರೈಟ್, ಬಂಡವಾಳ ಖಾತೆಯಲ್ಲಿರುವ, ಬಂಡವಾಳ ಖಾತೆಯಲ್ಲಿನ, ರೈಟ್, ಬಂಡವಾಳ ಖಾತೆಯಲ್ಲಿರುವ, ಬಂಡವಾಳ ಖಾತೆಯಲ್ಲಿರುವ ಸಾರ್ವಜನಿಕರ ಹಣ ಇಲ್ಲಿರುತ್ತೆ. ಬಂಡವಾಳ ಖಾತೆಯಲ್ಲಿರುವ ಸಾರ್ವಜನಿಕರ ಹಣ. ಸೊ ಅದನ್ನ ಮತ್ತೊಂದ್ಸಲ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಿಮ್ಗೆಲ್ಲ ಚಂದ ಗೊತ್ತಿದೆ. PF, RD, FD, ಸ್ಮಾಲ್ ಸೇವಿಂಗ್ಸ್ ಇತ್ಯಾದಿ ಎಲ್ಲ ಇಲ್ಲಿ ಕಂಡು ಬರುತ್ತೆ. ನಮಗೆ ಈಗ ಗೊತ್ತಾಗಿದೇನ್ರಿ ಅಂತ ಹೇಳಿದ್ರೆ, ಒಟ್ಟು 3 ಖಾತೆಗಳಲ್ಲಿ ದುಡ್ಡು ಇಟ್ಟಾಗಿದೆ. ರೈಟ್. ಸೊ ಈ ಖಾತೆಯಲ್ಲಂತೂ ಇಲ್ಲ. ಬಿಕಾಸ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದು ರಾಷ್ಟ್ರಪತಿಯವರ ಒಂದು ಹೆಸರಿನಲ್ಲಿರುತ್ತೆ. ಇದನ್ನ ಕೇಂದ್ರ ಹಣಕಾಸು ಕಾರ್ಯದರ್ಶಿಗಳು ಇದನ್ನ ಮೇಂಟೈನ್ ಮಾಡ್ತಿರ್ತಾರೆ. ಓಕೆ, 1 by 1 ಮತ್ತೊಂದ್ಸಲ ಬರ್ತೀನಿ. ಈ 3 ಖಾತೆಗಳು ಸಂವಿಧಾನದ 266ನೇ ವಿಧಿಯಡಿಯಲ್ಲಿ ಇದ್ದು, ಈ 3 ಖಾತೆಗಳನ್ನ ಯಾರು ಮೇಂಟೈನ್ ಮಾಡ್ತಾರಂದ್ರೆ ಭಾರತದ ಮಹಾ ಲೆಕ್ಕ ಪರಿಶೋಧಕರು ಅಥವಾ ಮಹಾ ಲೆಕ್ಕ ನಿಯಂತ್ರಕರು, ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ. ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಇದನ್ನ ಮೇಂಟೈನ್ ಮಾಡ್ತಾರೆ. ಈ 3 ಖಾತೆಗಳನ್ನ ಆಕ್ಚುಲಿ ನೋಡೋದು, ಮೇಲ್ವಿಚಾರಣೆ ಮಾಡೋದು. ಬಟ್ ಒಂದು ಖಾತೆ ಇದೆಯಲ್ಲ, ಇದನ್ನ ಕಾರ್ಯದರ್ಶಿಯವರು ನೋಡ್ಕೋಬಹುದು. ಬಟ್ ಅಂತಿಮ ಮೇಲ್ವಿಚಾರಣೆ ಯಾರ್ದು? CAG, ಮಹಾ ಲೆಕ್ಕ ಪರಿಶೋಧಕರದು. ಓಕೆ, ದುಡ್ಡು ಸರ್ಕಾರಕ್ಕೆ ಬಂದಿದ್ದಾಯ್ತು. ಕಂದಾಯ ಆದಾಯ, ಬಂಡವಾಳ ಆದಾಯ ಎಲ್ಲಾನು ಬಂತು. ನಂತರ ಯಾವ್ಯಾವ ಖಾತೆಯಲ್ಲಿ ಇಟ್ಟಿವಿ ಗೊತ್ತಾಯ್ತು. ಈ ಖಾತೆಯಿಂದ ದುಡ್ಡನ್ನೀಗ ಹೊರ ತೆಗಿಬೇಕಾದ್ರೆ ಹೇಗೆ ಗೊತ್ತಿರಲಿ. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ನೀವು ಹೊರಗೆ ತೆಗಿಬೇಕಾದ್ರೆ, ಭಾರತದ
ಸಂಚಿತ ನಿಧಿಯಿಂದ ನೀವು ಹಣವನ್ನ ಹೊರಗೆ ತೆಗಿಬೇಕಾದ್ರೆ, ಭಾರತದ ಸಂಚಿತ ನಿಧಿಯಿಂದ ಹಣವನ್ನ ಹೊರತೆಗಿಬೇಕಾಯ್ತಂತಂದ್ರೆ ಕಡ್ಡಾಯವಾಗಿ ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕು. ಈ ಒಂದು ಖಾತೆಯಿಂದ ತೆಗಿಬೇಕಂದ್ರೆ ರಾಷ್ಟ್ರಪತಿಯವರ ಪೂರ್ವಾನುಮತಿ, ಅಂದ್ರೆ ಪ್ರಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್, ಅವ್ರದ್ದು ಪೂರ್ವಾನುಮತಿ ತಕ್ಕೊಂಡು ಸಂಸತ್ತಿನಲ್ಲಿ ಅನುಮೋದನೆ ಪಡ್ಕೊಂಡು ನಾವು ಹಣವನ್ನ ತೆಗಿತೀವಿ ಸಂಚಿತ ನಿಧಿಯಿಂದ. ಈ ನಿಧಿಯಿಂದ ತೆಗೆಯುವಂತ ಹಣವನ್ನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಜೆಟ್. ಈ ನಿಧಿಯಿಂದ ತೆಗೆಯುವಂತ ಹಣವನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಜೆಟ್. ಓಕೆ, ನಾವು ಬಜೆಟ್ ಮಾಡಬೇಕಾದ್ರೆ ಆಯವ್ಯಯವನ್ನ ಆಯವ್ಯಯ, ಓಕೆ, ಆಯವ್ಯಯ ಅಥವಾ ಬಜೆಟ್ ಮಾಡಬೇಕಾದ್ರೆ ಹಣವನ್ನ ಎಲ್ಲಿಂದ ತೆಗಿತೀವಿ ಅಂತಂದ್ರೆ ಭಾರತದ ಸಂಚಿತ ನಿಧಿಯಿಂದ. ಓಕೆ, ಎಸ್. ಹಾಗಾದ್ರೆ ಸಂಚಿತ ನಿಧಿಯಿಂದ ಹಣ ತೆಗಿಬೇಕಂದ್ರೆ ಕಡ್ಡಾಯವಾಗಿ ಮೊದಲು ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕು, ತದನಂತರ ಸಂಸತ್ತಿನ ಅನುಮೋದನೆ ಬೇಕೇ ಬೇಕು. ಸೊ ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಮತ್ತೆ ಪೊಲಿಟಿಕ್ ತರ ಓದ್ಲಿಕ್ಕೆ ಹೋಗ್ಬಾರ್ದು. ಹಣಕಾಸು ಮಸೂದೆ, ರಾಜ್ಯಸಭೆ, ಲೋಕಸಭೆ ಅಂತೆಲ್ಲ ಇಲ್ಲ. ಸೊ ಇಲ್ಲಿ ಜಸ್ಟ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಏನಿದೆಯಲ್ಲ ಅಷ್ಟು ಮಾತ್ರ ನೋಡ್ತಾ ಹೋಗ್ರಿ. ಓಕೆ, ಎಸ್. ಹಾಗಿದ್ರೆ ಇನ್ನು ಎರಡನೇದಿದೆ. ಎರಡನೇದು ಏನು ಅಂತ ಹೇಳಿದ್ರೆ, ಈಗ ಭಾರತದ ಸಾದಿಲ್ವಾರು ನಿಧಿ ಇದೆ ಅಲ್ವಾ, ಅಲ್ಲಿಂದ ಅಮೌಂಟ್ ಅನ್ನು ತೆಗೆಯೋದು ಹೇಗೆ, ಅಥವಾ ಅದು ತೆಗಿಬೇಕಾದ್ರೆ ಕೇಳ್ಬೇಕಾ? ಕೇಳುವ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಅಮೌಂಟ್ ರಾಷ್ಟ್ರಪತಿಯವರ ಹೆಸರಿನ ಮೇಲೆ ಇರೋ ಕಾರಣಕ್ಕಾಗಿ ರಾಷ್ಟ್ರಪತಿ ಅದನ್ನು ಹಾಗೆ ಕೊಡಬಹುದು. ವಿಪತ್ತಿನ ಸಂದರ್ಭದಲ್ಲಿ, ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ, ಯಾವುದೇ ಡಿಸಾಸ್ಟರ್ಸ್ ಆದಾಗ ಎಮರ್ಜೆನ್ಸಿ ಫಂಡ್ ಅಂತ ಅದನ್ನ ರಿಲೀಸ್ ಮಾಡ್ತಾರೆ ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ. ಓಕೆ, ಆದ್ರೆ ಪ್ರಾರಂಭಕ್ಕೆ ಇದಕ್ಕೆ ಅನುಮೋದನೆ ಪಡೆಯುವ ಅವಶ್ಯಕತೆ ಇಲ್ಲ, ರಾಷ್ಟ್ರಪತಿಯವರ ಹೆಸರಲ್ಲಿ ಇರೋದ್ರಿಂದ. ಆದ್ರೆ ಒಂದು ಬಾರಿ ಆ ಹಣ ಕೊಟ್ಟು ಖರ್ಚಾದ ಮೇಲೆ ನಂತರ ಸದನದಲ್ಲಿ ಅದಕ್ಕೆ ಅನುಮೋದನೆ ಪಡಿಬೇಕಿಲ್ಲ. ಈ ರಾಜ್ಯಕ್ಕೆ ಇಂಥ ವಿಚಾರಕ್ಕಾಗಿ, ಪ್ರಾಕೃತಿಕ ವಿಕೋಪಕ್ಕಾಗಿ ನಾವು ಇಷ್ಟಿಷ್ಟು ಸಾವಿರ ಕೋಟಿಯನ್ನು ಕೊಟ್ಟಿದ್ದೀವಿ, ತಮಿಳುನಾಡು ಪ್ರವಾಹಕ್ಕಾಯ್ತು ಅಥವಾ ಆಂಧ್ರ ಪ್ರದೇಶದಲ್ಲಾಯ್ತು ಅಥವಾ ಕರ್ನಾಟಕಕ್ಕಾಯ್ತು, ಇಷ್ಟು ಕೊಟ್ಟಿದ್ದೀವಿ ಅಂತ ನಂತರದಲ್ಲಿ ಅನುಮೋದನೆಯನ್ನ ಪಡೆಬೇಕು. ಫೈನಲಿ ಭಾರತದ ಸಾರ್ವಜನಿಕ ಖಾತೆ ಇದೆ, ದಟ್ ಈಸ್ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ. ಈ ಖಾತೆಯಿಂದ ಹಣ ತೆಗಿಬೇಕಾದ್ರೆ ಯಾರ ಅನುಮತಿಯೂ ಬೇಕಾಗಿರೋದಿಲ್ಲ. ಬಹಳ ಸ್ಪಷ್ಟ ಇರಬೇಕು. ಯಾಕ್ರಿ ಈ ಖಾತೆಯಿಂದ ಹಣ ತೆಗಿಬೇಕಾದ್ರೆ ಯಾರ್ದು ಅನುಮತಿ ಬೇಡವಾ? ಯಾರ್ದು ಅನುಮತಿ ಬೇಡ. ಬಿಕಾಸ್ ಈ ಖಾತೆಯಲ್ಲಿ ಇರುವಂತ ಹಣ ಯಾರು ಇಟ್ಟಿರ್ತಾರೆ ಅಂದ್ರೆ ಸಾರ್ವಜನಿಕರು. ಹುಷಾರಿರ್ಬೇಕು. 1 ಮಿನಿಟ್ ಸ್ವಲ್ಪ ಚಂದ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರದೇ ಅನುಮತಿ ಇಲ್ಲ, ಆದರೆ ಇದೇ ಹಣವನ್ನ ಸರ್ಕಾರ ತಾನು ಬಳಕೆ ಮಾಡಿಕೊಳ್ಳುತ್ತೆ. ಆಗ ಮಾತ್ರ ಸರ್ಕಾರ ತಾನು ಬಳಕೆ ಮಾಡುವಾಗ ಕಡ್ಡಾಯ ಅನುಮತಿಯನ್ನು ಪಡೆಯಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ, ಸಾರ್ವಜನಿಕ ಖಾತೆಯಿಂದ, ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾದಿಂದ ಹಣವನ್ನು ವಿಡ್ರಾ ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಯಾರ ಅನುಮತಿ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ವಿಮೆ, ನಿಮ್ಮ FD, ನಿಮ್ಮ RD, ನಿಮ್ಮ ಭವಿಷ್ಯ ನಿಧಿ, ದಟ್ ಇಸ್ PF ಪ್ರಾವಿಡೆಂಟ್ ಫಂಡ್, ನಿಮ್ಮ ಸ್ಮಾಲ್ ಸೇವಿಂಗ್ಸ್, ಸಣ್ಣ ಉಳಿತಾಯ, ನಿಮ್ ದುಡ್ಡು ನೀವು ತಕ್ಕೊಳ್ಳಿಕ್ಕೆ ಪ್ರೆಸಿಡೆಂಟ್ ಕೇಳೋ ಅವಶ್ಯಕತೆ ಇಲ್ಲ ಅಥವಾ ಸಂಸತ್ತನ್ನು ಕೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಹಣ ಸರ್ಕಾರ ಯೂಸ್ ಮಾಡ್ಕೊಳ್ಳುತ್ತೆ, ಉಪಯೋಗ ಮಾಡ್ಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸರ್ಕಾರ ಅನುಮೋದನೆ ಪಡ್ಕೊಳ್ಳುತ್ತೆ. ಡೈರೆಕ್ಟ್ ಆಗಿ ದುಡ್ಡು ನಲ್ಲಿ ಬರೆದಿದ್ದೀನಿ ಬಂಡವಾಳ ಆದಾಯದಲ್ಲಿ ಹೋಗಿರುತ್ತೆ. ಹಾಗಾಗಿ ಸರ್ಕಾರ ತನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡುವಾಗ ಈ ಹಣ ಅಲ್ಲಿ ಸೇರಿರ್ತದ, ತಾನು ತಕ್ಕೊಳ್ಳುವಾಗ ಮಾತ್ರ ಅನುಮೋದನೆ ಪಡ್ಕೊಳ್ಳೇಬೇಕು. ಸ್ವಲ್ಪ ಸೂಕ್ಷ್ಮ ವಿಚಾರ. ಪ್ರಶ್ನೆ ಹೇಗೆ ಕೇಳ್ತಾನೋ ಅದರ ಆಧಾರದ ಮೇಲೆ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಓಕೆ, ಸೊ ನಮಗೆ ಸರ್ಕಾರದ ಆದಾಯ ಗೊತ್ತಾಯ್ತು, ಆ ಆದಾಯ ಬಂದಿದ್ದನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಯ್ತು. ತೆಗಿಬೇಕಾದ್ರೆ ಅಥವಾ ಆ ಹಣವನ್ನು ಹೊರ ತೆಗಿಬೇಕಾದ್ರೆ ಯಾರ ಅನುಮತಿ ಬೇಕು ಅದು ಕೂಡ ಗೊತ್ತಾಯ್ತು. ರೈಟ್. ಹಾಗಿದ್ರೆ ಮತ್ತೆ ಮುಂದುವರೆದು ನಾವು ನೋಡ್ತಾ ಹೋಗೋಣ. ಈಗ ಭಾರತದ ಸಂಚಿತ ನಿಧಿಯಿಂದ ಹಣವನ್ನ ಹೊರ ತೆಗಿಬೇಕಾದ್ರೆ ಸರ್ಕಾರ ಯಾವ ರೀತಿ ಹಣವನ್ನ ಹೊರ ತೆಗೆಯುತ್ತೆ ಅಥವಾ ವೆಚ್ಚ ಅಂತ ಹೇಳ್ತೀವಿ, ಸಾರ್ವಜನಿಕ ವೆಚ್ಚ. ಓಕೆ, ನೋಡೋಣ. ಸಾರ್ವಜನಿಕ ವೆಚ್ಚ, ಸರ್ಕಾರ ಮಾಡುವಂತಹ ವೆಚ್ಚವನ್ನು ನಾವು ಸಾರ್ವಜನಿಕ ವೆಚ್ಚ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಹೋಗ್ತೀವಿ. ಸಾರ್ವಜನಿಕ ವೆಚ್ಚ, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಓಕೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸಾರ್ವಜನಿಕ ವೆಚ್ಚವನ್ನ ಮತ್ತೆ ನಾವು ಎರಡು ತರ ನೋಡ್ತಾ ಹೋಗ್ತೀವಿ. ಸಾರ್ವಜನಿಕ ವೆಚ್ಚವನ್ನು ಮತ್ತೆ ನಾವು ಎರಡು ತರ ನೋಡ್ತಾ ಹೋಗ್ತೀವಿ. ಒಂದು ಬಂಡವಾಳ ವೆಚ್ಚ, ಒಂದು ಬಂಡವಾಳ ವೆಚ್ಚ, ಬಂಡವಾಳ ವೆಚ್ಚ, ಬಂಡವಾಳ ವೆಚ್ಚ. ಎರಡು ಕಂದಾಯ ವೆಚ್ಚ, ಕಂದಾಯ ವೆಚ್ಚ. ತುಂಬಾ ಸಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನು ಈ ವಿಚಾರದ ಮೇಲೆ. ಓಕೆ, ಬಹಳ ಅಂದ್ರೆ ಬಹಳ ಸಲ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾನೆ ಮತ್ತು ಕೇಳ್ತಾನು ಕೂಡ. ಸೊ ಯಾಕೆ ಅಂತ ಹೇಳಿದ್ರೆ
ಇಲ್ಲಿ ವಿಚಾರ ಬಹಳ ಸೂಕ್ಷ್ಮ. ಅನೇಕ ಬಾರಿ ಸಬ್ಸಿಡಿ ಮೇಲೆ ಅಥವಾ ಸಂಬಳದ ಮೇಲೆ ಅಥವಾ ಬಡ್ಡಿ ಪಾವತಿ ಮೇಲೆ ಕ್ವಶನ್ ಕೇಳಿದಾನೆ. ಹಾಗಿದ್ರೆ 1 by 1 ಸರ್ಕಾರದ ವೆಚ್ಚದ ಬಗ್ಗೆ ನೋಡ್ತಾ ಹೋಗೋಣ. ಸರ್ಕಾರದ ವೆಚ್ಚ ಅಥವಾ ಸಾರ್ವಜನಿಕ ವೆಚ್ಚ ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಓಕೆ, ಸರ್ಕಾರ ಮಾಡುವಂತ ವೆಚ್ಚವನ್ನ ಹೇಳುತ್ತೆ. ಹಾಗಾದ್ರೆ ಸರ್ಕಾರ ಖರ್ಚು ಮಾಡಬೇಕಾದ್ರೆ ನೀವು ಖರ್ಚು ಮಾಡೋ ತರ ಮನಸ್ಸಿಗೆ ಬಂದಂಗ ಅಲ್ಲಷ್ಟು ಇಲ್ಲಷ್ಟು ಮಾಡೋದಲ್ಲ. 2 ಖಾತೆಗಳಲ್ಲಿ ಅಥವಾ 2 ವಿಧದಲ್ಲಿ ಅದನ್ನ ವೆಚ್ಚ ಮಾಡುತ್ತೆ. ಈ ಹಿಂದೆ 4 ಇತ್ತು. ಒಂದು ಯೋಜನಾ ವೆಚ್ಚ ಅಂತಿತ್ತು, ಯೋಜನಾ ವೆಚ್ಚ. ಮತ್ತೊಂದು ಯೋಜನೇತರ ವೆಚ್ಚ ಅಂತಿತ್ತು. ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ, ಯೋಜನೇತರ. ಓಕೆ, ಪ್ಲಾನ್ಡ್ ಅಂಡ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಓಕೆ, ಅರ್ಲಿಯರ್ ದೇರ್ ಆರ್ 4 ಟೈಪ್ಸ್ ಆಫ್ ಎಕ್ಸ್ಪೆಂಡಿಚರ್ಸ್. 4 ತರದ ವೆಚ್ಚಗಳಿತ್ತು. ಬಟ್ ಅರುಣ್ ಜೇಟ್ಲಿ ಅವರು 2016 ಮತ್ತು 2017 ಈ 2 ವೆಚ್ಚಗಳನ್ನ ತೆಗೆದು ಹಾಕಿದ್ರು. ಸೊ 2016 and 17, 2016-17 ಬಜೆಟ್ ಅಲ್ಲಿ ಮಂಡನೆ ಆಗತ್ತೆ, ಇದನ್ನ ತೆಗೆದು ಬಿಡಬೇಕು ಅಂತ ಹೇಳಿ. ಸೊ ಆಗ ಯೋಜನಾ ಮತ್ತು ಯೋಜನೇತರ ವೆಚ್ಚಗಳನ್ನು ತೆಗೆಯಲಾಗತ್ತೆ. ಕೇವಲ 2 ವಿಚಾರಗಳಲ್ಲಿ ಅಥವಾ 2 ವಿಷಯದಲ್ಲಿ ಇಲ್ಲಿ ನಾವು ವೆಚ್ಚ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಬಂಡವಾಳ ವೆಚ್ಚ ಅಂದ್ರೆ ಏನು, ಕಂದಾಯ ವೆಚ್ಚ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಓಕೆ, ಬಂಡವಾಳ ವೆಚ್ಚ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ದೀರ್ಘಾವಧಿಗೆ ಮಾಡುವಂತಹ ವೆಚ್ಚ ಆಗಿರುತ್ತೆ. ಫಸ್ಟ್ ಪಾಯಿಂಟ್. ಓಕೆ, ಅಂಡ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಓಕೆ, ವಿಚ್ ಇಸ್ ಮೇಡ್, ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್, ದೀರ್ಘಾವಧಿಗಾಗಿ ಮಾಡಲಾಗತ್ತೆ. ದೀರ್ಘಾವಧಿಗಾಗಿ. ಒಂದನೇದ್ದು ನಿಮಗೆ ಗೊತ್ತಿರಲಿ, ಮೂಲ ಸೌಕರ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ಲಸ್ ಸರ್ಕಾರಕ್ಕೆ ಅದರಿಂದ ಹಣ ಬರುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗುತ್ತೆ ದೀರ್ಘಾವಧಿಗಾಗಿ. ಓಕೆ, ಸರ್ಕಾರ ಈ ರೀತಿಯ ವೆಚ್ಚ ಮಾಡೋದ್ರಿಂದ ಸರ್ಕಾರಕ್ಕೆ ಮರು ಹಣಕಾಸು ಸೃಷ್ಟಿಯಾಗತ್ತೆ. ಸರ್ಕಾರ ಮಾಡಿದ ವೆಚ್ಚಕ್ಕೆ ಮರು ಹಣಕಾಸು ಸೃಷ್ಟಿಯಾಗುವಂತಿದ್ದರೆ, ಸರ್ಕಾರ ಮಾಡಿದ ವೆಚ್ಚಕ್ಕೆ ಮರು ಹಣಕಾಸು ಸೃಷ್ಟಿಯಾದರೆ, ದುಡ್ಡು ಖರ್ಚು ಮಾಡೋದಕ್ಕೆ ವಾಪಸ್ ಬರೋಂಗಿದ್ರೆ ಅದಕ್ಕೆ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸೊ ಇದರಲ್ಲಿ 2 ಪಾಯಿಂಟ್ ಅನ್ನು ಚಂದ ನೆನಪಿಟ್ಕೋಬೇಕು. ಸರ್ಕಾರ ದೀರ್ಘಾವಧಿಗೆ ಮಾಡುವ ವೆಚ್ಚವನ್ನ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸರ್ಕಾರ ದೀರ್ಘಾವಧಿಗೆ ವೆಚ್ಚವನ್ನ ಮಾಡಿದಾಗ ಸರ್ಕಾರಕ್ಕೆ ಮರು ಹಣಕಾಸು ಸೃಷ್ಟಿಯಾಗತ್ತೆ. ಹಾಗಿದ್ರೆ ಬಂಡವಾಳ ವೆಚ್ಚಕ್ಕೆ ಉದಾಹರಣೆಗಳು ಅಂತ ನಾವು ನೋಡೋದಾದ್ರೆ, ಬಂಡವಾಳ ವೆಚ್ಚಕ್ಕೆ ನಾವು ಉದಾಹರಣೆಗಳನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ 2 ತರದ ನಾವು ವೆಚ್ಚಗಳನ್ನ ನೋಡ್ಲಿಕ್ಕೆ ಸಿಗತ್ತೆ. 2 ತರದಲ್ಲಿ ವೆಚ್ಚಗಳು ನಮಗೆ ಸಿಗತ್ತೆ. ಒಂದು ಸರ್ಕಾರ ಹೂಡಿಕೆ ಮಾಡುವಂಥದ್ದು, ಸರ್ಕಾರ ಇನ್ವೆಸ್ಟ್ ಮಾಡುವಂಥದ್ದು ಕಂಪನಿಗಳಲ್ಲಿ, ತನ್ನ ಬೇರೆ ಬೇರೆ ತರದ, ಈಗ ಫಾರ್ ಎಕ್ಸಾಂಪಲ್ ಸರ್ಕಾರ LIC ಅಲ್ಲಿ ಇರಬಹುದು ಅಥವಾ ತಂದೆ BSNL ಆಗಿರ್ಬಹುದು, ರೈಟ್, ತಾನೇ ಹೂಡಿಕೆ ಮಾಡೋದು, ಖಾಸಗಿಯವರಿಗೂ ಕೊಡುತ್ತೆ, ತಾನೇ ಹೂಡಿಕೆ ಮಾಡುತ್ತೆ. ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ಸ್ವತಃ ತಾನೇ ಹೂಡಿಕೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಹೂಡಿಕೆ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಭ ಬರುತ್ತಾ ಇರತ್ತೆ. ಲಾಭನೇ ಬರ್ಬೇಕಂತಿಲ್ಲ, ಬಟ್ ಇಲ್ಲಿ ಮಾಡೋದ್ರಿಂದ ಹಣ ವಾಪಸ್ ಬರುತ್ತೆ ಅನ್ನುವಂಥದ್ದು. ಓಕೆ, ತದನಂತರ 2ನೇ ಪ್ರಮುಖ ವಿಚಾರ ಇಲ್ಲಿ ಸಾಲವನ್ನ ಕೊಡುವುದು. ಸರ್ಕಾರ ರಾಜ್ಯಗಳಿಗೆ ಸಾಲವನ್ನು ಕೊಡುತ್ತೆ ಅಥವಾ ಬೇರೆ ದೇಶಗಳಿಗೆ ಸಾಲವನ್ನು ಕೊಡುತ್ತೆ ಇತ್ಯಾದಿ. ಸಾಲವನ್ನು ಕೊಟ್ಟಾಗ ಸರ್ಕಾರಕ್ಕೆ ಅದು ಮರಳಿ ಬಡ್ಡಿಯ ರೂಪದಲ್ಲಿ ಹಣ ಬರುತ್ತೆ. ಯಾವ ರೂಪದಲ್ಲಿ ಹಣ ಬರುತ್ತೆ? ಬಡ್ಡಿಯ ರೂಪದಲ್ಲಿ. ಹಾಗಿದ್ರೆ ಬಡ್ಡಿಯ ರೂಪದಲ್ಲಿ ಬಂದಂತ ಆದಾಯವನ್ನು ನಾವು ಎಲ್ಲಿ ಸೇರಿಸ್ಕೊಂಡಿದೀವಿ? ಇಲ್ಲಿ ತೆರಿಗೆ ಏತರ, ರೈಟ್. ಸರ್ಕಾರ ಕೊಟ್ಟ ಸಾಲವನ್ನು ವಸೂಲಿ ಮಾಡೋದು ಬಂಡವಾಳ ಆದಾಯ. ಅಂದ್ರೆ ಇಲ್ಲಿ ಆದಾಯ ಬರುತ್ತಿದೆ. ಸರ್ಕಾರ ಕೊಟ್ಟ ದುಡ್ಡಿಗೆ ಇಲ್ಲಿ ನೀವು ನೋಡ್ತಿರ್ಬೋದು ಬಡ್ಡಿ ವಸೂಲಿ, ಹೌದಾ? ಮತ್ತು ಇಲ್ಲಿ ಸಾಲ ವಸೂಲಿ. ಸರ್ಕಾರ ತಾನು ಕೊಟ್ಟಂತ ದುಡ್ಡಿಗೆ ಮರಳಿ ಸರ್ಕಾರಕ್ಕೆ ಹಣ ವಾಪಸ್ ಬರುತ್ತೆ. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸಹಜವಾಗಿ ಇಲ್ಲಿ ಹೂಡಿಕೆ ಮತ್ತು ಸಾಲವನ್ನು ನೋಡ್ತೀವಿ. ಹಾಗಿದ್ರೆ ನಾವು ಕಂದಾಯ ವೆಚ್ಚ ಅಂದ್ರೆ ಏನು ಅಂತ ನಾವು ನೋಡೋಣ. ಕಂದಾಯ ವೆಚ್ಚ ಅಂದ್ರೆ ಇದು ಅಲ್ಪಾವಧಿಯ ಅವಶ್ಯಕತೆಗಳನ್ನ, ಸರ್ಕಾರ ಅಲ್ಪಾವಧಿಯ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ, ಫಾರ್ ಶಾರ್ಟ್ ಟರ್ಮ್ ನೀಡ್ಸ್. ಓಕೆ, ಅಲ್ಪಾವಧಿಯ
ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ, ಅಲ್ಪಾವಧಿಯ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಸರ್ಕಾರ ಮಾಡುವಂತಹ ವೆಚ್ಚಗಳಾಗಿರುತ್ತೆ. ಈ ವೆಚ್ಚಗಳನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಮರು ಹಣಕಾಸು ಸೃಷ್ಟಿಯಾಗಲ್ಲ. ಮರು ಹಣಕಾಸು ಸೃಷ್ಟಿಯಾಗಲ್ಲ. ಮರು ಹಣಕಾಸು ಇಲ್ಲಿ ಸರ್ಕಾರಕ್ಕೆ ಸೃಷ್ಟಿಯಾಗೋದಿಲ್ಲ. ಮರು ಹಣಕಾಸು ಸರ್ಕಾರಕ್ಕೆ ಸೃಷ್ಟಿಯಾಗೋದಿಲ್ಲ. ಓಕೆ, ಕಂದಾಯ ವೆಚ್ಚ ಅಂದ್ರೆ ಏನು ಒಂದ್ಸಲ ನೋಡೋಣ. ಸರ್ಕಾರ ಅಲ್ಪಾವಧಿಯ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ಇದನ್ನು ಕೊಡುತ್ತೆ. ಸರ್ಕಾರ ಮಾಡಿದ ವೆಚ್ಚಕ್ಕೆ ಸರ್ಕಾರಕ್ಕೆ ವಾಪಸ್ ಹಣ ಬರೋದಿಲ್ಲ. ಇಲ್ಲಿ ಮರು ಹಣಕಾಸು ಬರುತ್ತದೆ, ಇಲ್ಲಿ ಮರು ಹಣಕಾಸು ಬರೋದಿಲ್ಲ. ಬಹಳ ಸಿಂಪಲ್. ಉದಾಹರಣೆಗೆ ಈಗ ನೋಡ್ತಾ ಹೋಗ್ತೀರಿ, ಸಂಧ್ಯಾ ಸುರಕ್ಷಾ ಹಣ ಕೊಡ್ತಾರೆ, ವೃದ್ಧಾಪ್ಯ ವೇತನ ಹಣ ಕೊಡ್ತಿರ್ತಾರೆ, ವಾಪಸ್ ಬರಲ್ಲ. ಸ್ಕಾಲರ್ಶಿಪ್ಸ್ ವಾಪಸ್ ಬರೋದಿಲ್ಲ ಸರ್ಕಾರಕ್ಕೇನು, ಕೊಟ್ರೆ ಮುಗಿತಲ್ಲಿಗೆ. ಈಗ ಬಸ್ಸಲ್ಲಿ ಫ್ರೀ ಓಡಾಡ್ತೀರಿ, ಸರ್ಕಾರ ಅನುಕೂಲ ಆಗಲಿ, ಸಬಲೀಕರಣ ಆಗಲಿ, ತದನಂತರ 2,000 ರೂಪಾಯಿ ಕೊಡುತ್ತೆ. ಅನೇಕ ರೀತಿಯಲ್ಲಿ ನಿಮಗೆ ಫ್ರೀ ಕರೆಂಟ್ ಕೊಡುತ್ತೆ ಇತ್ಯಾದಿ ಅಲ್ಪಾವಧಿಗೆ. ಹಾಗಂತ ನಾವು ಸಾಯೋ ತನಕ ಕರೆಂಟ್ ಫ್ರೀ ಕೊಡೋಕ್ಕಾಗಲ್ಲ. ನಾವು ಇರೋ ತನಕ ಹಾಗಂತ ಬಸ್ಸಲ್ಲಿ ಫ್ರೀ ಓಡಾಡ್ಲಿಕ್ಕೆ ಬಿಡಲ್ಲ. ಹಾಗಂತ ನಾವು ಕೊನೆಯ ತನಕ 2,000 ಕೊಡ್ಲಿಕ್ಕೆ ಆಗಲ್ಲ. ಇದೆಲ್ಲ ಅಲ್ಪಾವಧಿ ಅವಶ್ಯಕತೆಗಳು. ಇವೆಲ್ಲ ಕಂದಾಯ ವೆಚ್ಚ ಅಂತ ಕರಿತೀವನ್ನೆಲ್ಲ. ಮನುಷ್ಯ ಫ್ರೀನೇ ಕೊಡ್ತಾ ಹೋದ್ರೆ ಸಾಯೋ ತನಕ ಕೆಲಸ ಮಾಡೋದು ಬಿಟ್ಟು ಬಿಡ್ತಾನ, ರೈಟ್? ಹಾಗಾಗಿ ಡೆವಲಪ್ಮೆಂಟ್ ಅಥವಾ ಮೂಲಸೌಕರ್ಯ ಸೃಷ್ಟಿ ಮಾಡಬೇಕಂದ್ರೆ ಬಂಡವಾಳ ವೆಚ್ಚವನ್ನು ಸರ್ಕಾರ ಮಾಡಲೇಬೇಕು. ಕೇಂದ್ರ ಸರ್ಕಾರ ಪ್ರೆಸೆಂಟ್ 11,11,111 ಕೋಟಿ ರೂಪಾಯಿಗಳನ್ನು ಬಂಡವಾಳ ವೆಚ್ಚ ಮಾಡ್ತಾ ಇದೆ. ಕೇಂದ್ರ ಮಾಡುತ್ತೆ, ಬಟ್ ರಾಜ್ಯಗಳು ಕೂಡ ಮಾಡಬೇಕು. ಈಗೀಗ ಶುರು ಹಚ್ಕೊಂಡಿದೆ, ರೈಟ್? ಮರು ಹಣಕಾಸು ಸೃಷ್ಟಿ ಆಗಲ್ಲ. ಹಾಗಿತ್ತಂದ್ರೆ ನಾವೀಗ ನೋಡೋಣ ಕಂದಾಯ ವೆಚ್ಚಗಳು ಅಂದ್ರೆ ಏನಂತ ನಿಮಗೆ ಗೊತ್ತಾಗಿದೆ. ಕಂದಾಯ ವೆಚ್ಚ ಅಂದ್ರೆ ಸರ್ಕಾರ ಮಾಡಿದ ವೆಚ್ಚಕ್ಕೆ ಮರು ಹಣಕಾಸು ಸೃಷ್ಟಿ ಆಗೋದಿಲ್ಲ. ಹಾಗಿದ್ರೆ ಅಂತಹ ವೆಚ್ಚಗಳನ್ನ ಒಂದೊಂದಾಗಿ ನಾವು ನೋಡೋಣ, ನಿಮ್ಗೆ ಗೊತ್ತಾಗಿ ಬಿಡುತ್ತದು. ಓಕೆ, ಯಾವ್ದಾದ್ರು ಒಂದು ಹೇಳಿ. ಅತಿ ಹೆಚ್ಚು ಮಾಡತಕ್ಕಂಥದ್ದು ಬಡ್ಡಿ ಪಾವತಿ. ಆತ್ಮೇರೆ ಸರ್ಕಾರ ಮಾಡುವಂತಹ ವೆಚ್ಚಗಳಲ್ಲಿ ಅತಿ ಹೆಚ್ಚು ಏನ್ ಮಾಡುತ್ತಂದ್ರೆ ಬಡ್ಡಿ ಪಾವತಿ, ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿ ಪಾವತಿ ಮಾಡೋದು ಇರಲಿ. ನಂತರ ನೋಡೋಣ ಸಾರ್ವಜನಿಕ ವೆಚ್ಚ ಅಥವಾ ಆಡಳಿತಾತ್ಮಕ ವೆಚ್ಚ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಕೂಡೋ ಹಾಗಿಲ್ಲ, ಗೊತ್ತಿರಲಿ. ಆಡಳಿತಾತ್ಮಕ ವೆಚ್ಚ ಆತ್ಮೇರೆ ನಿಮಗೋಸ್ಕರ ಸರ್ಕಾರ ಏನೆಲ್ಲ ಮಾಡುತ್ತೆ, ಅದಕ್ಕೆ ಹಣವನ್ನ ಖರ್ಚು ಮಾಡುತ್ತೆ. ಆಡಳಿತಾತ್ಮಕ ವೆಚ್ಚ. ಆಡಳಿತಾತ್ಮಕ ವೆಚ್ಚ ಎಲ್ಲಿ ತನಕ ಹೇಳ್ಬೋದು ಅಂದ್ರೆ, ನಿಮಗೆ ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಪೆನ್ಸಿಲ್ ಕೊಡಿಸೋದ್ರಿಂದ ಹಿಡ್ಕೊಂಡು ಆಡಳಿತಾತ್ಮಕ ವೆಚ್ಚಗಳನ್ನ ಬರಿತಾ ಹೋಗ್ತಾರೆ ಒನ್ ಬೈ ಒನ್. ಒಬ್ಬ ಪೊಲೀಸ್ ಬೀಟಿಗೆ ಹೋಗ್ತಾನೆ, TADA ಕೊಡ್ಲಾಗತ್ತೆ. ಯಾರೊಬ್ಬ ಆಫೀಸರ್ ಬರ್ತಾನೆ, ಎಲ್ಲೋ ಹೋಗ್ಬೇಕಾಗತ್ತೆ, ಡೀಸೆಲ್ ಪೆಟ್ರೋಲ್ ಗಾಡಿಗೆ ಹಾಕ್ಸ್ಬೇಕಾಗತ್ತೆ. ಇವು ಸಾಮಾನ್ಯ ಆಡಳಿತಾತ್ಮಕ ವೆಚ್ಚಗಳು. ಇದನ್ನು ಹೊರತುಪಡಿಸಿ ತುಂಬಾ ಇರುತ್ತೆ, ಅದ್ರ ಬಗ್ಗೆ ಬೇಡ. ಆಡಳಿತಾತ್ಮಕ ವೆಚ್ಚ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಅಂತ ಮಾಡುತ್ತೆ. ಸರ್ಕಾರದ ಕೆಳಗಡೆಗೆ ಅಧಿಕಾರಿಗಳು ಮಾಡ್ತಾರೆ, ಅದೆಲ್ಲವೂ ಆಡಳಿತಾತ್ಮಕ ವೆಚ್ಚ. ಸಾಕಷ್ಟು ಇರುತ್ತೆ, ಇಷ್ಟ ತಿಳ್ಕೊರಿ ಸಾಕು. ಆಡಳಿತಾತ್ಮಕ ವೆಚ್ಚ ನಮ್ಮ ಪರೀಕ್ಷೆಗೆ ಸದ್ಯಕ್ಕೆ ಇಷ್ಟು ಸಾಕು. ಹೆಚ್ಚಿನ ವಿಚಾರವನ್ನು ಮುಂದೆ ನೋಡೋಣ ಮತ್ತೆ. ಓಕೆ, ಬಡ್ಡಿ ಪಾವತಿ ಆಡಳಿತಾತ್ಮಕ ವೆಚ್ಚ. ನಂತರ ಸಂಬಳ ಕೊಡೋದಿದೆಯಲ್ಲ, ದಟ್ ಇಸ್ ಆಲ್ಸೋ ಆಡಳಿತಾತ್ಮಕ ವೆಚ್ಚನು, ಬಟ್ ಇದನ್ನು ಸಪರೇಟ್ ಬರೀತೀನಿ. ಸಂಬಳ ಕೊಡೋದು, ಸಂಬಳ ಕೊಡೋದಿದೆಯಲ್ಲ, ಇದು ಕೂಡ ಆಡಳಿತಾತ್ಮಕ ವೆಚ್ಚ. ತದನಂತರ ಪೊಲೀಸ್ ವೆಚ್ಚಗಳು. ಪೊಲೀಸ್ ವೆಚ್ಚಗಳು. ಓಕೆ, ಎಲ್ಲವೂ ವೆಚ್ಚ ಅಂತಾನೆ ಬರಿತೀನಿ. ಓಕೆ, ಪೊಲೀಸ್ ವೆಚ್ಚ. ತದನಂತರ ರಕ್ಷಣಾ ವೆಚ್ಚಗಳು. ರಕ್ಷಣಾ ವೆಚ್ಚಗಳು ಬಹಳ ಮುಖ್ಯವಾಗಿ. ರಕ್ಷಣಾ ವೆಚ್ಚಗಳು ನೀವೀಗ ನೋಡ್ತಿರ್ಬೋದು, ಉಕ್ರೇನ್, ರಷ್ಯಾ, ಇಸ್ರೇಲ್, ಇರಾನ್ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರಲ್ವಾ. ಒಂದ್ಸಲ ಕ್ಷಿಪಣಿ ಹೋಗಿ ಬಿತ್ತಂದ್ರೆ ಮುಗೀತು, ಏನು ಬರಲ್ಲ. ಸಾವಿರಾರು ರೂಪಾಯಿ, ಕೋಟಿಗಟ್ಟಲೆ, ನೂರಾರು ಕೋಟಿ, ಸಾವಿರಾರು ಕೋಟಿ ವ್ಯರ್ಥ. ಒಂದ್ಸಲಕ್ಕೆ ಹೋದ್ರೆ ಡೆಮ್ ಅಂದ್ರೆ ಮುಗೀತಷ್ಟೇ. ಸೊ ರಕ್ಷಣಾ ವೆಚ್ಚ ನಾವು ಕೂಡ ತರಿಸ್ತಾ ಇದೀವಿ. ರೀಸೆಂಟ್ ಆಗಿ ಅರಿಹಂತ್ ಇತ್ತು, ಅರಿಘಾಟ್ ಕೂಡ ತರಿಸ್ಕೊಂಡಿದೀವಿ. ಓಕೆ, ಪರಮಾಣು ಚಾಲಿತ ಸಬ್ಮರೈನ್. ಓಕೆ, ಜಲಾಂತರ್ಗಾಮಿ. ಕೊನೆಯದಾಗಿ ಮತ್ತೊಂದು ನೋಡೋಣ, ಸಹಾಯಧನಗಳು. ಸಹಾಯಧನಗಳು ಸಬ್ಸಿಡೀಸ್. ಇದ್ರ ಮೇಲೆ ತುಂಬಾ ಸಲ ಪ್ರಶ್ನೆ ಮಾಡಿ ಆಗಿದೆ. ಸಹಾಯಧನಗಳು, ಸೊ ಸರ್ಕಾರ ಒಂದ್ಸಲ ಇದನ್ನು ವೆಚ್ಚ ಮಾಡಿದ್ರೆ ಮರು ಹಣಕಾಸು ಸೃಷ್ಟಿ ಆಗ್ಬಾರ್ದು, ಇಷ್ಟೇ ಕಾನ್ಸೆಪ್ಟ್ ತಲೆಯೊಳಗೆ ಇರಬೇಕು. ಸೊ ಇದನ್ನು ಕಂದಾಯ ವೆಚ್ಚ ಅಂತ ನಾವು ಕರಿತೀವಿ.
ಇದನ್ನ ಬಂಡವಾಳ ವೆಚ್ಚ. ಆದ್ಮೇಲೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮುಂದಕ್ಕೆ ಹೊರಟು ಬಿಡೋಣ. ಹಾಗಿದ್ರೆ ಅನೇಕ ಬಾರಿ ನಾವು ಬಜೆಟ್ ನಲ್ಲಿ ಎರಡು ತರ ಕೇಳಿರ್ತೀವಿ. ಒಂದು ಕಂದಾಯ ಬಜೆಟ್, ಒಂದು ಕಂದಾಯ ಬಜೆಟ್. ಕಂದಾಯ ಬಜೆಟ್ ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ, ಕಂದಾಯ ಬಜೆಟ್. ಮತ್ತೊಂದು ಬಂಡವಾಳ ಬಜೆಟ್. ಎರಡು ತರದಲ್ಲಿ ಬಜೆಟ್ ಅನ್ನ ಸಹಜವಾಗಿ ಕೇಳ್ತಿರ್ತಾನು. ಬಂಡವಾಳ ಬಜೆಟ್, ಒಂದು ಕಂದಾಯ ಬಜೆಟ್, ಮತ್ತೊಂದು ಬಂಡವಾಳ ಬಜೆಟ್. ಹಾಗಿದ್ರೆ ಈ ಕಂದಾಯ ಬಜೆಟ್ ಬಂಡವಾಳ ಬಜೆಟ್ ಅವಶ್ಯಕತೆ ಇದೆಯಾ? ಈಗಿನ ಸಂದರ್ಭಕ್ಕೆ ಇದು ತುಂಬಾ ಪ್ರಸ್ತುತ, ಅಂದ್ರೆ ಕೇಳಬಹುದು ಅಂತ. ಹಾಗಿದ್ರೆ ಕಂದಾಯ ಬಜೆಟ್ ಮತ್ತು ಬಂಡವಾಳ ಬಜೆಟ್ ಹಂಗಂದ್ರೆ ಏನು ಅಂತ ನಾವೀಗ ನೋಡ್ತಾ ಹೋಗೋರಿ. ಕಂದಾಯ ಆದಾಯ ಇದೆ, ನಮಗೆಲ್ಲ ಗೊತ್ತಿದೆ. ಕಂದಾಯ ಆದಾಯ, ಈ ಕಂದಾಯ ಆದಾಯದಿಂದ ಕಂದಾಯ ಆದಾಯ, ಓಕೆ ಇಲ್ಲಿ ನೋಡಿ ಕಂದಾಯ ಆದಾಯ ಇದೆ. ಈ ಕಂದಾಯ ಆದಾಯದಿಂದ ಮಾಡುವಂತಹ ಕಂದಾಯ ಆದಾಯದಿಂದ ಮಾಡ್ತಕ್ಕಂಥ ಕಂದಾಯ ವೆಚ್ಚ, ಕಂದಾಯ ಆದಾಯದಿಂದನೇ ಮಾಡಬೇಕು, ಅದು ಕಂದಾಯ ವೆಚ್ಚ ಆಗಿರಬೇಕು. ಕಂದಾಯ ಆದಾಯದಿಂದ ನಾವು ಮಾಡತಕ್ಕಂಥ ಕಂದಾಯ ವೆಚ್ಚವನ್ನ ನಾವು ಕಂದಾಯ ಬಜೆಟ್ ಅಂತ ಕರೆದ್ರೆ, ಆ ಕಡೆ ಬಂಡವಾಳ ಆದಾಯದಿಂದ, ರೈಟ್, ಈ ಕಡೆ ಬಂಡವಾಳ ಆದಾಯ ಇದೆ, ಈ ಬಂಡವಾಳ ಆದಾಯ. ಸೊ ಬಂಡವಾಳ ಆದಾಯದಿಂದ ಸಹಜವಾಗಿ ನಾವು ಬಂಡವಾಳ ವೆಚ್ಚ ಅಂತ ನೋಡ್ತೀವಿ. ಬಂಡವಾಳ ವೆಚ್ಚ, ಬಂಡವಾಳ ವೆಚ್ಚ. ಸೊ ಕಂದಾಯ ಆದಾಯದಿಂದ ಕಂದಾಯ ವೆಚ್ಚ, ಹಾಗೆ ಬಂಡವಾಳ ಆದಾಯದಿಂದ ಬಂಡವಾಳ ವೆಚ್ಚ. ಸಿಂಪಲ್ ಇದೆ ನೋಡ್ಲಿಕ್ಕೆ, ಆದರೆ ಇದೇ ಡೇಂಜರ್ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕಂದಾಯ ಆದಾಯದಲ್ಲಿ ನಾವು ಮಾಡುವಂತಹ ಕಂದಾಯ ವೆಚ್ಚವನ್ನೇ ಕಂದಾಯ ಬಜೆಟ್, ಇಲ್ಲಿ ಬಂಡವಾಳ ವೆಚ್ಚವನ್ನೇ ಬಂಡವಾಳ ಬಜೆಟ್ ಅಂತ ಕರಿತೀವಿ. ಬಹಳ ಸಿಂಪಲ್. ಅವ ಏನ್ ಪ್ರಶ್ನೆ ಕೇಳ್ತಾನಂತಂದ್ರೆ, ಈಗ ಕಂದಾಯ ಆದಾಯದಲ್ಲಿ ನಿಮ್ಗೆ ಯಾವ್ದೋ ಒಂದು ತೆರಿಗೆ ಇದೆಯಪ್ಪ, ಒಂದು ತೆರಿಗೆದ ಹೆಸರು ಹಾಕ್ಬಿಡ್ತಾನ ನಾವು, ಯಾವ್ದೋ ಒಂದು ತೆರಿಗೆ, ನೇರ ತೆರಿಗೆನೋ ಪರೋಕ್ಷ ತೆರಿಗೆನೋ ಯಾವ್ದೋ ಒಂದು ತೆರಿಗೆ ಬಗ್ಗೆ ಹೇಳ್ತಾನವ. ಅಲ್ಲಿ ಪ್ರಶ್ನೆ ಕೇಳ್ತಾನವ ಯಾವ್ದೋ ಒಂದು ತೆರಿಗೆ ಬಗ್ಗೆನೋ, ಅಥವಾ ಯಾವ್ದಾದ್ರೂ ಒಂದು ಲಾಭದ ಬಗ್ಗೆ ಕೇಳ್ತಾನೋ. ಒಂದು ಲಾಭ, RBI ಲಾಭ, ಅಥವಾ ಸರ್ಕಾರದ ಉದ್ಯಮಗಳ ಲಾಭ, ಆಡಳಿತಾತ್ಮಕವಾದಂತ ಆದಾಯ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಕೆಳಗೆ ಬಂದ್ಬಿಟ್ಟು ವೆಚ್ಚದೊಳಗಡೆ ಒಂದೆರಡು ಪಾಯಿಂಟ್ ಇಟ್ಬಿಡ್ತಾನೆ. ಏನು? ಕಂದಾಯ ವೆಚ್ಚದಲ್ಲಿ ಸಂಬಳ ಕೊಡುವುದು, ಬಹಳ ಸಿಂಪಲ್ ಇಟ್ಬಿಡ್ತಾನೆ ನಾವು, ಸಂಬಳ ಕೊಡುವುದು, ಅಥವಾ ಸಹಾಯಧನಗಳನ್ನ ಹಂಚುವಂಥದ್ದು, ಸಹಾಯಧನಗಳನ್ನ ಹಂಚುವಂಥದ್ದು. ಪ್ರಶ್ನೆ ಹೇಗಿರುತ್ತೆ ಅಂತಂದ್ರೆ ಬಹಳ ಸಿಂಪಲ್. ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಬಜೆಟಿಗೆ ಸೇರಿದೆ? ಬಹಳ ಸಿಂಪಲ್, ಬಂಡವಾಳ ಬಜೆಟಿಗೆ ಸೇರಿದೆ. ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೇ. ಇಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಏನೇನಿದೆಯೋ ಅಲ್ಲಿ ನೋಡ್ಕೋಬೇಕಾಗತ್ತೆ. ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಸಾಲ ಇರಬಹುದು, ಅಥವಾ ಇತರೆ ಸಾಲೇತರ ಇರಬಹುದು, ಮತ್ತೆ ಇಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಸಾಲ ಕೊಡೋದಿರ್ಬೋದು. ಸಾಲ ಕೊಡೋದು, ಇಲ್ಲಿ ಸಾಲ ವಸೂಲಿ ಮಾಡೋದು, ರೈಟ್, ಇತರೆ ಆದಾಯ ಸಾರ್ವಜನಿಕದ್ದು. ಇವುಗಳ ಆಧಾರದ ಮೇಲೆ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ಮತ್ತೊಂದ್ಸಲ ಹೇಳ್ಬಿಡ್ತೇನೆ. ಈ ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಬಜೆಟಿಗೆ ಅಥವಾ ಬಂಡವಾಳ ಆಯವ್ಯಯಕ್ಕೆ ಸಂಬಂಧಪಟ್ಟಿದೆ ಅಂತಾನು. ಕ್ಲಾರಿಟಿ ಏನಿರ್ಬೇಕಂತಂದ್ರೆ ಮತ್ತೊಂದ್ಸಲ ಬ್ಯಾಕ್ ತಗೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ವೆಚ್ಚ ಇದೆ, ಈ ವೆಚ್ಚಗಳು ಕ್ಲಾರಿಟಿ ಇರ್ಬೇಕು. ಈ ಕಡೆ ಕಂದಾಯ ವೆಚ್ಚ ಇದೆ, ಈ ಕಡೆ ಬಂಡವಾಳ ವೆಚ್ಚ ಇದೆ. ವಾಪಸ್ ಬನ್ನಿ, ಇಲ್ಲಿ ಕಂದಾಯ ಆದಾಯ ಇದೆ, ಇಲ್ಲಿ ಬಂಡವಾಳ ಆದಾಯ ಇದೆ. ಬಟ್ ಏನ್ ಹೊರತುಪಡಿಸಿ? ಸಾಲ ಹೊರತುಪಡಿಸಿ. ಸೊ ಇದು ತೆಲಿವಳ ಕ್ಲಾರಿಟಿ ಇತ್ತಂದ್ರೆ ಆನ್ಸರ್ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆ, ಆದ್ಮೇಲೆ ಹಾಗಿದ್ರೆ ಮುಂದುವರೆದು ನಾವು ನೋಡ್ತಾ ಹೋಗೋಣ. ಈಗ ಸರ್ಕಾರಕ್ಕೆ ದುಡ್ಡು ಬಂತು, ಇಡೋದು ಗೊತ್ತಾಯ್ತು. ಸೊ ಯಾವ ಖಾತೆಯಲ್ಲಿ ಇಡ್ತಾರೆ ಗೊತ್ತಾಯ್ತು, ಹೇಗೆ ಖರ್ಚು ಮಾಡ್ಬೇಕು ಗೊತ್ತಾಯ್ತು. ತದನಂತರ ನಾವು ಈಗ ಸರ್ಕಾರಕ್ಕೆ ಬಂದಿರೋ ಹಣದಲ್ಲಿ ಖರ್ಚು ಮಾಡುವಾಗ ಕಡಿಮೆ ಆದ್ರೆ ಏನ್ ಮಾಡೋದು? ಕೊರತೆ
ಕೊರತೆ ಬೀಳುತ್ತೆ. ಓಕೆ, ಅಲ್ಲಿಗೆ ನಾವು ಸಾರ್ವಜನಿಕ ಹಣಕಾಸನ್ನು ಮುಗಿಸ್ತೀವಿ. ಕೊರತೆ ನೋಡೋಣ ಈಗ. ಕೊರತೆಯ ಹಣಕಾಸು, ರೈಟ್, ಕೊರತೆಯ ಹಣಕಾಸು. ಈ PDF ಅನ್ನು ಕೂಡ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡುತ್ತೀವಿ. ಸೊ ನೀವು PDF ಅನ್ನು ತಗೋಬಹುದು, ರೈಟ್. ಕೊರತೆಯ ಹಣಕಾಸು, ಕೊರತೆಯ ಹಣಕಾಸು. ಸರ್ಕಾರಕ್ಕೆ ಬಂದಿರುವಂತಹ ಆದಾಯದಲ್ಲಿ ಸರ್ಕಾರ ಮಾಡುವಂತ ವೆಚ್ಚಗಳೇ ಹೆಚ್ಚಾದಾಗ ನಾವು ಅದನ್ನ ಕೊರತೆ ಅಂತೀವಿ, ಕೊರತೆಯ ಹಣಕಾಸು. ಮತ್ತೆ ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೆ, ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳನ್ನ ತೆಗೆದು ಹಾಕಿದ್ದೀವಿ ಅಂತ. ಮತ್ತೊಂದ್ಸಲ ಇಲ್ಲಿ ಹೇಳ್ತೀನಿ, ಬಜೆಟ್ ಕೊರತೆಯನ್ನ ಪ್ರಸ್ತುತ ತೆಗೆದು ಹಾಕಲಾಗಿದೆ. ಬಜೆಟ್ ಕೊರತೆ, ಬಜೆಟ್ ಕೊರತೆ ಇತ್ತು, ಈಗ ಅದು ಇಲ್ಲ. ಬಟ್ ಅದರ ಬದಲಾಗಿ ರೆವೆನ್ಯೂ ಎಫೆಕ್ಟ್ ಅಥವಾ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪ್ರೆಸೆಂಟ್ ಇದು ಬಜೆಟ್ ಕೊರತೆ ಇಲ್ಲ. ಬಜೆಟ್ ಕೊರತೆ ಅಂದ್ರೆ ಏನು? ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚವೇ ಹೆಚ್ಚಾದರೆ, ಇನ್ಕ್ಲೂಡಿಂಗ್ ಡೆಪ್ಟ್, ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚವೇ ಹೆಚ್ಚಾದರೆ, ಬೇಕಾದ್ರೆ ಅದನ್ನ ಬರೆದ ನಿಮಗೆ ತೋರಿಸ್ಬೋದು. ಓಕೆ, ಆದ್ರೂ ಗೊತ್ತಿರ್ಲಿ, ಯಾಕಂದ್ರೆ ಗೊತ್ತಿಲ್ಲ, ಹಳಬರು ಯಾರಾದ್ರೂ ಕ್ವಶನ್ ಪೇಪರ್ ತೆಗೆಯೋರಿದ್ದಿದ್ರೆ ಏನ್ ಮಾಡ್ತಾರೋ ಸಮಟೈಮ್ಸ್ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಸರ್ಕಾರದ ಒಟ್ಟು ಆದಾಯಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚವೇ ಹೆಚ್ಚಾಗಿರೋದು. ಒಟ್ಟು ವೆಚ್ಚ, ಒಟ್ಟು ಆದಾಯಕ್ಕಿಂತ ಹೆಚ್ಚಾಗಿದ್ದರೆ ಇದನ್ನ ಏನಂತ ಕರಿತೀರಿ ಅಂದ್ರೆ ಬಜೆಟ್ ಕೊರತೆ. ಸೊ ಪ್ರೆಸೆಂಟ್ ಬಜೆಟ್ ಕೊರತೆಯನ್ನು ನಾವು ತೆಗೆದಿದ್ದೀವಿ. ಸೇಮ್ ಇಯರ್ ಅರುಣ್ ಜೇಟ್ಲಿ ಇದ್ದಾಗ ಇದನ್ನು ಬೇಡ ಅಂತ ತೆಗೆದಿದ್ದಾರೆ. ಹಾಗಿದ್ರೆ ಕೊರತೆ ಹಣಕಾಸಿನಲ್ಲಿ ಒಟ್ಟಾರೆ 3 ತರ ಬರುತ್ತೆ. ಎಷ್ಟು? 3 ತರ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಕೊರತೆ ಹಣಕಾಸಿನಲ್ಲಿ ಯಾವ ಬರುತ್ತೆ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋರಿ. ಓಕೆ, ಮೊದಲಿಗೆ ಕಂದಾಯ ಕೊರತೆ, ರೈಟ್, ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಕೋನದಿಂದ ಕಂದಾಯ ಕೊರತೆ. 2 ಕೋಸಿಯ ಕೊರತೆ. 3 ಪ್ರಾಥಮಿಕ ಕೊರತೆ. ಒಟ್ಟಾರೆಯಾಗಿ ನಾವು 3 ತರಹದ ಕೊರತೆಗಳನ್ನ ನೋಡ್ತಾ ಇದ್ದೀವಿ. ಓಕೆ, 3 ತರಹದ ಕೊರತೆಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ 3 ತರದ ಕೊರತೆಗಳು, ರೈಟ್, ಬಹಳ ಇಂಪಾರ್ಟೆಂಟ್. 1 ಕಂದಾಯ ಕೊರತೆ, 2 ಕೋಸಿಯ ಕೊರತೆ, 3 ಪ್ರಾಥಮಿಕ ಕೊರತೆ. ಸಹಜವಾಗಿ ಇವುಗಳ ಮೇಲೆ ಪ್ರಶ್ನೆ ಕೇಳುವಂತಹ ಸಂದರ್ಭ ಹೆಚ್ಚಿರತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ತಾ ಹೋಗೋರಿ. ಓಕೆ, ಎಸ್, ಇಲ್ಲಿ ನೋಡ್ಬೋದು. ಓಕೆ, ದೆನ್ ಮೊದಲು ಬಿಡಿಸ್ಕೊಂಡ್ಬಿಡೋಣ. ಓಕೆ, ಏರೋ ಮಾರ್ಕ್ ಹಾಕೊಂಡ್ಬಿಟ್ರೆ ಈಸಿಯಾಗಿ ನಮಗೆ ಬೇಗ ವರ್ಕ್ ಮಾಡ್ಲಿಕ್ಕೆ ಆಗತ್ತೆ. ಎಸ್, ಫೈನ್. ಓಕೆ, ಹಾಗಿದ್ರೆ ನಾವೀಗ ನೋಡ್ತಾ ಹೋಗೋರಿ. ರೈಟ್, ಕೊರತೆಗೆ ಸಂಬಂಧಪಟ್ಟಂತೆ ಕಂದಾಯ ಕೊರತೆ ಅಂದ್ರೇನು? ವಾಟ್ ಈಸ್ ರೆವೆನ್ಯೂ ಡೆಫಿಸಿಟ್? ಓಕೆ, ಕಂದಾಯ ಕೊರತೆ ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ಕಾರದ ಒಟ್ಟು ಟೋಟಲ್ ರೆವೆನ್ಯೂ ರಿಸಿಪ್ಟ್ಸ್, ಒಟ್ಟು ಕಂದಾಯ ಆದಾಯ, ಟೋಟಲ್ ರೆವೆನ್ಯೂ ರಿಸಿಪ್ಟ್ಸ್, ಒಟ್ಟು ಕಂದಾಯ ಆದಾಯಕ್ಕಿಂತ ಒಟ್ಟು ಕಂದಾಯ ವೆಚ್ಚ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಒಟ್ಟು ಕಂದಾಯ ಆದಾಯಕ್ಕಿಂತ ಒಟ್ಟು ಕಂದಾಯ ವೆಚ್ಚ ಹೆಚ್ಚಾಗಿದೆ. ಆಲ್ರೆಡಿ ಕಂದಾಯ ಆದಾಯ ಅಂತ ನೋಡಿರಿ, ಕಂದಾಯ ವೆಚ್ಚನೂ ನೋಡಿದ್ದೀರಿ. ಜಸ್ಟ್ ಇಲ್ಲಿ ಏನಂದ್ರೆ ಒಟ್ಟು ಕಂದಾಯ ಆದಾಯಕ್ಕಿಂತ ಒಟ್ಟು ಕಂದಾಯ ವೆಚ್ಚವೇ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಒಟ್ಟು ಕಂದಾಯ ಆದಾಯಕ್ಕಿಂತ ಒಟ್ಟು ಕಂದಾಯ ವೆಚ್ಚವೇ ಹೆಚ್ಚಾಗಿದೆ. ಓಕೆ, ವೆಚ್ಚ ಈ ವೆಚ್ಚ ಹೆಚ್ಚಾಗಿದೆ ಯಾವುದಕ್ಕಿಂತ? ಆದಾಯಕ್ಕಿಂತ. ಮತ್ತೊಂದ್ಸಲ ಹೇಳ್ತೀನಿ,
ಸರ್ಕಾರದ ಒಟ್ಟು ಕಂದಾಯ ಆದಾಯಕ್ಕಿಂತ ಒಟ್ಟು ಕಂದಾಯ ವೆಚ್ಚವೇ ಹೆಚ್ಚಾಗಿದ್ದರೆ ಅದನ್ನ ಏನಂತ ಕರಿತೀವಿ? ಕಂದಾಯ ಕೊರತೆ. ಓಕೆ, ಹಾಗಿದ್ರೆ ಮುಂದುವರೆದು ಕೋಸಿ ಕೊರತೆ ಅಂದ್ರೆ ಏನು ನೋಡೋಣ. ಸರ್ಕಾರದ ಒಟ್ಟು ಕಂದಾಯ ಆದಾಯ, ಸರ್ಕಾರದ ಒಟ್ಟು ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಕ್ಕಿಂತ. ಓಕೆ, ಸರ್ಕಾರದ ಒಟ್ಟು ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯ. ಯಾಕೆ ಅಂತ ನಿಮಗೆ ಹೇಳಿದ್ದೀನಿ. ಬಂಡವಾಳ ಆದಾಯಕ್ಕೆ ಹೋದಾಗ ನಾನು ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಸಾಲ, ಓಕೆ, ಬಂಡವಾಳ ಆದಾಯ, ಒಟ್ಟು ಕಂದಾಯ ಆದಾಯ ಎಲ್ಲ ಬರುತ್ತೆ. ಓಕೆ, ಒಟ್ಟು ಕಂದಾಯ ಆದಾಯ ಎಲ್ಲ ಬರುತ್ತೆ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬಂಡವಾಳ ಆದಾಯದಲ್ಲಿ ಎಲ್ಲವೂ ಬರುತ್ತೆ, ಬಟ್ ಸಾಲವನ್ನ ತೆಗೆದುಕೊಳ್ಳಲ್ಲ. ಅದಕ್ಕಾಗಿ ನಾವು ಇಲ್ಲಿ ಏನಂತ ಬರ್ದಿದ್ದೀವಿ ಅಂದ್ರೆ ಒಟ್ಟು ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯ. ಇದೆಲ್ಲದಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚವೇ, ಒಟ್ಟು ವೆಚ್ಚ ಅಂದ್ರೆ ಏನು? ಕಂದಾಯ ವೆಚ್ಚ ಪ್ಲಸ್ ಬಂಡವಾಳ ವೆಚ್ಚ, ಇದನ್ನ ನಾವು ಒಟ್ಟು ವೆಚ್ಚ ಅಂತ ಕರಿತೀವಿ. ಸರ್ಕಾರದ ಒಟ್ಟು ವೆಚ್ಚವೇ ಹೆಚ್ಚಾಗಿದ್ದರೆ ಅದನ್ನ ನಾವು ಏನಂತ ಕರಿತೀವಿ? ಕೋಸಿಯ ಕೊರತೆ. ಇದರ ಅರ್ಥ ಸರ್ಕಾರಕ್ಕೆ ಬಂದಿರತಕ್ಕಂಥ ಟೋಟಲ್ ಒಟ್ಟು ಹಣ, ಅಷ್ಟು ಹಣಕ್ಕಿಂತ ಸರ್ಕಾರ ಮಾಡ್ತಿರ್ತಕ್ಕಂಥ ಖರ್ಚಿದೆ ಏನಾಗಿದೆ? ಹೆಚ್ಚಾಗಿದೆ. ಬಟ್ ಏನ್ ಬಿಟ್ಟು? ಸಾಲ ಬಿಟ್ಟು. ಕೊನೆಯದಾಗಿ ನೋಡ್ಬಿಡೋಣ ಪ್ರಾಥಮಿಕ ಕೊರತೆ ಅಥವಾ ಪ್ರೈಮರಿ ಡೆಫಿಸಿಟ್. ಓಕೆ, ಇಲ್ಲಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನಂದ್ರೆ ಕೋಸಿಯ ಕೊರತೆ. ಆಲ್ರೆಡಿ ಪಕ್ಕದಲ್ಲಿ ನೀವು ಕೋಸಿಯ ಕೊರತೆ ಬಗ್ಗೆ ನೋಡಿದ್ದೀರಿ. ಕೋಸಿಯ ಕೊರತೆಗಿಂತ ಓಕೆ ಬಡ್ಡಿ ಪಾವತಿಗಳೇ ಹೆಚ್ಚಾಗಿದ್ದರೆ, ಕೋಸಿಯ ಕೊರತೆಗಿಂತ ಬಡ್ಡಿ ಪಾವತಿನೇ ಹೆಚ್ಚಾಗಿದ್ರೆ ಇದಕ್ಕೆ ನಾವು ಏನಂತ ಕರಿತೀವ್ರಿ ಅಂತ ಹೇಳಿದ್ರೆ ಆದ್ಮೇಲೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ರಾಥಮಿಕ ಕೊರತೆ. ಇದಿಷ್ಟು ಮಾತ್ರ ತಿಳ್ಕೊಳ್ತಾ ಹೋಗಿ. ಓಕೆ, ಪರೀಕ್ಷಾ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಇನ್ನಷ್ಟು ಎಲಾಬ್ರೇಟ್ ಮಾಡಿ ಹೇಳಬೇಕು ಆಕ್ಚುಲಿ, ಬಟ್ ನಿಮ್ಮ PSI ಪರೀಕ್ಷೆಗೆ ಇದಿಷ್ಟು ಸಾಕಾಗತ್ತೆ. ಓಕೆ, ಹಾಗಿದ್ರೆ ರೀಸೆಂಟ್ ಆಗಿ CAG ವರದಿ ಕೊಟ್ಟಿದೆ. CAG ವರದಿನಲ್ಲಿ ಏನಿದೆ ಅನ್ನೋದನ್ನ ಒಂದು ಬಾರಿ ನೋಡ್ತಾ ಬರೋಣ. ಓಕೆ, CAG ತನ್ನ ರಿಪೋರ್ಟ್ ಅನ್ನು ಕೊಟ್ಟಿದೆ ಈ ಫಿಸ್ಕಲ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ, ದಟ್ ಇಸ್ ಕರೆಂಟ್ ಅಫೇರ್. ಓಕೆ, ಈ ವರದಿ ಒಳಗಡೆಗೆ CAG ಏನ್ ಹೇಳಲಿಕ್ಕೆ ಬಯಸ್ತಾ ಇದೆ ಅಂದ್ರೆ ಭಾರತ ಸರ್ಕಾರದ ಏನ್ ಪ್ರೊಜೆಕ್ಷನ್ ಇತ್ತು 5.8% ಅದು ಡೆಫಿಸಿಟ್ ಅನ್ನ ಹೇಳಿತ್ತು. ಬಟ್ ಈಗ ಬಂದಿರೋ ವರದಿ ಪ್ರಕಾರ ಎಷ್ಟಾಗಿದೆ ಅಂದ್ರೆ 5.63 ಅಂತ ಅದು ಶಿಫಾರಸ್ ಮಾಡಿದೆ, ರಿಪೋರ್ಟ್ ಅನ್ನ ರೆಕಮೆಂಡ್ ಮಾಡಿದೆ ಸರ್ಕಾರ. ತದನಂತರ ಇದು ಯಾವಾಗಿಂದ ಅಂತ ಹೇಳಿದ್ರೆ 2023-24 ಡಾಟಾ. ಬಟ್ ಈ ವರ್ಷ ಎಷ್ಟಾಗೋದಿದೆ ಅಂತ ಅಂದಾಜು ಮಾಡಲಾಗಿದೆ. 2024 ಮತ್ತು 25ಗೆ ನಮ್ಮ ಫಿಸಿಕಲ್ ಡೆಫಿಸಿಟ್ ಎಷ್ಟಾಗಬಹುದು ಅಂತ ಹೇಳಿದ್ರೆ 4.9% ಆಗಬಹುದು ಅಂತ ಅನ್ಕೊಂಡಿದ್ದಾರೆ. 4.9%. ಓಕೆ, ಸೊ ಇದಿಷ್ಟು ನಿಮಗೆ ಸಾರ್ವಜನಿಕ ಹಣಕಾಸು ಪಾಠಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಯಿತು. ನಾವು ಮುಂದುವರೆದು ಮತ್ತೊಂದು ಪಾಠಕ್ಕೆ ಜಿಗಿಯೋಣ ಅಥವಾ ಮುಂದಿನ ಪಾಠವನ್ನು ನಾವು ನೋಡ್ತಾ ಹೋಗೋಣ ಆದ್ಮೇಲೆ. ಓಕೆ, ಪರೀಕ್ಷಾ ದೃಷ್ಟಿಕೋನದಿಂದ ಮತ್ತಷ್ಟು ವಿಚಾರಗಳನ್ನು ಅಧ್ಯಯನ ಮಾಡುವಂತ ವಿಚಾರ. ಈಗ ಬಹುಮುಖ್ಯವಾಗಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ ಏನ್ ಕೇಳಬಹುದು, ಏನ್ ಕೇಳಲಿಕ್ಕಿಲ್ಲ ಅನ್ನೋದನ್ನ ನೋಡ್ತಾ ಬರೋಣ. ರಾಷ್ಟ್ರೀಯ ಆದಾಯ. ಓಕೆ, ರಾಷ್ಟ್ರೀಯ ಆದಾಯ ಇನ್ ಬ್ರೀಫ್ ಆಗಿ. ಓಕೆ, ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಆದ್ಮೇಲೆ ಮೊದಲಿಗೆ ರಾಷ್ಟ್ರೀಯ ಆದಾಯದ ಹಿನ್ನೆಲೆಯ ಬಗ್ಗೆ ಒಂದಷ್ಟು ನಾವು ನೋಡೋಣ. ರಾಷ್ಟ್ರೀಯ ಆದಾಯದ ಹಿನ್ನೆಲೆ. ಓಕೆ, ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕಿದವರು ಯಾರಪ್ಪ ಅಂದ್ರೆ ನಮಗೆಲ್ಲ ಬಹಳ ಚಂದ ಗೊತ್ತಿರುವಂತ ವಿಚಾರ. ಯಾರಂದ್ರೆ ದಾದಾಬಾಯಿ ನವರೋಜಿ. ರಾಷ್ಟ್ರೀಯ ಆದಾಯವನ್ನ ಮೊದಲು ಲೆಕ್ಕ ಹಾಕಿದವರು ಯಾರ್ರಿ ಅಂತ ಹೇಳಿದ್ರೆ ದಾದಾಬಾಯಿ ನವರೋಜಿ. ನಮಗೆಲ್ಲ ಬಹಳ ಫಸ್ಟ್ ಗೊತ್ತಿರುವಂತ ವಿಚಾರ. 1867 ಮತ್ತು 68ರಲ್ಲಿ
In 1867 and 68 time period, okay, in the first time national income was calculated by Dadabhai Naorozi in the year 1867 and 68. Okay, ಆದರೆ ವಿಚಾರ ಏನು, ಯಾವುದರ ಆಧಾರದ ಮೇಲೆ ಇದನ್ನ ಅಳತೆ ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟದ ಆಧಾರದ ಮೇಲೆ, ಜೀವನ ಮಟ್ಟದ ಆಧಾರದ ಮೇಲೆ, ಜೀವನ ಮಟ್ಟದ ಆಧಾರದ ಮೇಲೆ ಅವರು ಭಾರತೀಯರ ತಲಾದಾಯವನ್ನು ಲೆಕ್ಕ ಹಾಕ್ತಾರೆ. ಅವರು ಭಾರತೀಯರ ತಲಾದಾಯವನ್ನು ಲೆಕ್ಕ ಹಾಕಿದಾಗ ಅವತ್ತಿನ ದಿನದಲ್ಲಿ ಭಾರತೀಯರ ತಲಾದಾಯ ಎಷ್ಟು ಆಗಿತ್ತು ಅಂತ ಹೇಳಿದ್ರೆ ಭಾರತೀಯರ ತಲಾದಾಯ ಎಷ್ಟಾಗಿತ್ತು? ಓಕೆ, ಭಾರತೀಯರ ತಲಾದಾಯ 20 ರೂಪಾಯಿಗಳಾಗಿತ್ತು. ಭಾರತೀಯರ ತಲಾದಾಯ 20 ರೂಪಾಯಿಗಳಾಗಿತ್ತು. ಎಷ್ಟಾಗಿತ್ತು? 20 ರೂಪಾಯಿಗಳಾಗಿತ್ತು. ಆದರೆ ವಿಚಾರ ಏನು, ಇವರು ಏನ್ ಆದಾಯವನ್ನು ಅಳೆದ್ರೋ ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಜೀವನ ಮಟ್ಟವನ್ನ ಆಧಾರವಾಗಿ ಇಟ್ಕೊಂಡು ಅಳೆದ್ರು. ಆ ಜೀವನ ಮಟ್ಟವನ್ನು ಕೊಟ್ಟವರು ಕೂಡ ಬ್ರಿಟಿಷರೇ. ಆದರೆ ವೈಜ್ಞಾನಿಕವಾಗಿ ಅಳೆದವರು ಯಾರು? ಓಕೆ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಳೆದವರು ಯಾರು ಅನ್ನುವಂತ ವಿಚಾರ. ಓಕೆ, ವೈಜ್ಞಾನಿಕವಾಗಿ ಅಳೆದವರು ಯಾರು? ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ, ಸೈಂಟಿಫಿಕ್ಲಿ, ಓಕೆ, ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯವನ್ನ, ರಾಷ್ಟ್ರೀಯ ಆದಾಯ ಅಥವಾ ತಲಾದಾಯವನ್ನ ಲೆಕ್ಕ ಹಾಕಿದವರು ಯಾರು? ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವನ್ನ ಲೆಕ್ಕ ಹಾಕಿದವರು ಯಾರು? ಇಂತಹ ವಿಚಾರ ಬಂದಾಗ ನಾವು ಯಾರನ್ನ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರೊಫೆಸರ್ ವಿ.ಕೆ. ಆರ್ ವಿ ರಾವ್. ಪ್ರೊಫೆಸರ್ ವಿ.ಕೆ. ಆರ್ ವಿ ರಾವ್, he was the first person who calculated India's national income as well as per capita income in scientific manner. Okay, so 1900 ನಾವು 30ರ ದಶಕ ಅಂತ ಕರಿತೀವಿ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಕೆಲವು ಕಡೆ 32, 34, 36, ಸೊ ಎಕರೇಟ್ ಆಗಿ ಒಂದು ಇಯರ್ ಸಿಗೋದಿಲ್ಲ, ಅದಕ್ಕಾಗಿ ದಶಕ ಅಂತ ಬರ್ತೀವಿ. 1930ರ ದಶಕದಲ್ಲಿ ರೈಟ್ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ವೈಜ್ಞಾನಿಕವಾದಂಥ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯಲಿಕ್ಕೆ ಹೋಗ್ತಾರೆ. ವೈಜ್ಞಾನಿಕ ಅಂದ್ರೆ ಏನ್ರಿ ಅರ್ಥ ಅಂತಂದ್ರೆ ಅವರು 2 ವಲಯಗಳನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಪ್ರಾಥಮಿಕ ವಲಯ ಅಂದ್ರೆ ಕೃಷಿಯನ್ನ ಕನ್ಸಿಡರ್ ಮಾಡ್ತಾರೆ. ಪ್ರಾಥಮಿಕ ವಲಯ, ಇಂತಹ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಪ್ರಾಥಮಿಕ ವಲಯ, ತದನಂತರ ದ್ವಿತೀಯ ವಲಯ ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ. ದ್ವಿತೀಯ ವಲಯ, ಈ 2 ವಲಯಗಳ ಒಂದು ಉತ್ಪಾದನೆಯ ಆಧಾರದ ಮೇಲೆ ಅವತ್ತಿನ ದಿನ ಪ್ರೊಫೆಸರ್ ವಿ.ಕೆ. ಆರ್ ವಿ ರಾವ್ ಭಾರತದ ತಲಾದಾಯವನ್ನು ಅಳೆಯೋ ಪ್ರಯತ್ನ ಮಾಡಿದ್ರು. ಆಗ ಭಾರತೀಯರ ತಲಾದಾಯ ನಾವು ನೋಡ್ತಾ ಹೋಗ್ತೀವಿ 62 ರೂಪಾಯಿಗಳಾಗಿತ್ತು ಅಂತ ಹೇಳ್ತೀವಿ. ಎಷ್ಟು? 62 ರೂಪಾಯಿಗಳು. ಸೊ 62 ರುಪೀಸ್ ಆಗಿತ್ತು ಅಂತ ಹೇಳಲಾಗತ್ತೆ. 62 ರೂಪಾಯಿಗಳು, 62 ರೂಪಾಯಿಗಳಾಗಿತ್ತು. ಎಷ್ಟಾಗಿತ್ತು? 62 ರೂಪಾಯಿಗಳು. ಎಸ್, 62 ರೂಪಾಯಿಗಳು. ಓಕೆ, 62 ರೂಪಾಯಿಗಳು, ರೈಟ್, 62 ರೂಪಾಯಿಗಳು. ಆದರೆ ಜಾಗತಿಕವಾಗಿ ಯಾರು ಮೊದಲ ಬಾರಿಗೆ ತಲಾದಾಯವನ್ನ ಅಥವಾ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಕಂಡುಹಿಡಿಯೋ ಪ್ರಯತ್ನ ಮಾಡಿದ್ರು ಅಂದ್ರೆ ಜಾಗತಿಕವಾಗಿ ಸರ್ ಸೈಮನ್ ಕುಜ್ನೆಟ್ಸ್. ಸರ್ ಸೈಮನ್ ಕುಜ್ನೆಟ್ಸ್, ಸರ್ ಸೈಮನ್ ಕುಜ್ನೆಟ್ಸ್ ಅನ್ನುವಂಥವ್ರು. ಸರ್ ಸೈಮನ್ ಕುಜ್ನೆಟ್ಸ್, ಸರ್ ಸೈಮನ್ ಕುಜ್ನೆಟ್ಸ್ ಅವರು ಏನ್ ಮಾಡೋದು ಅಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಆದಾಯ ತಲಾದಾಯವನ್ನ ಅಥವಾ ಆಕ್ಚುಲಿ ದಟ್ ಇಸ್ GDP ಓನ್ಲಿ, ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ ಮೊದಲ ವ್ಯಕ್ತಿ. ಓಕೆ, ಹಿನ್ನೆಲೆ ಬಗ್ಗೆ ಸ್ವಲ್ಪ ನೋಡಿದ್ವಿ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಸಮಿತಿ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಳೋಣ ಆತ್ಮೀಯರೇ. ಸ್ವಾತಂತ್ರ್ಯ ನಂತರ ಸರ್ಕಾರ ಪ್ರಯತ್ನ ಮಾಡ್ತು, ರಾಷ್ಟ್ರೀಯ ಆದಾಯ ಸಮಿತಿ ಒಂದನ್ನ ನೇಮಕ ಮಾಡ್ತು. ರಾಷ್ಟ್ರೀಯ ಆದಾಯ ಸಮಿತಿ, ರಾಷ್ಟ್ರೀಯ ಆದಾಯ ಸಮಿತಿ. ಈ ರಾಷ್ಟ್ರೀಯ ಆದಾಯ ಸಮಿತಿ ಏನಂತಂದ್ರೆ 1948, 49ರಲ್ಲಿ ಇದು ರಚನೆಯಾಗತ್ತೆ. 1948, 49ನಲ್ಲಿ ರಚನೆಯಾಗತ್ತೆ. 1948, 49ರಲ್ಲಿ ಈ ಒಂದು ಸಮಿತಿ ರಚನೆಯಾಗತ್ತೆ. ಎಷ್ಟು ಜನ ಸದಸ್ಯರಿದ್ರಂದ್ರೆ 3 ಜನ ಸದಸ್ಯರಿರುವಂತ ಒಂದು ಸಮಿತಿ ಇದು. 3 ಜನ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆಬ್ವಿಯಸ್ಲಿ ಅವತ್ತಿನ ದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು. ಈ 3 ಜನರಲ್ಲಿ ಓಕೆ ಒಬ್ರು ಅಧ್ಯಕ್ಷರಾಗಿದ್ರು, ನಮಗೆಲ್ಲ
ಚಂದ ಗೊತ್ತಿರುವ ಹಾಗೆ ಪಿ ಸಿ ಮಹಲಾನೋಬಿಸ್, ಪಿ ಸಿ ಮಹಲಾನೋಬಿಸ್, ಪಿ ಸಿ ಮಹಲಾನೋ ಇದರಲ್ಲಿ 3 ಜನರಲ್ಲಿ ಇಬ್ಬರು ಸದಸ್ಯರು, ಓಕೆ, ಇಬ್ಬರು ಸದಸ್ಯರು, ಒಬ್ಬರು ಅಧ್ಯಕ್ಷರು. ಓಕೆ, ಪಿ ಸಿ ಮಹಲಾನೋಬಿಸ್, ಪಿ ಸಿ ಮಹಲಾನೋಬಿಸ್, ಪಿ ಸಿ ಮಹಲಾನೋಬಿಸ್, ಓಕೆ, ಭಾರತದ ಸಂಖ್ಯಾಶಾಸ್ತ್ರೀಯ ಪಿತಾಮಹ ಅಂತ ಕರಿತೀವಿ. ನಿಮಗೆಲ್ಲ ಜೂನ್ 29 ತುಂಬಾ ಚೆನ್ನಾಗಿ ನೆನಪಿದೆ. ಓಕೆ, ಇವರಿಗೆ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸಂಖ್ಯಾಶಾಸ್ತ್ರೀಯ ದಿನಾಚರಣೆ ಕೂಡ ಮಾಡ್ತೀವಿ ರಾಷ್ಟ್ರೀಯದು. ಓಕೆ, ಇವ್ರ ಜೊತೆಗಿದ್ದವರು ಡಿ ಆರ್ ಗಾಡ್ಗೀಳ್ ಅಂತ ಹೇಳಿ, ಡಿ ಆರ್ ಗಾಡ್ಗೀಳ್. ಓಕೆ, ಡಿ ಆರ್ ಗಾಡ್ಗೀಳ್ ಪ್ಲಸ್ ವಿ ಕೆ ಆರ್ ವಿ ರಾವ್. ಆಲ್ರೆಡಿ ನಾವು ನೋಡಿದ್ದೀವಿ ವಿ ಕೆ ಆರ್ ವಿ ರಾವ್. ಈ ಇಬ್ಬರು ಜನ ಸದಸ್ಯರು ಪ್ಲಸ್ ಒಬ್ಬ ಅಧ್ಯಕ್ಷ ಒಟ್ಟಿಗೆ ಸೇರಿ ಈ ಸಮಿತಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ ಸಮಿತಿ ಏನ್ ಮಾಡ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ತನ್ನ ಶಿಫಾರಸನ್ನ ಕೊಡ್ತು. ಸಮಿತಿ ಸರ್ಕಾರಕ್ಕೆ ತನ್ನ ಶಿಫಾರಸನ್ನ ಕೊಡ್ತು. ಸರ್ಕಾರಕ್ಕೆ ತನ್ನ ಶಿಫಾರಸನ್ನ ಕೊಡ್ತು 1950 ಹೊತ್ತಿಗೆ. ಮಹಲಾನೋ ಬೀಸ್ ಸಮಿತಿ, ಮಹಲಾನೋ ಬೀಸ್ ಸಮಿತಿ ಏನ್ ಮಾಡ್ತು ಅಂತಂದ್ರೆ ರಿಪೋರ್ಟ್ ಅನ್ನು ಕೊಡುತ್ತೆ. 1950 ಹೊತ್ತಿಗೆ ಇವರಿಗೆಲ್ಲ ರಿಪೋರ್ಟ್ ಸಿಗುತ್ತೆ. 1951ರಲ್ಲಿ 1951ರಲ್ಲಿ ಸೊ 1950ಸ್ಗೆ ರಿಪೋರ್ಟ್ ರೆಡಿ ಆಗತ್ತೆ. 1951 ಟೈಮ್ ಪೀರಿಯಡ್ಗೆ ಇವರು ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಅಧಿಕೃತವಾಗಿ ಭಾರತದ ತಲಾ ಆದಾಯ, ಭಾರತದ ತಲಾ ಮತ್ತು ರಾಷ್ಟ್ರೀಯ, ಭಾರತದ ತಲಾ ಮತ್ತು ರಾಷ್ಟ್ರೀಯ ಆದಾಯವನ್ನ ಪ್ರಕಟ ಮಾಡ್ತಾರೆ. ತಲಾ ಮತ್ತು ರಾಷ್ಟ್ರೀಯ ಆದಾಯವನ್ನ 1950ಕ್ಕೆ ವರದಿಯೆಲ್ಲ ಅವರಿಗೆ ಸಬ್ಮಿಟ್ ಆಗತ್ತೆ. 51ರಲ್ಲಿ ಅಧಿಕೃತವಾಗಿ ಭಾರತದ ತಲಾ ಮತ್ತು ರಾಷ್ಟ್ರೀಯ ಆದಾಯವನ್ನ ಇವರು ಪ್ರಕಟ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅವತ್ತಿನ ದಿನಗಳಲ್ಲಿ. ಓಕೆ, ಯಾರು ಅಂತ ಹೇಳಿದ್ರೆ ಮಹಲಾನೋಬಿಸ್ ಸಮಿತಿ. ಓಕೆ, ಹಾಗಿದ್ರೆ ಆದ್ಮೇಲೆ ಅವತ್ತಿನ ದಿನ ಭಾರತೀಯರ ತಲಾ ಆದಾಯ ಎಷ್ಟಾಗಿತ್ತು ಅಂತಂದಾಗ 225 ರೂಪಾಯಿ ಆಗಿತ್ತು. ಭಾರತೀಯರ ತಲಾ ಆದಾಯ 225 ಮತ್ತು ರಾಷ್ಟ್ರೀಯ ಆದಾಯವನ್ನು ನಾವು ನೋಡಿದಾಗ ರೂಪಾಯಿ ಓಕೆ 8,710 ಕೋಟಿ ರೂಪಾಯಿಗಳಾಗಿತ್ತು. 8,710 ಕೋಟಿಗಳಾಗಿತ್ತು. 8,710 ಕೋಟಿಗಳಾಗಿತ್ತು. ಓಕೆ, 8,710 ಕೋಟಿ ರೂಪಾಯಿಗಳಾಗಿತ್ತು. ಇದಿಷ್ಟು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಈ ಒಂದು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಲೆಕ್ಕ ಸಿಗುವಂತಹ ಸಂದರ್ಭದಲ್ಲಿ. ಹಾಗಿದ್ರೆ ವಿಚಾರ ಪ್ರಥಮ ಬಾರಿಗೆ ಇವರು ಅಳಿಬೇಕಾಯ್ತಂದ್ರೆ ಯಾವುದನ್ನ ಆಧಾರ ವರ್ಷವಾಗಿ ತಗೊಂಡಿದ್ದರ್ರಿ? ಆಧಾರ ವರ್ಷ ಯಾವ್ದಾಗಿತ್ತು? ಸೊ ಆಧಾರ ವರ್ಷ, ಭಾರತದ ಮೊದಲ ಆಧಾರ ವರ್ಷ ಯಾವ್ದಂತಂದ್ರೆ 2000 ಆಧಾರ ವರ್ಷ ಇದು. ಮೊದಲಿಗೆ 1948 ಮತ್ತು 49 ಆಧಾರ ವರ್ಷವಾಗಿ ಇಟ್ಕೊಂಡು ರಾಷ್ಟ್ರೀಯ ಆದಾಯವನ್ನು ಅಳೆದ್ರು. ಸೊ ಇದಿಷ್ಟು ನಮಗೆ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆ. ಕ್ವಶನ್ ಏನಾಗಬಹುದು? ರಾಷ್ಟ್ರೀಯ ಆದಾಯವನ್ನ ಅಳೆಯೋರು ಯಾರು? ಪ್ರೆಸೆಂಟ್ ರಾಷ್ಟ್ರೀಯ ಆದಾಯವನ್ನ ಓಕೆ ಅಳೆಯುವವರು. ಸೊ ರಾಷ್ಟ್ರೀಯ ಆದಾಯವನ್ನ ಅಳೆಯುವವರು ಯಾರು? ಅಳೆಯುವವರು. ಸೊ ರಾಷ್ಟ್ರೀಯ ಆದಾಯವನ್ನು ಅಳೆಯುವವರು ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಬಂದಾಗ, ರಾಷ್ಟ್ರೀಯ ಆದಾಯವನ್ನ ಅಳೆಯುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ಸಹಜವಾಗಿ ಬಹಳ ಸ್ಪಷ್ಟವಾಗಿ ಉತ್ತರ ಗೊತ್ತಾಗಿರುತ್ತೆ. ಅದು NSO. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಇಲಾಖೆ ಅಂತ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಇಲಾಖೆ ಅಂತ ಕರಿತೀವಿ. ಈ ಸಾಂಖ್ಯಿಕ ಇಲಾಖೆ ಏನಪ್ಪಾ ಅಂದ್ರೆ ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಹಾಗಿತ್ತಂದ್ರೆ ಈ NSO ಇದೆಯಲ್ಲ ಹೇಗಾಯ್ತು ಇದ್ರ ಬಗ್ಗೆ ನೋಡೋಣ. ಆದ್ಮೇಲೆ 2019ರಲ್ಲಿ ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾವು
ಹೇಳಿದ್ದೀವಿ. 2019ರಲ್ಲಿ ಎರಡು ಸಂಸ್ಥೆಗಳನ್ನ ನಾವು ಒಂದು ಮಾಡ್ತೀವಿ. ಒಂದು NSSO ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಈ ಎರಡೂ ಸಂಸ್ಥೆಗಳನ್ನು ನಾವು ಒಂದು ಮಾಡಿ ಮರ್ಜ್ ಮಾಡಿ ಇವೆರಡನ್ನ ವಿಲೀನ ಮಾಡಿ ಇವೆರಡನ್ನ ವಿಲೀನ ಮಾಡಿ ಪ್ರತ್ಯೇಕವಾದಂತಹ ಒಂದು ಸಂಸ್ಥೆ NSO ಅನ್ನು ಹುಟ್ಟು ಹಾಕ್ತೀವಿ. NSO. ಈ NSO ಪ್ರೆಸೆಂಟ್ ಯಾರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈ NSO ಯಾವ್ದ್ರ ಅಡಿಯಲ್ಲಿ ಕೆಲಸ ಮಾಡುತ್ತಂದ್ರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಕೇಂದ್ರೀಯ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯ. ಎಲ್ಲಿಂದ ಕೆಲಸ ಮಾಡುತ್ತೆ ಅಂದ್ರೆ ದೆಹಲಿಯಿಂದ ಕೆಲಸ ಮಾಡುತ್ತೆ. ಇದಷ್ಟು ಪ್ರೆಸೆಂಟ್ ರಾಷ್ಟ್ರೀಯ ಆದಾಯವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗೋಣ, ಒಂದಷ್ಟು ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಬರೋಣ. ಆದ್ಮೇಲೆ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಧಾನಗಳಿದೆ. ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನಗಳು ಯಾವುವು? ರಾಷ್ಟ್ರೀಯ ಆದಾಯವನ್ನ ಅಳೆಯುವ ವಿಧಾನಗಳು. ರಾಷ್ಟ್ರೀಯ ಆದಾಯವನ್ನ ಅಳೆಯುವ ವಿಧಾನಗಳು ಯಾವುವು ಅನ್ನುವಂತ ವಿಚಾರಕ್ಕೆ ಬಂದಾಗ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನಗಳು. ನಮಗೆಲ್ಲ ಗೊತ್ತಿರುವ ಹಾಗೆ 3 ವಿಧಾನಗಳಿವೆ. ಎಷ್ಟು ವಿಧಾನಗಳು? 3. ಹಾಗಿದ್ರೆ 3 ವಿಧಾನಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ಯಾವ ಇರಬಹುದು. ಬಹಳ ಇಂಪಾರ್ಟೆಂಟ್ ಇದು. ಒಂದು ಉತ್ಪನ್ನ ವಿಧಾನ, ದಟ್ ಈಸ್ ಪ್ರಾಡಕ್ಟ್ ಮೆಥಡ್. ಉತ್ಪನ್ನ ವಿಧಾನ ಅಂತ ಕರಿತೀವಿ. ಪ್ರಾಡಕ್ಟ್ ಮೆಥಡ್, ಉತ್ಪನ್ನ ವಿಧಾನ. ತದನಂತರ ನೋಡ್ತಾ ಹೋಗ್ತೀವಿ ಆದಾಯ ವಿಧಾನ, ದಟ್ ಈಸ್ ಇನ್ಕಮ್ ಮೆಥಡ್. ಆದಾಯ ವಿಧಾನ, ಉತ್ಪನ್ನ ವಿಧಾನ ಆದ ನಂತರ ಆದಾಯ ವಿಧಾನ, ಇನ್ಕಮ್ ಮೆಥಡ್. ನಂತರ ಕೊನೆಯದಾಗಿ ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚದ ವಿಧಾನ. ಆದ್ಮೇಲೆ 3 ವಿಧಾನಗಳಿದ್ರೂ ಸಹ ಭಾರತದಲ್ಲಿ ನಾವು ಯಾವ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕ್ತೀವಿ ಅಂತ ಹೇಳಿದ್ರೆ ಭಾರತದಲ್ಲಿ ನಾವು ಉತ್ಪನ್ನ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕ್ತೀವಿ. ಉತ್ಪನ್ನ ವಿಧಾನದ ಮೂಲಕ ಪ್ರಾಡಕ್ಟ್ ಮೆಥಡ್, ರಾಷ್ಟ್ರೀಯ ಆದಾಯವನ್ನ. ಜೊತೆಗೆ ಭಾರತದಲ್ಲಿ ಕೃಷಿ ಆದಾಯವನ್ನ ಪ್ರಶ್ನೆ ಕೇಳಿದಾನೆ ಮತ್ತು ಕೇಳ್ತಾನೆ ಕೂಡ. ಭಾರತದಲ್ಲಿ ಕೃಷಿ ಆದಾಯವನ್ನು ಸಹ ಯಾವ ವಿಧಾನದ ಮೂಲಕ ಅಳಿಲಾಗತ್ತೆ ಅಂತ ಹೇಳಿದ್ರೆ ಅದು ಕೂಡ ಉತ್ಪನ್ನ ವಿಧಾನದ ಮೂಲಕ ನಾವು ಅಳಿತೀವಿ ಅನ್ನುವಂಥದ್ದು. ಹಾಗಿದ್ರೆ ಆದಾಯ ವಿಧಾನದ ಮೂಲಕ ಅಳಿಯೋದಿಲ್ಲ. ನಮಗೆ ಸೂತ್ರ ತುಂಬಾ ಚೆನ್ನಾಗಿ ಗೊತ್ತಿದೆ. GDPಗೆ ಏನು ಸೂತ್ರ ಯೂಸ್ ಮಾಡ್ತೀವೋ ಅದೇ ಸೂತ್ರವನ್ನು ಆಕ್ಚುಲಿ ನಾವು ಉತ್ಪನ್ನ ವಿಧಾನಕ್ಕೆ ಯೂಸ್ ಮಾಡ್ತೀವಿ. ಆದ್ರೆ ಆ ಸೂತ್ರವನ್ನ ಅಳೆಯುವ ವಿಧಾನಕ್ಕೆ ಬಂದ್ರೆ ವೆಚ್ಚದ ವಿಧಾನಕ್ಕೆ ತಗೋತೀವಿ. ಇಷ್ಟೆಲ್ಲ ಸದ್ಯ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ, ಸದ್ಯಕ್ಕೆ ಇಷ್ಟು ತಿಳ್ಕೊರಿ ಸಾಕು. ಹಾಗಿದ್ರೆ ನಾವು ಮುಂದುವರಿಯೋಣ. ಹಾಗಿದ್ರೆ ರಾಷ್ಟ್ರೀಯ ಆದಾಯವನ್ನು ಅಳಿತಕ್ಕಂತಹ ವಿಧಾನ ನೋಡಿದ್ವಿ. ಕಾನ್ಸೆಪ್ಟ್ಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡೋಣ. ಕಾನ್ಸೆಪ್ಟ್ಗಳು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು and the concepts of national income. In the various concepts of national income. ಒನ್ ಬೈ ಒನ್ ನಾವು ಇವುಗಳನ್ನ ಸ್ಟಡಿ ಮಾಡ್ತಾ ಹೋಗೋಣ. ಆದ್ಮೇಲೆ ಇದರಲ್ಲಿ ನಾನು ನಿಮಗೆ GDP, then NDP, then GNP, right? GNP, then NNP, NNP, finally PDI, PDI, then PCI, then PI, then RI, that is real income, RI, then NI, nominal income, GDP deflator, ಸೊ ಇತ್ಯಾದಿಗಳನ್ನ ನಾವು ನೋಡ್ತಾ ಹೋಗೋಣ.
GDP at market price, GDP at MP, which means market price, and GDP at factor cost. Okay, and these are some important concepts of national income. Okay, we'll discuss one by one. Okay, let's start. ಇಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕುವಾಗ ಮೊದಲಿಗೆ ನೋಡುವಂತದ್ದೇನಪ್ಪಾ ಅಂತ ಹೇಳಿದ್ರೆ GDP. ಓಕೆ, ಪ್ರತಿ ಸಾರಿ ಇದರ ಮೇಲೆ ಪ್ರಶ್ನೆ ಆಗ್ತಾನೆ ಇರುತ್ತೆ. GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸಮಗ್ರ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಸಮಗ್ರ ದೇಶೀಯ ಉತ್ಪನ್ನ. ಆತ್ಮೀಯರೇ, ಸಮಗ್ರ ದೇಶೀಯ ಉತ್ಪನ್ನ ಅಂತ ಹೇಳಿದ್ರೆ ಒಂದು ಗೊತ್ತಾದ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ, ಒಂದು ದೇಶದ ಭೂ ಗಡಿಯ ಒಳಗಡೆಗೆ ಏನೇನು ಉತ್ಪಾದನೆ ಆಗುತ್ತೋ ಅದೆಲ್ಲವನ್ನ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ ಗೊತ್ತಾದ ಅವಧಿ ಅಂದ್ರೆ ಎಕನಾಮಿಕ್ ಇಯರ್, ಫಿನಾನ್ಸಿಯಲ್ ಇಯರ್ ಅಂತ ಹೇಳ್ತೀವಿ. ಓಕೆ, ಪ್ರೆಸೆಂಟ್ ಫಿನಾನ್ಸಿಯಲ್ ಇಯರ್ ನಿಮಗೆಲ್ಲ ಚಂದ ಗೊತ್ತಿದ್ದೇ ಇರುತ್ತೆ. ಫಿನಾನ್ಸಿಯಲ್ ಇಯರ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಈ ಫಿನಾನ್ಸಿಯಲ್ ಇಯರ್ಗಳನ್ನ ಗುರುತು ಮಾಡೋದು ಕೂಡ MOSPI, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು. ಹಾಗಿದ್ರೆ ಒಂದು ಗೊತ್ತಾದ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಂತರಿಕ ಅಂದ್ರೆ ದೇಶದ ಗಡಿಯ ಒಳಗಡೆ ಏನು ಉತ್ಪಾದನೆ ಮಾಡ್ತೀವಿ ಅದೆಲ್ಲವನ್ನ ನಾವು GDP ಅಥವಾ ಸಮಗ್ರ ದೇಶೀಯ ಉತ್ಪನ್ನ ಅಂತ ನಾವು ಕರಿತೀವಿ. ಹಾಗಿದ್ರೆ GDP ಅಂದ್ರೆ ಏನಂತ ನಮಗೆ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೇಶದ GDP ನ ಲೆಕ್ಕ ಹಾಕಬೇಕಾದ್ರೆ ಏನನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಜಸ್ಟ್ ಒಂದು ಫಾರ್ಮುಲಾ. ಓಕೆ, ಎಕ್ಸಾಮ್ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಹೋಗೋರಿ. ಇಲ್ಲಿ ಫಾರ್ಮುಲಾ GDP. ಓಕೆ, GDP is equal to GDP ಸಮ ಓಕೆ C plus I plus G plus bracket of X minus M. ಸೊ ಹೀಗೆ GDP ಯ ಸೂತ್ರ ಇದು. C ಅಂದ್ರೆ ಕನ್ಸಂಪ್ಷನ್ ಅಂದ್ರೆ ಅನುಭೋಗ. ಓಕೆ, ಅನುಭೋಗ. ನೆಕ್ಸ್ಟ್ I ಅಂತ ಹೇಳಿದ್ರೆ ಹೂಡಿಕೆ, ಖಾಸಗಿ ಹೂಡಿಕೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್, ಇಟ್ ಇಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಖಾಸಗಿ ಹೂಡಿಕೆ. G ಅಂದ್ರೆ ಸರಕಾರದ ವೆಚ್ಚ, ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಸರಕಾರದ ವೆಚ್ಚ, ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಸರಕಾರದ ವೆಚ್ಚ. ಅಂಡ್ ಫೈನಲಿ X ಮೀನ್ಸ್ ಎಕ್ಸ್ಪೋರ್ಟ್, ರಫ್ತು. X ಅಂದ್ರೆ ಎಕ್ಸ್ಪೋರ್ಟ್, ರಫ್ತು. ಸಾರಿ, ಇಂಗ್ಲಿಷ್ ಬರೆದಿ, ಅಡ್ಜಸ್ಟ್ ಮಾಡ್ಕೊಂಬಿಡಿ. M ಅಂದ್ರೆ ಇಂಪೋರ್ಟ್. ಸೊ ಹೀಗೆ ನಾವು ಸೂತ್ರವನ್ನ ನೋಡ್ತಾ ಹೋಗ್ತೀವಿ. GDPಗೆ ಸಂಬಂಧಪಟ್ಟಂತೆ ಸೂತ್ರವನ್ನ ಕೇಳಬಹುದು. ಸೂತ್ರದಲ್ಲಿ ಯಾವುದು ಏನಂತಾರೆ ಅಂತ ಕೇಳಬಹುದು. GDPಯ ಸೂತ್ರದಲ್ಲಿ ನಿಮಗೆ C ಏನನ್ನ ಸೂಚಿಸುತ್ತದೆ ಅಂತ ನಾವು ಸಿಂಪಲ್. GDPಯ ಸೂತ್ರದಲ್ಲಿ ನಿಮಗೆ C ಏನನ್ನ ಸೂಚಿಸುತ್ತದೆ ಅಂದಾಗ ಹೇಳಬೇಕಾಗತ್ತೆ. C ಏನು ಸೂಚಿಸುತ್ತದೆ? ಅನುಭೋಗ. C ಅಂದ್ರೆ ಅನುಭೋಗ. C ಇದೆ, C ಏನನ್ನ ಸೂಚಿಸುತ್ತೆ? ಅನುಭೋಗ. ಓಕೆ, ದೆನ್ GDPಯ ಸೂತ್ರದಲ್ಲಿ ನಿಮಗೆ I ಏನನ್ನ ಸೂಚಿಸುತ್ತೆ? ಹೂಡಿಕೆ. ಓಕೆ, ದಟ್ ಇಸ್ ಇನ್ವೆಸ್ಟ್ಮೆಂಟ್ ಹೇಳಬೇಕಾಗತ್ತೆ. ತದನಂತರ GDPಯ ಸೂತ್ರದಲ್ಲಿ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ G ಅಂದ್ರೆ ಏನು? ಗವರ್ಮೆಂಟ್ ಎಕ್ಸ್ಪೆಂಡಿಚರ್. G ಏನನ್ನ ಸೂಚಿಸುತ್ತದೆ ಅಂತ ಹೇಳಿದ್ರೆ ಸರ್ಕಾರದ ವೆಚ್ಚ ಹೇಳಬೇಕಾಗತ್ತೆ. ಹೀಗೆ ವಿಚಾರ ಏನಂತಂದ್ರೆ GDPಯ ಒಂದು ಸೂತ್ರ, ಅದರಲ್ಲಿ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಅದರಿಂದ ಹೊರತುಪಡಿಸಿ GDPಗೆ ಸಂಬಂಧಪಟ್ಟ ವಿಚಾರಣೆ ಬೇರೆ ಇದೆ. ಹಾಗಿದ್ರೆ ಅದನ್ನು ನಾವು ನೋಡ್ತಾ ಹೋಗೋಣ ಆತ್ಮೀಯರೇ. ಬನ್ನಿ, GDP 1 by 1 ಒಂದು ಪ್ರದೇಶದ ಉತ್ಪನ್ನವಾಗಿದೆ. GDP ಏನಾಗಿದೆ? ಒಂದು ಪ್ರದೇಶದ ಉತ್ಪನ್ನ. ಓಕೆ, GDP ಇಟ್ ಇಸ್ ಅನ್ ಏರಿಯಾ ಬೇಸ್ಡ್ ಪ್ರೊಡಕ್ಷನ್ ಆರ್ ಪ್ರಾಡಕ್ಟ್. ಒಂದು ಪ್ರದೇಶದ ಉತ್ಪನ್ನ, ಇದು ಒಂದು ಪ್ರದೇಶದ ಉತ್ಪನ್ನವಾಗಿದೆ. ಒಂದು ಪ್ರದೇಶದ ಏನಾಗಿದೆ? ಉತ್ಪನ್ನವಾಗಿದೆ. ಹಾಗಿದ್ರೆ ಭಾರತದಲ್ಲಿ ಯಾರೇ ಉತ್ಪಾದನೆ ಮಾಡಿದ್ರು ಅದು ಭಾರತದ GDP. ಅದು ಯಾವುದೇ ದೇಶದವರಾಗಿರ್ಲಿ, ಬಿಕಾಸ್ ಇಟ್ ಇಸ್ ಏರಿಯಾ ಬೇಸ್ಡ್ ಪ್ರೊಡಕ್ಷನ್. ಎರಡನೇದ್ದು GDPಗೆ ಓಕೆ ಯಾವುದೇ ರಾಷ್ಟ್ರೀಯತೆ ಸಂಬಂಧಪಟ್ಟಿಲ್ಲ.
ಇದಕ್ಕೆ ಯಾವುದೇ ರಾಷ್ಟ್ರೀಯತೆ ಸಂಬಂಧಪಟ್ಟಿಲ್ಲ. ರಾಷ್ಟ್ರೀಯತೆ ಸಂಬಂಧಪಟ್ಟಿಲ್ಲ. ಓಕೆ, ಮುಂದುವರೆದ ವಿಚಾರ ನೋಡೋದಾದ್ರೆ ಜಿಡಿಪಿ ಅನ್ನುವಂಥದ್ದು ಕೇವಲ ಜಿಡಿಪಿ ಅನ್ನುವಂಥದ್ದು ಕೇವಲ ಇದೊಂದು ಅಂದಾಜು ಆರ್ಥಿಕ ಬೆಳವಣಿಗೆ ದರ ಆಗಿದೆ. ಇಟ್ಸ್ ಜಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಜಿಡಿಪಿ ಅನ್ನೋದು ಕೇವಲ ಅಂದಾಜು ಆರ್ಥಿಕ ಬೆಳವಣಿಗೆ ದರ, ಇದು ನಿರ್ದಿಷ್ಟವಾಗಿರೋದಿಲ್ಲ. ಅಂದಾಜು ಆರ್ಥಿಕ ಬೆಳವಣಿಗೆ ದರ, ಅಂದಾಜು ಆರ್ಥಿಕ ಬೆಳವಣಿಗೆ ದರ ಊಹೆ ಮಾಡ್ತೀವಿ ನಾವು ಮುಂದಕ್ಕೆ. ಓಕೆ, ಈ ಆರ್ಥಿಕ ವರ್ಷದಲ್ಲಿ ಸೊ ಪ್ರೆಸೆಂಟ್ ನಮ್ಮ RBI ಹೇಳುತ್ತೆ 7.2, ADB ಹೇಳುತ್ತೆ 7%, IMF ಹೇಳುತ್ತೆ 7%. ಓಕೆ, ಹೀಗೆ ಎಲ್ಲರೂ ಪ್ರೊಜೆಕ್ಷನ್ ಮಾಡ್ತಾ ಹೋಗ್ತಾರೆ, ಅಂದಾಜು ಮಾಡ್ತಾ ಹೋಗ್ತಾರೆ ಭಾರತದ GDP ಇಷ್ಟಾಗಬಹುದು ಅಂತ. ಓಕೆ, ಅಂದಾಜು ಆರ್ಥಿಕ ಬೆಳವಣಿಗೆಯ ದರ, ಅಂದಾಜು ಆರ್ಥಿಕ ಬೆಳವಣಿಗೆ ದರ ಆಗಿದೆ. ಕೇವಲ ಅಂದಾಜು ಆರ್ಥಿಕ ಬೆಳವಣಿಗೆ ದರ ಆಗಿದೆ ವಿನಃ ಬೇರೆ ಏನೂ ಅಲ್ಲ. ಇದು ನಿರ್ದಿಷ್ಟವಾಗಿ ಒಂದು ದೇಶದ ಬೆಳವಣಿಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದಾಜು ಮಾಡ್ತಾ ಹೋಗ್ತೀವಿ, ನಂತರ ಒಂದು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟಾಯ್ತು ಒಟ್ಟಾರೆ ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ಹಿಂದಿನ ವರ್ಷದಲ್ಲಿ ನಮ್ಮ NSO ಒಂದು ಅಂಕಿಅಂಶವನ್ನ ಪ್ರಕಟ ಮಾಡೋ ಪ್ರಯತ್ನ ಮಾಡಿದ್ದು. ನೀವು ಇದನ್ನ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಈಗ ನಾ ಇಲ್ಲಿ ಬರೀತೀನಿ ನಿಮಗೆ. ಸೊ ಲಾಸ್ಟ್ ಇಯರ್ ನಮ್ಮವರು ಅನ್ಕೊಂಡಿದ್ದು 7.8% ನಮ್ಮ GDP ಆಗತ್ತೆ ಅಂತ. 2023-24 ಅಲ್ಲಿ ಭಾರತದ 2023-24 ಅಲ್ಲಿ ಓಕೆ 2023-24 ಅಲ್ಲಿ ಭಾರತದ GDP ಓಕೆ 2023-24 ಅಲ್ಲಿ ಭಾರತದ GDP 7.8 ಆಗತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಅಂದಾಜು ಕೂಡ ಮಾಡಿದ್ವಿ. ಬಟ್ ಸೊ GDP ಎಷ್ಟಾಯ್ತು ಕೇಳಿದ್ರೆ 8.2% ಆಯ್ತು. ನಾವು ಅನ್ಕೊಂಡಿದ್ದು 7.8 ಅಂದ್ರೆ ಓವರಾಲ್ 4 ತ್ರೈಮಾಸಿಕ ಅಂದ್ರೆ ಪ್ರತಿ 3 ತಿಂಗಳಿಗೂ ನಾವು ಇದನ್ನು ಬಿಡುಗಡೆ ಮಾಡ್ತಾ ಹೋಗ್ತೀವಿ, ಎವ್ರಿ ಕ್ವಾರ್ಟರ್ಗೆ. ಓಕೆ, ಸೊ ಇಲ್ಲಿ ವಿಚಾರ ಏನಂತಂದ್ರೆ ನಾವು 7.8 ಅನ್ಕೊಂಡಿದ್ವಿ, 8.2. ಸೊ ಇದೆಲ್ಲ ಕರೆಂಟ್ ಅಫೇರ್, ಈ ತರದ ಕ್ವಶನ್ ಕೇಳ್ತಾ ಹೋಗ್ತಿರ್ತಾರೆ. ಗೊತ್ತಿರಲಿ, ಅತಿ ಹೆಚ್ಚು ನಮ್ಮ GDPಗೆ ಕೊಡುಗೆ ಕೊಡುವಂತಹ ವಲಯ ಸೇವಾ ವಲಯ ಅನ್ನೋದು ಬಹಳ ಸ್ಪಷ್ಟ ಗೊತ್ತು ನಮಗೆ. ನಮ್ಮ ದೇಶದ GDPಗೆ ಅತಿ ಹೆಚ್ಚು ಕೊಡುಗೆ ಕೊಡುವ ವಲಯ ಯಾವ್ದ್ರಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಸೇವಾ ವಲಯ. ಆದ್ರೆ ಸೇವಾ ವಲಯದ ಏನು ಬೆಳವಣಿಗೆ ಇದೆಯಲ್ಲ, ಆ ಸೇವಾ ವಲಯದ ಬೆಳವಣಿಗೆಗಿಂತ ಕೈಗಾರಿಕಾ ವಲಯದ ಬೆಳವಣಿಗೆ ಹೆಚ್ಚಾಗಿದೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಕೈಗಾರಿಕಾ ವಲಯದ ಬೆಳವಣಿಗೆ ಹೆಚ್ಚಾಗಿದೆ, ಕೊಡುಗೆ ಇಲ್ಲ. ಕೊಡುಗೆ ಮತ್ತೆ ಹೆಚ್ಚಿರೋದು ಸೇವಾ ವಲಯದ್ದೇ. ಭಾರತದ GDPಗೆ ಯಾವ ವಲಯದ ಕೊಡುಗೆ ಹೆಚ್ಚಿದೆ? ಸೇವಾ ವಲಯ. ಆದ್ರೆ ಬೆಳವಣಿಗೆ ದರ ಇದೆಯಲ್ಲ, ಆ ಬೆಳವಣಿಗೆ ದರ ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯದ ಬೆಳವಣಿಗೆ ಈ 3ಕ್ಕಿಂತ ಹೆಚ್ಚಾಗಿದೆ. ಇದು 9.7 ಇದೆ. ಓಕೆ, ಎಷ್ಟಾಗಿದೆ ಅಂತ ಕೇಳಿದ್ರೆ ಪ್ರಶ್ನೆ ಕೇಳ್ತಿರ್ತಾರೋ, ಕೇರ್ಫುಲ್ ಆಗಿರ್ಬೇಕು. ಇದು 9.7 ಆಗಿದೆ. ಇಲ್ಲಿಗೆ ಬಂದ್ರೆ 7.6 ಆಗಿದೆ, ತುಂಬಾ ಕಡಿಮೆ ಇದು 7.6. ಅಗ್ರಿಕಲ್ಚರ್ಗೆ ಜಸ್ಟ್ 2% ಇದೆ, 2 ಪಾಯಿಂಟ್ ಸಮಥಿಂಗ್ ಅಷ್ಟೇ. ಇದನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಓಕೆ, ಇದು ನಿಮಗೆ 25.7 ಬರುತ್ತೆ, ಇದು 54.7 ಬರುತ್ತೆ. ಈ ಮಟ್ಟಕ್ಕೆ ಇದರದೆಲ್ಲ ಕೊಡಗಿದೆ, ಹೈಯೆಸ್ಟ್ ಇದು. ಆಲ್ಮೋಸ್ಟ್ ಕೈಗಾರಿಕಾ ವಲಯದ ಡಬಲ್ ಇದೆ. ಆದ್ರೆ ಬೆಳವಣಿಗೆ ದರ ಮಾತ್ರ ಇರೋದು ನಮಗೆ ಕೈಗಾರಿಕಾ ವಲಯದ 9.7. ಸೇವಾ ವಲಯದ ಕೊಡುಗೆ ಹೆಚ್ಚಿದೆ. The contribution of service sector to the Indian economy or the GDP is very very high. ತುಂಬಾನೇ ಜಾಸ್ತಿ ಇದೆ ಅನ್ನುವಂಥದ್ದು. ಆದರೂ ಕೂಡ ಗ್ರೋತ್ ರೇಟ್ ಇದೆಯಲ್ಲ, ಸೊ ರೀಸೆಂಟ್ಲಿ ಅದು 9.7 ಆಗಿದೆ ಅನ್ನುವಂಥದ್ದು. ಆದ್ಮೇಲೆ GDPಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿನ ಮಾತ್ರ ನಾವು ತಿಳ್ಕೊಳ್ಳೋಣ, ಹೆಚ್ಚಿಗೆ ಬೇಡ. ಪ್ರೆಸೆಂಟ್ ನಾವು GDPಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೀವಿ ಅಂತಂದ್ರೆ, ಜಗತ್ತಿನ GDPಯಲ್ಲಿ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ. ಆದ್ರೆ PPP ಒಳಗಡೆಗೆ 3rd ಇದ್ದೀವಿ. PPP ಒಳಗಡೆಗೆ PPP GDP ಅಂತ ಹೇಳಿದ್ರೆ ನಾವು ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ಅದರಲ್ಲಿ 3rd ಪೊಸಿಷನ್, ಪರ್ಸೆಂಟೇಜ್ ಆಯ್ತು, 3rd ಪೊಸಿಷನ್ ಒಳಗಿದ್ದೀವಿ. ಸೊ PPP ಒಳಗಡೆಗೆ 3rd ಪೊಸಿಷನ್ ಒಳಗಿದ್ರೆ ಒಟ್ಟಾರೆ ಜಗತ್ತಿನ GDPಯಲ್ಲಿ ನಾವು 5th ಪ್ಲೇಸ್ ಅಲ್ಲಿ ಇದ್ದೀವಿ, 5th ಪ್ಲೇಸ್ ಅಲ್ಲಿ ಇದ್ದೀವಿ. ಓಕೆ, ಸೊ ಇದಿಷ್ಟು GDPಗೆ ಸಂಬಂಧಪಟ್ಟಂತ ವಿಚಾರ ತುಂಬಾ ಇರುತ್ತೆ. ಪರೀಕ್ಷಾ ದೃಷ್ಟಿಕೋನದಿಂದ ಇಷ್ಟು ಮಾತ್ರ ತಿಳ್ಕೊಳ್ಳೋದ್ರು ಸಾಕಾಗತ್ತೆ. ಓಕೆ, ಆದ್ಮೇಲೆ ಹಾಗಿದ್ರೆ NDP ಅಂದ್ರೆ ಏನು, ಇದರ ಬಗ್ಗೆ ಹೆಚ್ಚಿಗೇನು ಇರೋದಿಲ್ಲ.
ಕೇವಲ NDP ಅಂತಂದ್ರೆ ನಾವು ಅದರ ಫಾರ್ಮುಲಾ ಬರೆದ್ರೆ ಸಾಕು. NDP ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಇದಕ್ಕೆ ನಾವು ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಜಸ್ಟ್ ಇದಕ್ಕೆ ಫಾರ್ಮುಲಾ ಬರೆದ್ರೆ ಸಾಕಾಗತ್ತೆ. ಓಕೆ, ನಿವ್ವಳ ದೇಶೀಯ ಉತ್ಪನ್ನಕ್ಕೆ ಏನ್ರಿ ಫಾರ್ಮುಲಾ? ಓಕೆ, ನೋಡ್ತಾ ಹೋಗ್ರಿ ಫಾರ್ಮುಲಾ. NDP. ಓಕೆ, NDP is equal to ಓಕೆ GDP ಮೈನಸ್ ಸವಕಳಿ ವೆಚ್ಚ. ಸಮಗ್ರ ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ್ರೆ, ಸಮಗ್ರ ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ್ರೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಸಮಗ್ರ ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದ್ರೆ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ದೊರೆಯುತ್ತದೆ. ಆದ್ಮೇಲೆ ಇದನ್ನು ನಾವು ನಿಜವಾದ GDP ಅಂತ ಕರಿತೀವಿ. ನೈಜ ಅಲ್ಲ, ನಿಜವಾದ GDP ಅಂತ ಕರಿತೀವಿ. ಓಕೆ, ನಿಜವಾದ GDPನೇ ಹೌದಿದು, ನಿಜವಾದ GDP ಅಂತ ಕರಿತೀವಿ. ಓಕೆ, ನಿಜವಾದ GDP ಅಂತ ನಾವು ಕರಿಬಹುದು. ಬಟ್ ರಿಯಲ್ GDPಗೆ ಮೀನಿಂಗ್ ಬೇರೆ ಅದ, ಅದನ್ನ ನೋಡೋಣ. ಓಕೆ, ಹಾಗಿದ್ರೆ ಮುಂದುವರೆದ ನಾವು ಈಗ GDP ಒಳಗಡೆಗೆ ಮತ್ತಷ್ಟು ವಿಚಾರಗಳು ನೋಡ್ತಾ ಹೋಗೋಣ. GDPಯನ್ನು ನಾವು ನೋಡ್ಬೇಕಾದ್ರೆ ರಿಯಲ್ GDP ಅಂದ್ರೆ ಯಾವುದು, ನಾಮಿನಲ್ GDP ಅಂದ್ರೆ ಯಾವುದು, ಅದ್ರ ಬಗ್ಗೆ ಒಂದಿಷ್ಟು ನೋಡೋಣ. ಓಕೆ, ರಿಯಲ್ GDP, ನಾಮಿನಲ್ GDP. ನಾಮರೂಪಿ GDP ಅಂದ್ರೆ ಏನು? ನಾಮರೂಪಿ GDP ಅಂದ್ರೆ ಏನು? ನಾಮರೂಪಿ GDP ಅಂದ್ರೆ ಏನು? ನಾಮರೂಪಿ GDP ಅಂದ್ರೆ ಏನು? ಮತ್ತು ನೈಜ GDP ಅಂದ್ರೆ ಏನು? ಓಕೆ, ವಾಟ್ ಈಸ್ ರಿಯಲ್ GDP ಅಂಡ್ ವಾಟ್ ಈಸ್ ನಾಮಿನಲ್ GDP? ನೈಜ GDP, ನೈಜ ರೂಪದ GDP ಅಂದ್ರೆ ಏನು? ನೈಜ ರೂಪದ GDP ಅಂದ್ರೆ ಏನು? ಓಕೆ, ನೈಜ ರೂಪದ GDP ಅಂದ್ರೆ ಏನು? ಮತ್ತು ನಾಮರೂಪಿ ಅಂದ್ರೆ ಏನು? ನಾಮರೂಪಿ ಅಂದ್ರೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ, ಚಾಲ್ತಿ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ, ಚಾಲ್ತಿ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ ಅದನ್ನು ನಾಮರೂಪಿ ಆದಾಯ ಅಂತ ಕರಿತೀವಿ. ಸೊ ಪ್ರೆಸೆಂಟ್ ಚಾಲ್ತಿ ವರ್ಷ ಯಾವುದು? 2024 and 25. ಆತ್ಮೀಯರೇ, ಚಾಲ್ತಿ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ ಅದನ್ನ ಏನಂತ ಕರಿತೀವಿ? ನಾಮರೂಪಿ. ದಟ್ ಈಸ್ ನಾಮಿನಲ್ GDP. ಅದೇ ನೈಜ ಅಂತ ಹೇಳಿದ್ರೆ ನಾವು ಆಧಾರ ವರ್ಷದ ಬೆಲೆಗಳಲ್ಲಿ, ಯಾವ ಬೆಲೆಗಳಲ್ಲಿ? ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ, ಸೊ ಪ್ರೆಸೆಂಟ್ ಆಧಾರ ವರ್ಷ ಎಷ್ಟಿದೆ ಅಂತ ಹೇಳಿದ್ರೆ 2011 and 12. ಮತ್ತೆ ಆಗ್ಲೇ ಬರೆಯುವಾಗ 48, 49 ಬರೆದ್ರಿ. ಭಾರತದ ಮೊದಲ ಆಧಾರ ವರ್ಷ ಈಗಿರೋದು 2011, 12. ಇದಕ್ಕಿಂತ ಮುಂಚೆ ಇದ್ದದ್ದು 2004 ಮತ್ತು 5. ಸೊ ಇಲ್ಲಿ ಆಧಾರ ವರ್ಷದ ಬೆಲೆಗಳಲ್ಲಿ ಅಳೆದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ನೈಜ ರೂಪದ GDP ಅಥವಾ ನೈಜ ರೂಪದ ರಾಷ್ಟ್ರೀಯ ಆದಾಯ. ಅದೇ ಚಾಲ್ತಿ ವರ್ಷದಲ್ಲಿ ಅಳೆದ್ರೆ ಅದಕ್ಕೆ ನಾವು ನಾಮರೂಪಿ. ಸೊ ಹೀಗೆ ನಾಮರೂಪಿ ಆದಾಯ ಮತ್ತು ನೈಜ ಆದಾಯ ಅಂತ ಕರಿತೀವಿ. ಆತ್ಮೀಯರೇ, ಗೊತ್ತಿರಲಿ, ನಾಮರೂಪಿ ಆದಾಯ ಏನಪ್ಪಾ ಅಂತ ಹೇಳಿದ್ರೆ ನೈಜ ಆದಾಯಕ್ಕಿಂತ ಭಿನ್ನ ಆಗಿರುತ್ತೆ. ಓಕೆ, ಸ್ವಲ್ಪ ನೋಡ್ತಾ ಹೋಗೋಣ ಈಗ. ರೈಟ್, ಏನ್ರಿ ವಿಚಾರ ಅಂತಂದ್ರೆ ನೋಡಿ, ಮೂಲ ವರ್ಷದ ಬೆಲೆಗಳಲ್ಲಿ ಬರೆಯೋದಿಲ್ಲ, ಜಸ್ಟ್ ಕೇಳ್ತಾ ಹೋಗಿ. ಮೂಲ ವರ್ಷದ ಬೆಲೆಗಳಲ್ಲಿ ಅಥವಾ ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆದ್ರೆ ಸ್ಥಿರವಾಗಿರುತ್ತೆ, ರಾಷ್ಟ್ರೀಯ ಆದಾಯ ಸ್ಥಿರವಾಗಿರುತ್ತೆ. ಮತ್ತು ಚಾಲ್ತಿ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ನೋಡಿದ್ರೆ ಅದು ಅಸ್ಥಿರವಾಗಿರುತ್ತೆ. ಬಹಳ ಸ್ಪಷ್ಟ ಇರಬೇಕು. ಮತ್ತು ಆಧಾರ ವರ್ಷದ ನಾವು ಲೆಕ್ಕಾಚಾರ ಮಾಡಿದ್ರೆ ಆಧಾರ ವರ್ಷದಲ್ಲಿ ಎಲ್ಲಾ ಬೆಲೆಗಳು 100ಕ್ಕೆ ಸಮನಾಗಿರುತ್ತೆ ಇಲ್ಲಿ. ಆದ್ರೆ ಚಾಲ್ತಿ ವರ್ಷದಲ್ಲಿ ಬೆಲೆಗಳು ಏರುಪೇರಾಗಿರುತ್ತೆ. ಓಕೆ, ಇದೊಂದು ಮಾಹಿತಿ. ಕೊನೆಯದಾಗಿ ಇಲ್ಲಿ ಒಂದು ಮಾಹಿತಿ ಕೂಡ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಈ ಚಾಲ್ತಿ ವರ್ಷದ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿನ ಏನು ವ್ಯತ್ಯಾಸ ಇದೆಯಲ್ಲ,
ಚಾಲ್ತಿ ವರ್ಷ ಮತ್ತು ಆಧಾರ ವರ್ಷದ ಏನು ಬೆಲೆಗಳಿದೆ ಆ ಬೆಲೆಗಳ ಏನು ವ್ಯತ್ಯಾಸ ಇದೆಯಲ್ಲ, ಈ ಚಾಲ್ತಿ ವರ್ಷ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿನ ವ್ಯತ್ಯಾಸವನ್ನು ನಾವು ಏನಂತ ಕರಿತೀವ್ರಿ? ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಚಾಲ್ತಿ ವರ್ಷ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿನ ವ್ಯತ್ಯಾಸವನ್ನು ನಾವು ಏನಂತ ಕರಿತೀವ್ರಿ? ಸೊ ಚಾಲ್ತಿ ವರ್ಷ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿನ ಒಂದು ವ್ಯತ್ಯಾಸವನ್ನ ಏನಂತ ಕರಿತೇವೆ? ರೈಟ್. ಈ ಚಾಲ್ತಿ ವರ್ಷ ಮತ್ತು ಆಧಾರ ವರ್ಷದ ಏನ್ ಬೆಲೆಗಳಿದೆ, ಈ ಬೆಲೆಗಳ ವ್ಯತ್ಯಾಸವನ್ನು ನಾವು ಬಹಳ ಸಿಂಪಲ್ GDP ಡಿಫ್ಲೇಟರ್, ಇದನ್ನು ನಾವು GDP ಡಿಫ್ಲೇಟರ್ ಅಂತ ಕರಿತೀವಿ ಆದ್ಮೇಲೆ. ಬಹಳ ಸಿಂಪಲ್, GDP ಡಿಫ್ಲೇಟರ್. GDP ಡಿಫ್ಲೇಟರ್. ಓಕೆ, ಸೊ GDP ಡಿಫ್ಲೇಟರ್ ಅಂದ್ರೆ ಏನು? ಚಾಲ್ತಿ ವರ್ಷದ ಬೆಲೆಗಳಲ್ಲಿನ ಏನು ವಸ್ತುಗಳ ಬೆಲೆಗಳಿರುತ್ತೆ ಮತ್ತು ಪ್ರಸ್ತುತ ಅಥವಾ ಆಧಾರ ವರ್ಷದ ಬೆಲೆಗಳಲ್ಲಿನ ಏನು ಸರಕುಗಳ ಬೆಲೆ ಇರುತ್ತೆ, ಇವುಗಳ ವ್ಯತ್ಯಾಸವನ್ನು ನಾವು GDP ಡಿಫ್ಲೇಟರ್ ಅಂತ ಕರಿತೀವಿ. ಓಕೆ, ಎಸ್, ಬಹಳ ಸಿಂಪಲ್ ಅರ್ಥಗಳನ್ನು ನಾವು ಹುಡುಕ್ತಾ ಇದ್ದೀವಿ. ಬಹಳ ಬಹಳ ಸಿಂಪಲ್ ಇವೆಲ್ಲ. ಇನ್ನು ಕಾಂಪ್ಲಿಕೇಟೆಡ್ ಇರುತ್ತೆ, ನಾವು ತರಗತಿಗಳಲ್ಲಿ ಕುಂತು ನೋಡೋದು ಬೇರೆ ಇರುತ್ತೆ. ಸೊ ಇಲ್ಲಿ ಒಂದಷ್ಟು ಅಧ್ಯಯನ ಮಾಡುವಾಗ ತರಗತಿನೇ ನಾವು ಇಲ್ಲಿ ನೋಡುವಂಥದ್ದು ಹೀಗೇನೆ. ರೈಟ್, ಅರ್ಥ ಆಗಿರುತ್ತೆ. ಬಿಕಾಸ್ ಮುಂದುಗಡೆ ನೋಡಿ ಭಾವನಾತ್ಮಕವಾಗಿ ಹೇಳೋದೇ ಬೇರೆ ಇರುತ್ತದೆ, ಆದರೆ ಇಲ್ಲೂ ಕೂಡ ಹೇಳೋ ಪ್ರಯತ್ನ ಮಾಡ್ತಿರ್ತೀವಿ. ರೈಟ್, ಎಸ್. ಹಾಗಿದ್ರೆ GDP ಡಿಫ್ಲೇಟರ್ ಅಂದ್ರೆ ಏನು? ಚಾಲ್ತಿ ವರ್ಷದ ಬೆಲೆಗಳಲ್ಲಿನ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿನ ಮಧ್ಯದ ವ್ಯತ್ಯಾಸವನ್ನು ನಾವು ಏನಂತ ಕರಿತೀವಿ? ಸೊ ಅದು ಡಿಫ್ಲೇಟರ್, ಸಿಂಪಲ್ ಮೀನಿಂಗ್ ಒಳಗೆ. ಓಕೆ, ಎಸ್. ಹಾಗಿದ್ರೆ ನಾವು GDP ಬಗ್ಗೆ ಇನ್ನೊಂದು ಚೂರು ನೋಡ್ತಾ ಹೋಗೋಣ. ಓಕೆ, GDP ಎಟ್ ಮಾರ್ಕೆಟ್ ಪ್ರೈಸ್ ಆದ್ಮೇಲೆ GDP ಎಟ್ ಮಾರ್ಕೆಟ್ ಪ್ರೈಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತ. ಈಗ ಕೊನೆಯದಾಗಿ ಆ GDP ಒಳಗಡೆಗೆ ನಾವು ನೋಡ್ತಾ ಇದೀವಿ GDP ಎಟ್ ಮಾರ್ಕೆಟ್ ಪ್ರೈಸ್. GDP ಎಟ್ ಮಾರ್ಕೆಟ್ ಪ್ರೈಸ್ ಅಂಡ್ GDP ಎಟ್ ಫ್ಯಾಕ್ಟರ್ ಕಾಸ್ಟ್. ಓಕೆ, GDP ಎಟ್ ಮಾರ್ಕೆಟ್ ಪ್ರೈಸ್. ಓಕೆ, MP ಅಂದ್ರೆ ಮಾರ್ಕೆಟ್ ಪ್ರೈಸ್. ಇದನ್ನ ಚಂದ ಕನ್ನಡದಲ್ಲಿ ಬರೆಯೋಣ. ಓಕೆ, ಮಾರುಕಟ್ಟೆ ಬೆಲೆಯಲ್ಲಿ ಯಾರು ವಿಡಿಯೋ ನೋಡ್ತಿದ್ದೀರಿ ನೀವು ಸ್ಪೀಡ್ ಇಟ್ಕೊಂಡು ನೋಡ್ಬೋದು ನಿಮ್ಮ ಸಮಯವನ್ನು ಉಳಿಸ್ಕೊಳ್ಳಿಕ್ಕೆ. ಓಕೆ, ಮಾರುಕಟ್ಟೆ ಬೆಲೆಯಲ್ಲಿ GDP. ಇನ್ನು ಎರಡನೇದ್ದು GDP ಎಟ್ ಫ್ಯಾಕ್ಟರ್ ಕಾಸ್ಟ್. GDP at ಫ್ಯಾಕ್ಟರ್ ಕಾಸ್ಟ್, FC ಅಂದ್ರೆ ಉತ್ಪಾದನಾಂಗ ವೆಚ್ಚದಲ್ಲಿ ಓಕೆ GDP ಅನ್ನುವಂಥದ್ದು. ಓಕೆ, ಉತ್ಪಾದನಾಂಗ ವೆಚ್ಚದಲ್ಲಿ GDP. ರೈಟ್. ಸೊ ಹೀಗೆ ಮಾರುಕಟ್ಟೆ ಬೆಲೆಯಲ್ಲಿ GDP, ಓಕೆ, ಮಾರುಕಟ್ಟೆ ಬೆಲೆಯಲ್ಲಿ GDP ಮತ್ತು ಉತ್ಪಾದನಾಂಗ ವೆಚ್ಚದಲ್ಲಿ GDP ಎಟ್ ಮಾರ್ಕೆಟ್ ಪ್ರೈಸ್ ಅಂಡ್ GDP ಎಟ್ ಫ್ಯಾಕ್ಟರ್ ಕಾಸ್ಟ್. ಸೂತ್ರಗಳನ್ನ ನೀವು ನೋಡ್ತಾ ಹೋಗಿ. ಓಕೆ, ಎರಡು ಸೂತ್ರಗಳನ್ನ ಬರೀತೀನಿ, ಬಹಳ ಬಹಳ ಮುಖ್ಯ. ಆದ್ಮೇಲೆ ನಿಮ್ಮ ಪರೀಕ್ಷೆಗಳಿಗೆ ಇದೇ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ನೋಡೋಣ. ಯಾಕಂದ್ರೆ ಯಾವ್ದು ಕೇಳ್ತಾರೆ ಗೊತ್ತಿಲ್ಲ. ನಮ್ಮ ಕೆಲಸ ಕೊಟ್ಟಂತ ಸಿಲೆಬಸ್ ಅನ್ನು ಓದೋದು. ಹೀಗೆ ಪ್ರಶ್ನೆ ಕೇಳುತ್ತೆ ಊಹೆ ಮಾಡಬಹುದು, ಹೀಗೆ ಕೇಳ್ತಾನೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಆ ಪಾಠದ ಮೇಲೆ ಏನ್ ಕರೆಂಟ್ ಅಫೇರ್ಸ್ ನಡೆದಿರುತ್ತೆ ಅದರ ಆಧಾರದ ಮೇಲೆ ಹೇಳ್ಬೋದು. ಈ ರೀತಿ ಏನು ಟ್ರೆಂಡ್ ನಡೆದಿರುತ್ತೆ ಈಗ ಬೇರೆ ಬೇರೆ ಸ್ಟೇಟ್ ಇಂದ ಎಕ್ಸಾಮ್ಸ್, ಅದರ ಆಧಾರದ ಮೇಲೆ ಹೇಳ್ತಾ ಹೋಗ್ಬೋದು. ಓಕೆ, ಹಾಗಾದ್ರೆ GDP ಎಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನೇನು ಸೇರಿಸ್ತೀವಿ? ಉತ್ಪಾದನಾಂಗ ವೆಚ್ಚಕ್ಕೆ ಓಕೆ ನಾವು ಏನು ಸೇರಿಸ್ತೀವಿ ಅಥವಾ ತೆಗೆದು ಬಿಡೋಣ. ಓಕೆ, ಉತ್ಪಾದನಾಂಗ ವೆಚ್ಚಕ್ಕೆ ವೆಚ್ಚ ಪ್ಲಸ್ ಮಾರುಕಟ್ಟೆಯಲ್ಲಿರೋದ್ರಿಂದ ಪರೋಕ್ಷ ತೆರಿಗೆಗಳನ್ನು ಸೇರಿಸ್ತೀವಿ. ಪರೋಕ್ಷ ತೆರಿಗೆಗಳನ್ನು ಸೇರಿಸ್ತೀವಿ ಮತ್ತು ಸರ್ಕಾರ ಕೊಟ್ಟಂತಹ ಸಹಾಯಧನಗಳನ್ನು ಕಳಿತೀವಿ. ಓಕೆ, ಸಹಾಯಧನಗಳನ್ನು ನಾವು ಕಳಿತೀವಿ. ಯಾಕಂದ್ರೆ ಸಹಾಯಧನ ಆಲ್ರೆಡಿ ಸರ್ಕಾರ ಕೊಟ್ಟಿರುತ್ತೆ, ಮತ್ತೊಂದ್ಸರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಬಲ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಷ್ಟೇ. ಓಕೆ, ಇಲ್ಲಿ ಉತ್ಪಾದನಾಂಗ ವೆಚ್ಚ ಅಂದ್ರೆ
ಎಲ್ಲಿ ಉತ್ಪಾದನೆ ಆಗ್ತಿರುತ್ತೋ ಅಲ್ಲಿ. ಹಾಗಾದ್ರೆ ಇದರಲ್ಲಿ ಏನ್ ನೋಡ್ತೀವಿ ನಾವು ನೋಡ್ತಾ ಬರೋಣ. ಓಕೆ, ಇಲ್ಲಿ ನೋಡಿ ಉತ್ಪಾದನಾಂಗ ವೆಚ್ಚದಲ್ಲಿ ಇಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಇದರಲ್ಲಿ ನೋಡ್ತಾ ಹೋಗೋರಿ. ಉತ್ಪಾದನಾಂಗ ವೆಚ್ಚ ದಟ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗ ವೆಚ್ಚ, ಈ ಉತ್ಪಾದನಾಂಗ ವೆಚ್ಚಕ್ಕೆ ನಾವು ಇಲ್ಲಿ ಸಹಾಯಧನ ಸೇರಿಸಬೇಕು. ಬಿಕಾಸ್ ವೆಚ್ಚ ಸರ್ಕಾರ ವೆಚ್ಚದ ರೂಪದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದೆ, ತಾನು ಕೊಟ್ಟಿದ್ದು ಕೂಡ ಒಂದು ವೆಚ್ಚ, ಹಾಗಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಉತ್ಪಾದನಾಂಗ ವೆಚ್ಚದಲ್ಲಿ ಸರ್ಕಾರ ತಾನು ಕೊಟ್ಟಂತ ಸಹಾಯಧನವನ್ನ ಸೇರಿಸುತ್ತೆ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಸಬ್ಸಿಡಿ ಮೈನಸ್ ಮೇಲ್ಗಡೆಗೆ ಪರೋಕ್ಷ ತೆರಿಗೆ ಸೇರಿಸಿದ್ವಿ, ಕೆಳಗಡೆ ಅದನ್ನು ನಾವು ಕಳೀತಾ ಇದ್ದೀವಿ. ದಟ್ ಇಸ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಪರೋಕ್ಷ ತೆರಿಗೆಗಳು. ಸೊ GDPಗೆ ಸಂಬಂಧಪಟ್ಟಂತೆ ಇದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗಿತ್ತು. ಸೊ ಯಾವ್ಯಾವ ತಿಳ್ಕೊಂಡಿದ್ದೀರಿ ಅನ್ನುವಂಥದ್ದನ್ನ ನಾವು ಒಂದ್ಸಲ ನೋಡ್ಕೊತ ಬಂದ್ಬಿಡೋರಿ. ಓಕೆ, GDPಗೆ ಸಂಬಂಧಪಟ್ಟಂತಹ ವಿಚಾರ ಆದ್ಮೇಲೆ GDP ಮತ್ತು NDP ಅನ್ನು ನಾವು ನೋಡ್ತಾ ಇದೀವಿ. ಓಕೆ, GDP ಮತ್ತು NDP. ಹಾಗಿದ್ರೆ ನೋಡಿ, GDP ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಿದ್ದೀವಿ. ಓಕೆ, GDP ಅಂದ್ರೆ ಏನು, ಅದರ ಫಾರ್ಮುಲಾ, ಓಕೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಇತ್ಯಾದಿಗಳನ್ನೆಲ್ಲ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್. ತದನಂತರ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ NDP ಅನ್ನು ನಾವು ನೋಡಿದ್ವಿ. ಅದಾದ ನಂತರ ನಾಮರೂಪಿ ಮತ್ತು ನೈಜ ನೋಡಿ GDP ಡಿಫ್ಲೇಟರ್ ನ ಬಹಳ ಸಿಂಪಲ್ ಆಗಿ ಹೇಳಿದ್ವಿ. ಅದಕ್ಕೆ ಆಕ್ಚುಲಿ ಇನ್ನೂ ಅರ್ಥ ಬರುತ್ತೆ, ಎಷ್ಟು ನಮ್ಮ ಪರೀಕ್ಷೆಗೆ ಏನ್ ಬೇಕೋ ಅಷ್ಟು ಮಾತ್ರ. ತದನಂತರ ನಾವು ಇಲ್ಲಿ ನೋಡಿದ್ವಿ GDP ಮಾರುಕಟ್ಟೆ ಬೆಲೆಯಲ್ಲಿ ಮತ್ತು GDP ಉತ್ಪಾದನಾಂಗ ವೆಚ್ಚದಲ್ಲಿ. ಓಕೆ, ಆದ್ಮೇಲೆ ಮುಂದುವರೆದು ಮತ್ತೆ ನಾವು ನೋಡ್ತಾ ಹೋಗೋಣ GNP. ಓಕೆ, GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. GNP ಅಂದ್ರೆ ಏನು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಆದ್ಮೇಲೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅನ್ನುವಂಥದ್ದು ಸಮಗ್ರ ರಾಷ್ಟ್ರೀಯ ಉತ್ಪನ್ನ. ಆದ್ಮೇಲೆ ಇದು ಸಮಗ್ರ ರಾಷ್ಟ್ರೀಯ ಉತ್ಪನ್ನ. ವ್ಯತ್ಯಾಸ ಏನು ಸರ್ GDPಗೂ ಮತ್ತು GNPಗೂ? ಬಹಳ ಸಿಂಪಲ್. GDP ಮತ್ತು GNPಗಿರೋ ಒಂದು ಚಿಕ್ಕ ವ್ಯತ್ಯಾಸದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಆದ್ಮೇಲೆ GDP ಮತ್ತು GNPಗಿರೋ ವ್ಯತ್ಯಾಸದ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದಾದ ನಂತರ GNP ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದೊಂದು ದೇಶ ಅಂತ ಕನ್ಸಿಡರ್ ಮಾಡಿ. ಓಕೆ, ಇದೊಂದು ದೇಶ, ರೈಟ್. ತದನಂತರ ಇದೊಂದು ದೇಶ. ಓಕೆ, ಇದೊಂದು ದೇಶ, ರೈಟ್. ಸುಮ್ ಕನ್ಸಿಡರ್ ಮಾಡಿ. ಹಾಗೆ ದೇಶಗಳನ್ನು ನೋಡೋಣ. ಇಲ್ಲೊಂದು ದೇಶ ಇದೆ. ಸೊ ಚೀನಾ ಇದೆ, ರಷ್ಯಾ ಇದೆ. ಇಲ್ಲಿ ವಿಚಾರ ಏನಂತಂದ್ರೆ ಒಂದೊಂದು ದೇಶಗಳಿದೆ. ಇದೆಲ್ಲ ಒಂದೊಂದು ದೇಶಗಳು. USA ಸರಿನಾ ಅನ್ಕೋರಿ. ಸುಮ್ಮನೆ ದಾಟಿ ಇಲ್ಲಿ ಎಲ್ಲಿಗೆ ಬರೋಣಪ್ಪ, ಪಕ್ಕದಾಗಂತೂ ದೇಶ ತಗೊಳಕ್ ಬರಲ್ಲ, ತೆಗೆದು ಬಿಡೋದ ವಾಸಿ ಯಾಕೋ, ರೈಟ್. ಹೋಗ್ತಿಲ್ಲ ಅಂತಂದ್ರೆ ಕಷ್ಟ. ಇರ್ಲಿ, ಇದಕ್ಕೊಂದು ದೇಶ ಕೊಟ್ಟು ಬಿಡೋಣ ಸದ್ಯಕ್ಕೆ. ಇದನ್ನ ಮಧ್ಯದಲ್ಲಿ ಯಾವ್ದು ತಗೊಳ್ಳೋಣ ಅಂತ ಹೇಳಿದ್ರೆ ಭಾರತದಿಂದ ಈ ಕಡೆ ಅನ್ಕೋರಿ. ಸದ್ಯಕ್ಕೆ ನಾವು ಇರಾನ್ದೊಳಗಿದ್ದೀವಿ. ಅಥವಾ UAE ತಗೋರಿ. UAE, ಇರಾನ್ ಬೇಡ. ಶಹಬಾರ್, UAE. ಓಕೆ, UAE. ಈ ಕಡೆ ತಗೋರಿ ಚೀನಾ, ಈ ಕಡೆ ತಗೋರಿ ರಷ್ಯಾ. ಒಟ್ಟಾರೆ ದೇಶಗಳಿದೆ. ಇಂಡಿಯನ್ಸ್ ಇವರೆಲ್ಲ ಭಾರತೀಯರು. ಇದು ಇಂಡಿಯಾ. ಓಕೆ, ಭಾರತದಲ್ಲಿ ಇವರು ಯಾರೇ ಉತ್ಪಾದನೆ ಮಾಡಿದ್ರು, ಚಿಕ್ಕ ಜನ ಇಲ್ಲಿ ನೋಡಿ, ಇವರೆಲ್ಲ ಭಾರತದಲ್ಲಿ ಇವರು ಯಾರೇ ಉತ್ಪಾದನೆ ಮಾಡಿದ್ರು ಅದು ಏನಾಗ್ತಿತ್ತು, ಭಾರತದ GDP. ನಿಮಗೆಲ್ಲ ಚಂದ ಗೊತ್ತಿದೆ. ಅದು ರಷ್ಯಾ ಆದ್ರೂ ಮಾಡ್ಲಿ, ಅದು ಚೀನಾ ಆದ್ರೂ ಮಾಡ್ಲಿ, ಅಥವಾ ಅದು ಅಮೆರಿಕ ಆದ್ರೂ ಮಾಡ್ಲಿ, ಅಥವಾ ಅದು UAE ಆದ್ರೂ ಮಾಡ್ಲಿ,
ಭಾರತದಲ್ಲಿ ಯಾರೇ ಉತ್ಪಾದನೆ ಮಾಡಿದ್ರು ಅದು ಭಾರತದ GDP ಆಗ್ತಿತ್ತು. ಆದ್ರೆ ಈಗ ಭಾರತೀಯರು, ನಿಮಗೆ ಗೊತ್ತಿರುವ ಹಾಗೆ ಭಾರತೀಯರು ಏನಪ್ಪಾ ಅಂತಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿರ್ತಾರೆ. ಚೀನಾದಲ್ಲಿದ್ದಾರೆ, ಓಕೆ, ಬರೀ ದುಡಿಯೋರಲ್ಲ, ಇನ್ಮೇಲೆ ನಮ್ಮವರು ದುಡಿಸ್ಲಿಕ್ಕೆ ಕೂಡ ಹೋಗ್ತಿದ್ದಾರೆ. ಅದಾನಿ ಅಂತವ್ರು ಚೀನಾಕ್ಕೆ ಹೋಗ್ತಿದ್ದಾರೆ, UAE ಹೋಗಿದ್ದಾರೆ, ಅಮೆರಿಕಕ್ಕೆ ಕೂಡ ಹೋಗಿದ್ದಾರೆ. ಸೊ ಇಲ್ಲೆಲ್ಲ ಇಂಡಿಯನ್ಸ್ ಇದ್ದಾರೆ. ಸೊ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರಿದ್ದಾರೆ, ರೈಟ್. ಇಲ್ಲಿರ್ತಕ್ಕಂತಹ ಭಾರತೀಯರು ದುಡಿದಿದ್ದನ್ನ ನಾವು ವಾಪಸ್ ತರಿಸ್ಕೋತೀವಿ. ನಾವು ತರಿಸ್ಕೊಳ್ತೀವಿ ಇನ್ ದ ಸೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ದೇಶಗಳಲ್ಲಿ ದುಡಿದಿದ್ದನ್ನ ನಮ್ಮ ದೇಶದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅದು ರಾಷ್ಟ್ರೀಯ. ಅಂದ್ರೆ ನಮ್ಮ ರಾಷ್ಟ್ರದವ್ರು ಎಲ್ಲೆಲ್ಲಿದ್ದಾರೋ ಅದೆಲ್ಲ, ನಮ್ಮ ರಾಷ್ಟ್ರದವ್ರು ಎಲ್ಲೆಲ್ಲಿದ್ದಾರೋ ಅದೆಲ್ಲ ನಮ್ದು. ಓಕೆ, ರಾಷ್ಟ್ರೀಯ ಅಂದ್ರೆ ನಮ್ಮ ರಾಷ್ಟ್ರದವರು ಯಾವ್ಯಾವ ರಾಷ್ಟ್ರದಲ್ಲಿ ದುಡಿದಿದ್ದಾರೋ ಅದೆಲ್ಲವನ್ನ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ರಾಷ್ಟ್ರೀಯ ಆದಾಯ. ಅದೇ ರೀತಿ ನಮ್ಮ ದೇಶದಲ್ಲಿ ಈಗ ರಷ್ಯಾದವರು, ಚೀನಾದವರು ಬೇರೆ ಬೇರೆ ಎಲ್ಲ ದುಡಿತಿದ್ರೆ ಅವರು ತಮ್ಮ ದೇಶಕ್ಕೆ ಹೋಗಿ ಅಥವಾ ಅವ್ರವ್ರ ದೇಶದವರು ನಮ್ಮ ದೇಶದಲ್ಲಿ ಅವರು ಗಳಿಸಿದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅವರ GNP. ಕಾಂಪ್ಲಿಕೇಟ್ ಮಾಡೋದು ಬೇಡ, ಬಹಳ ಸಿಂಪಲ್. ಮತ್ತೊಂದ್ಸಲ ಹೇಳ್ತೀನಿ. ರಾಷ್ಟ್ರೀಯ ಆದಾಯ ಅಂದ್ರೆ ನಮ್ಮ ದೇಶದವರು ಜಗತ್ತಿನ ಯಾವ್ಯಾವ ದೇಶದಲ್ಲಿ ದುಡಿತಿದಾರೋ ಅದೆಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ GNP. ಹಂಗೆ ಈಗ ಪಾಕಿಸ್ತಾನದವರು ತಮ್ಮ GNP ಲೆಕ್ಕಾಚಾರ ಮಾಡ್ತಾರಂದ್ರೆ ಅವ್ರ ದೇಶದವರು ನಮ್ಮ ದೇಶದಲ್ಲಿ ದುಡಿದಿದ್ರೆ ಅವ್ರು ತಮ್ಮ GNP ಒಳಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ರೈಟ್. GNP ಅನ್ನೋದು ಅವರವರ ದೇಶದವರು ಎಲ್ಲೆಲ್ಲೇ ಇದ್ರು ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಆದ್ರೆ GDP ಅನ್ನೋದು ಏನು ಆಧಾರಿತವಾಗಿದೆ? GDP ಅನ್ನೋದು ಕೇವಲ ಪ್ರದೇಶ. ಹಂಗಾಗಿ ಭಾರತದಲ್ಲಿ ಯಾರೇ ಉತ್ಪಾದನೆ ಮಾಡಿದ್ರು GDP ಅನ್ನೋದು ನಮ್ದೇ. ಆದ್ರೆ GNP ಹಂಗಲ್ಲ, ರಾಷ್ಟ್ರೀಯತೆ ಆಧಾರಿತ. ನಮ್ಮವರು ಯಾರು ಉತ್ಪಾದನೆ ಮಾಡಿರ್ತಾರೋ ಬೇರೆ ಬೇರೆ ದೇಶದಲ್ಲಿ ಇರ್ಬೋದು, ಅದೆಲ್ಲ ನಮ್ದಾಗತ್ತೆ. ಹಾಗೆ ನಮ್ಮ ದೇಶದಲ್ಲಿ ಅವ್ರು ಉತ್ಪಾದನೆ ಮಾಡ್ತಾರದು ಅವ್ರಿಗೆ ಹೋಗುತ್ತೆ. ಯಾವಾಗ GNP ವಿಚಾರಕ್ಕೆ ಬಂದಾಗ, GNP ಅಂದ್ರೆ ರಾಷ್ಟ್ರೀಯತೆ, GDP ಅಂದ್ರೆ ದೇಶೀಯ. ಯಾವ ಪ್ರದೇಶದಲ್ಲಿ ಉತ್ಪಾದನೆ ಮಾಡ್ತೀವೋ ಅದು ಆ ಪ್ರದೇಶದ ಉತ್ಪಾದನೆ. ಓಕೆ, ಹೆಚ್ಚಿಗೆ ಅದರ ಬಗ್ಗೆ ಬೇಡ, ಬನ್ನಿ. ಹಾಗಾದ್ರೆ GNPಯ ಸೂತ್ರ ಏನು? ಬಹಳ ಸಿಂಪಲ್. GNP ಓಕೆ ಇಸ್ ಈಕ್ವಲ್ ಟು ಓಕೆ GDP ಪ್ಲಸ್ ಓಕೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಅಂದ್ರೆ ನಮ್ಮ ದೇಶದವರು ಬೇರೆ ಬೇರೆ ದೇಶಗಳಲ್ಲಿ ಗಳಿಸಿರ್ತಕ್ಕಂಥ ಆದಾಯ. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಮೈನಸ್ ಫಾರಿನ್ ಪ್ರಾಡಕ್ಟ್, ವಿದೇಶಿಯರ ಉತ್ಪನ್ನ. ಫಾರಿನ್ ಪ್ರಾಡಕ್ಟ್ ಮೈನಸ್ ಫಾರಿನ್ ಪ್ರಾಡಕ್ಟ್, ವಿದೇಶಿಯರ ಉತ್ಪನ್ನವನ್ನು ನಾವು ನೋಡ್ತಾ ಹೋಗ್ತೀವಿ. ಅದನ್ನು ನಾವು ಮೈನಸ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಭಾರತದಲ್ಲಿ ನಾವೇನು ಗಳಿಸ್ತೀವಿ ನಮ್ದು, ವಿದೇಶದಲ್ಲಿ ಗಳಿಸಿದ್ದು ತರಿಸ್ಕೋತೀವಿ, ವಿದೇಶದವ್ರು ನಮ್ಮ ದೇಶದಲ್ಲಿ ಗಳಿಸಿದ್ದನ್ನ ಕಳಿತೀವಿ. GNP is equal to GDP plus net factor income from abroad minus foreign product. ಸೊ ಇದನ್ನು ಸ್ವಲ್ಪ ಡಿಕೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ GNP is equal to ಓಕೆ GNP is equal to C plus I plus G plus okay plus bracket of X minus M plus bracket R minus P. What is R minus P? That is R means receipt. Okay, R means receipt and P means payments. ಇದಕ್ಕೆ ಸಂಬಂಧಪಟ್ಟಂತ ವಿಚಾರ. R ಅಂದ್ರೆ ರಿಸಿಪ್ಟ್ ಅಂದ್ರೆ ನಮ್ಮ ದೇಶದಿಂದ ತರಿಸ್ಕೊಂಡಿದ್ದು. P means ಪೇಮೆಂಟ್. ಓಕೆ, ಸ್ವಲ್ಪ ಅದನ್ನ ಬೇರೆ ಕಲರ್ಲೆ ಮಾಡ್ಕೊಳ್ಳೋಣ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ಲಸ್ ಓಕೆ, ಇಲ್ಲಿ ಬೇರೆ ಕಲರ್ ತಗೊಳ್ಳೋಣ. 2 ಕಲರ್ ಹಾಕಿರ್ತೀನಿ, ಗೊತ್ತಾಗತ್ತೆ ನಿಮಗೆ. ಆರ್ ಅಂದ್ರೆ ರಿಸಿಪ್ಟ್. ಓಕೆ, ಆರ್ ಅಂದ್ರೆ ರಿಸಿಪ್ಟ್. ಇನ್ನು ಪಿ ಅವ್ರಿಗೆ ಕಳಿಸ್ಬೇಕಲ್ಲ, ದಟ್ ಈಸ್ ಪಿ. ಪಿ ಅಂದ್ರೆ ಪೇಮೆಂಟ್. ಓಕೆ, ಪಿ ಅಂದ್ರೆ ಪೇಮೆಂಟ್. ಸೊ ಹೀಗೆ ನಾವು ಏನ್ರಿ ಅಂತಂದ್ರೆ ನಮ್ಮ ದೇಶದಲ್ಲಿ ಗಳಿಸಿದ್ದನ್ನ ತರಿಸ್ಕೋತೀವಿ. ದಟ್ ಈಸ್ ಕಾಲ್ಡ್ ರಿಸಿಪ್ಟ್. ಸ್ವೀಕೃತಿ. ರಿಸಿಪ್ಟ್ ಅಂದ್ರೆ ಸ್ವೀಕೃತಿ.
ತಲೆ ಬಿಸಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಓಕೆ, ಇದು ಯಾಸ್ ಯೂಶುವಲ್ GDP ಸೂತ್ರ ನಿಮಗೆ ಇಲ್ಲಿ ತನಕ ಗೊತ್ತಾಗಿದೆ. ಸೊ GDP NFAI ಅಂದ್ರೆ NFIA ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದ್ರೆ ನಮ್ಮ ದೇಶದವರು ಜಗತ್ತಿನಲ್ಲಿ ಗಳಿಸಿದ್ದನ್ನ ನಾವು ತರಿಸ್ಕೋತೀವಿ. ದಟ್ ಈಸ್ ಸ್ವೀಕೃತಿ, ರಿಸಿಪ್ಟ್ ಅಂತೀವಿ. ಅದಕ್ಕೆ ಏನಂತೀವಿ? ರಿಸಿಪ್ಟ್. ಏನಂತೀವಿ ಅದಕ್ಕೆ? ಕಮಾನ್, ರಿಸಿಪ್ಟ್. ರಿಸಿಪ್ಟ್ ಅದೇ ನಮ್ಮ ದೇಶದಲ್ಲಿ ವಿದೇಶದವರು ದುಡಿದಿದ್ರೆ ಪೇಮೆಂಟ್ ಮಾಡ್ತೀವಿ. ಫಾರಿನರ್ಸ್ ದುಡಿದಿದ್ದಾರಾ, ಸೊ ಅದನ್ನ ನಾವು ಮೈನಸ್ ಮಾಡ್ಕೋತೀವಿ, ಅದನ್ನ ನಾವು ಕಳಿಸ್ಕೊಡ್ತೀವಿ. ದಟ್ ಈಸ್ ಪೇಮೆಂಟ್, ಪಾವತಿ. ನಿಧಾನವಾಗಿ ಕೂತು ಒಂದ್ಸಲ ನೋಡ್ಕೊಂಬಿಡಿ, ಓಕೆನಾ? ಸೊ ಇದಿಷ್ಟು ನಮಗೆ ಸೂತ್ರ, ರೈಟ್? ಇದಿಷ್ಟು ನಮಗೆ ಸೂತ್ರ ಯಾವುದಕ್ಕೆ ಸಂಬಂಧಪಟ್ಟಂತೆ ರೀ ಅಂತ ಹೇಳಿದ್ರೆ, ಈ ಸೂತ್ರ ಏನಂತಂದ್ರೆ GNP ಗೆ ಸಂಬಂಧಪಟ್ಟಂತೆ. GNP ಯಲ್ಲಿ ಗೊತ್ತಿರಲಿ ಈ ಒಂದು ಪಾಯಿಂಟ್ ಇದೆಯಲ್ಲ, NFIA ನಿವ್ವಳ ವಿದೇಶಿ ಗಳಿಕೆ. ಈ ನಿವ್ವಳ ವಿದೇಶಿ ಗಳಿಕೆಯಲ್ಲಿ ಇವತ್ತಿಗೂ ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿರೋ ದೇಶ ಅಂದ್ರೆ ಭಾರತ. ಇಂಡಿಯಾ ಇವತ್ತಿಗೂ ಜಗತ್ತಿನಲ್ಲಿ ಅತಿ ಹೆಚ್ಚು ವಿದೇಶಿ ನಿವ್ವಳ ಗಳಿಕೆಯನ್ನ ಗಳಿಸುವಂತ ದೇಶ, ಅಂಡ್ ಫಾಲೋಡ್ ಬೈ ಚೈನಾ. ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಚೀನಾ. ಮೊದಲ ಸ್ಥಾನದಲ್ಲಿ ಭಾರತ ಇದೆ, ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಆತ್ಮೀಯರೇ. ಓಕೆ, ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ GNP ಗೆ ಸಂಬಂಧಪಟ್ಟಂತೆ. GNP ಗೆ ಸಂಬಂಧಪಟ್ಟಂತೆ. ಓಕೆ, ಎಸ್. ಈಗ ಒಂದು ಸ್ವಲ್ಪ ಇಲ್ಲಿ ನಾವು ಅಪ್ಲಿಕೇಶನ್ಸ್ ಅನ್ನು ನೋಡೋಣ. ಸರ್, GNP ಒಳಗಡೆಗೆ ಯಾವುದಾದ್ರೂ ಒಂದು ಅಂಶ ವಿದೇಶಿಯರ ಉತ್ಪನ್ನ ಹೆಚ್ಚಾಗ್ತಿದೆ ಅಥವಾ ಸ್ವೀಕೃತಿ ಹೆಚ್ಚಾಗಿದೆ ಅಂತ ತೋರಿಸಿದ್ರೆ ಏನು? ಅಥವಾ GDP ಯಲ್ಲಿ ಅವ ತೋರಿಸ್ತಾನೆ GNP ಯಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಹೆಚ್ಚಾಗಿದೆ ಅಂತ ತೋರಿಸಿದ್ರೆ ಅದರ ಅರ್ಥ ನಾವು GDP ಒಳಗೆ ಕಡಿಮೆ ಇದೀವೋ ನೋಡ್ಕೋಬೇಕಾಗತ್ತೆ. ಸೊ ಅಪ್ಲಿಕೇಶನ್ಸ್ ಇವೆಲ್ಲ ಸಮಟೈಮ್ಸ್ ಇದನ್ನು ಕೇಳ್ತಾನೆ ಕೂಡ, ಬಟ್ ಹೈಯರ್ ಎಕ್ಸಾಮ್ಸ್ ಕೇಳ್ತಾನೆ. UPSC ಕ್ವಶನ್ಸ್ ಅನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಆಗ ನೀವು ಅದನ್ನ ಫೇಸ್ ಮಾಡಬೇಕಾಗತ್ತೆ. ಇರಲಿ, ಸದ್ಯಕ್ಕೆ ಈ ಒಂದು ಫಾರ್ಮುಲಾವನ್ನು ಚಂದ ನೋಡ್ಕೋತಾ ಹೋಗಿ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೇ ಆಗತ್ತೆ. GNP ಮುಂದುವರೆದ ಭಾಗ ನಾವು NNP ಜಸ್ಟ್ ಸೂತ್ರ ಬರಿತೀವಿ ಅಷ್ಟೇ. NNP ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಏನ್ ಮಾಡೋದಿಲ್ಲ ಇಲ್ಲಿ. ನಿವ್ವಳ ವಿದೇಶಿ ಗಳಿಕೆ, ದಟ್ ಈಸ್ ನೆಟ್ ನ್ಯಾಷನಲ್, ಓಕೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಆದ್ಮೇಲೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸೂತ್ರ ಬರೆದ್ರೆ ಮುಗೀತು. NNP is equal to, okay, NNP is equal to GNP, okay, GNP minus ಸವಕಳಿ ವೆಚ್ಚ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಬೇಕಾದ್ರೆ GVA NVA ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಅದು ಸ್ವಲ್ಪ ಗೊತ್ತಾಗ್ತಾ ಬರುತ್ತೆ, ರೈಟ್? NNP ಅಂತ ಹೇಳಿದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಹೇಗೆ ಸಿಗುತ್ತೆ ಅಂದ್ರೆ GNP ಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ಸಿಗುತ್ತೆ. ನಾವು NNP ಯನ್ನ ನಿಜವಾದ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ನಿಜವಾದ ರಾಷ್ಟ್ರೀಯ ಆದಾಯ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಜವಾದ ರಾಷ್ಟ್ರೀಯ ಆದಾಯ ಏನಂತ ಅಂತಿದನ? ನಿಜವಾದ ರಾಷ್ಟ್ರೀಯ ಆದಾಯ. ಸೊ ನಿಜವಾದ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ನಾವು GDP ಆಯ್ತು, GNP ಆಯ್ತು, NNP ಆಯ್ತು, NDP ಆಯ್ತು, ಎಲ್ಲ ಮುಗೀತು. GDP ಡಿಫ್ಲೇಟರ್ ಮುಗೀತು. ನಂತರ GDP at ಮಾರ್ಕೆಟ್ ಪ್ರೈಸ್, GDP at ಫ್ಯಾಕ್ಟರ್ ಕಾಸ್ಟ್, ರಿಯಲ್ GDP, ನಾಮಿನಲ್ GDP, ಎವ್ರಿಥಿಂಗ್ ಇಸ್ ಕ್ಲೋಸ್. ಸೊ ಲಾಸ್ಟ್ ಪಾಯಿಂಟಿಗೆ ಬರ್ತೀನಿ. ಇಲ್ಲಿ ತಲಾ ವರಮಾನ, ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಆದಾಯದಲ್ಲಿ, ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್, ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳಿದ್ರೆ ಸರಾಸರಿ ತಲಾ ವರಮಾನ. ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ, ಆ ರಾಷ್ಟ್ರದ ಒಟ್ಟು ಜನಸಂಖ್ಯೆ, ಮತ್ತೆ ಇಲ್ಲಿ ಕೇವಲ ಕೆಲಸ ಮಾಡೋರು ಅಂತ ಅನ್ಕೋಬಾರ್ದು. ಸೊ ಹುಟ್ಟಿನಿಂದ ನಾವು ತೆಗೆದುಕೊಳ್ತೀವಿ. ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಆ ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ನಮಗೆ ಸರಾಸರಿ ತಲಾ ವರಮಾನ ದೊರೆಯುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಯಾವುದೇ ಒಂದು ದೇಶದ ನಿಜವಾದ ಆರ್ಥಿಕ ಬೆಳವಣಿಗೆಯನ್ನ ಆ ದೇಶದ ಸರಾಸರಿ ತಲಾ ವರಮಾನದ ಮೂಲಕ ಹೇಳಾಗತ್ತೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಓಕೆ? ಅಂಡ್ ದ ರಿಯಲ್ ಗ್ರೋತ್ ಆರ್ ಎಕನಾಮಿಕ್ ಗ್ರೋತ್ ಆಫ್ ಕಂಟ್ರಿ ವಿಚ್ ಇಸ್ ಇಂಡಿಕೇಟೆಡ್ ಬೈ ಓನ್ಲಿ ದ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಮೂಲಕ ಇದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೇಗ್ರಿ ಅಂತ ಕೇಳಬಾರ್ದು, ಸುಮ್ ಒಪ್ಕೋಬೇಕಷ್ಟೇ. ಪರ್ ಕ್ಯಾಪಿಟಾ
ಇನ್ಕಮ್ ಮೂಲಕ ಆ ದೇಶಗಳ GDP. ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ಅಮೆರಿಕ ಟಾಪ್ ಇದೆ. ಭಾರತ ಅದರ ಹತ್ರ ಹೋಗ್ಬೇಕಂದ್ರೂ 75 ವರ್ಷ ಬೇಕಂತದ್ದು, ಕಾಲ್ ಭಾಗ ತಲುಪಲಿಕ್ಕೆ. 32-33 ಲಕ್ಷ ಇದೆ, ನಾವು 2 ಲಕ್ಷದಾಗ ಒದ್ದಾಡ್ತಿದ್ದೀವಿ. ಕರ್ನಾಟಕ 3 ಲಕ್ಷ ಇದೆ. ತೆಗೆದುಕೊಂಡ್ರೆ ಕರ್ನಾಟಕದ ಸರಾಸರಿ ತಲಾವರಮಾನ ರಾಷ್ಟ್ರದ ಸರಾಸರಿ ತಲಾವರಮಾನಕ್ಕಿಂತ ಹೆಚ್ಚಿದೆ. ಆದರೆ ನಮ್ದು 2 ಲಕ್ಷ 3 ಲಕ್ಷ, ಅವ್ರದ್ದು 30 ಲಕ್ಷ ಸರಾಸರಿ ತಲಾವರಮಾನ. ಬಹಳ ಅಜಗಜಾಂತರ, ಅಜಗಜ ವ್ಯತ್ಯಾಸ ಇದೆ. ಓಕೆ, ಎಸ್. ಸೊ ಸರಾಸರಿ ತಲಾವರಮಾನ. ಇದನ್ನು ಹೊರತುಪಡಿಸಿ ನಾವು ಮತ್ತೊಂದು ನೋಡ್ತೀವಿ, PDI. That's very, very important. And last point in this chapter, PDI, personal, okay, personal disposable income. One second, ಎರಡು ಸೇಮ್ ಕಲರ್ ಆಗುತ್ತೆ, ಕನ್ನಡ ಬರೆದು ಬಿಡ್ತೀನಿ. ಸರಾಸರಿ ಅಲ್ಲ, ವೈಯಕ್ತಿಕವಾಗಿ, ಓಕೆ, ವೈಯಕ್ತಿಕವಾಗಿ ಖರ್ಚು ಮಾಡಬಹುದಾದ ಆದಾಯ. ಸೊ ವೈಯಕ್ತಿಕವಾಗಿ ಖರ್ಚು ಮಾಡಬಹುದಾದ ಆದಾಯ ಅಂದ್ರೆ ಏನ್ರಿ ಅಂತಂದ್ರೆ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಒಬ್ಬ ವ್ಯಕ್ತಿ ತಾನು ಗಳಿಸಿದ ಆದಾಯದಲ್ಲಿ, ಓಕೆ, ವ್ಯಕ್ತಿ ಗಳಿಸಿದ ಆದಾಯದಲ್ಲಿ ನೇರ ತೆರಿಗೆಯನ್ನ ಕಟ್ಟಿದ ನಂತರ, ಓಕೆ, ಒಬ್ಬ ವ್ಯಕ್ತಿ ಗಳಿಸಿದ ಆದಾಯದಲ್ಲಿ ಸರ್ಕಾರಕ್ಕೆ ನೇರ ತೆರಿಗೆ ಕಟ್ಟಿದ ನಂತರ ಅವನಲ್ಲಿ ಉಳಿಯುವ ಹಣಕ್ಕೆ ನಾವು ವೈಯಕ್ತಿಕವಾಗಿ ಖರ್ಚು ಮಾಡಬಹುದಾದ ಆದಾಯ ಅಂತ ಕರಿತೀವಿ. ಆದ್ಮೇಲೆ ಇದಿಷ್ಟು ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೋಬೇಕಾಗಿತ್ತು. ಮತ್ತೆ ಮುಂದುವರಿಯುತ್ತೆ ಪಾಠ. ಗೊತ್ತಿರಲಿ, ರಾಷ್ಟ್ರೀಯ ಆದಾಯದಲ್ಲಿ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಲ್ಲ. ನೆಕ್ಸ್ಟ್, ಯಾವುದೇ ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನು ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ನಾವು ಈ ವರ್ಗಾವಣೆಗೊಳ್ಳುವ ವಿಷಯಗಳನ್ನ ಟ್ರಾನ್ಸ್ಫರೇಬಲ್ ಮ್ಯಾಟರ್ಸ್ ಅಂತ ಕರಿತೀವಿ, ಆರ್ ಇನ್ಕಮ್ ಅಂತ ಕರಿತೀವಿ. ಹಿಂದಿನ ತರಗತಿನಲ್ಲಿ ಹೇಳಿದ್ದೀನಿ, ಕ್ವಶನ್ಸ್ ಏನಿದೆ ಆ ತರಗತಿಯಲ್ಲಿ ಮತ್ತೊಂದ್ಸಲ ನೋಡ್ಬೋದು ನೀವು. ಓಕೆ, ಈ ಸಾಮಾಜಿಕ ಭದ್ರತೆಗಳನ್ನು ಕೊಡ್ತಿರ್ತೀವಿ, ಸಂಧ್ಯಾ ಸುರಕ್ಷಾ ಇತ್ಯಾದಿಗಳನ್ನು ಕನ್ಸಿಡರ್ ಮಾಡೋದಿಲ್ಲ, ಹುಷಾರಿರ್ಬೇಕು. ಓಕೆ, ಎಸ್. ಆದ್ರೆ ಮನೆ ಬಾಡಿಗೆ ಅವುಗಳನ್ನ ಲೆಕ್ಕ ಹಾಕ್ತಾರೆ, ಸಂಬಳ ಲೆಕ್ಕ ಹಾಕ್ತೀವಿ, ಮನೆ ಬಾಡಿಗೆ ಸಂಬಳ ಅವನ್ನ ಲೆಕ್ಕ ಹಾಕ್ತೀವಿ. ಬಟ್ ಸರ್ಕಾರ ಕೊಡುವಂತಹ ಈ ವರ್ಗಾವಣೆ ಪಾವತಿಗಳೇನಿದೆಯಲ್ಲ ಅವುಗಳನ್ನು ಲೆಕ್ಕ ಹಾಕೋದಿಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿರುತ್ತೆ ಇತ್ಯಾದಿ, ಅವುಗಳನ್ನ ಲೆಕ್ಕ ಹಾಕೋದಿಲ್ಲ. ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಇರುತ್ತೆ, ಅವುಗಳನ್ನ ಲೆಕ್ಕ ಹಾಕೋದಿಲ್ಲ. ಸೊ ಇದಿಷ್ಟು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಮುಂದಿನ ಪಾಠ ನೋಡ್ತಾ ಹೋಗೋಣ, ಹೀಗೆ ಮುಂದುವರಿತಾ ಇರುತ್ತೆ. ಸೊ ಇದರ PDF ಕೂಡ ನಿಮಗೆ ಸಿಗತ್ತೆ. ನಾವು ಇದನ್ನು ಆಸ್ ಇಟ್ ಈಸ್ ಅಪ್ಲೋಡ್ ಮಾಡಿರ್ತೀವಿ. ನೀವು ಇದನ್ನ ಮೊದಲೇ ತಕೊಂಡು ಬೇಕಾದ್ರೆ ಪಾಠ ನೋಡುವಾಗ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಸಾಕಾಗತ್ತೆ ಪರೀಕ್ಷೆಗೆ. ಥ್ಯಾಂಕ್ ಯು.